ನಮಸ್ಕಾರ ಗೆಳೆಯರೆ. ಇದುವರೆಗೂ ಮೂಡಿದಂತಹ ಹಲವು ಸಂಚಿಕೆಗಳಲ್ಲಿ ಅಲ್ಲಿನ ವಿಷಯದ ಚರ್ಚೆಯ ನಂತರ ನೀವು ಒಂದಷ್ಟು ಪ್ರಶ್ನೆಗಳನ್ನು ನನಗೆ ಕೇಳಿದ್ರಿ. ವೈಯಕ್ತಿಕವಾಗಿ ಸಾಧ್ಯವಾದಷ್ಟು ಅದನ್ನ ನಾನು ಉತ್ತರಿಸಿದ್ದೇನೆ. ಆದರೆ ಅದನ್ನ ಮೀರಿದಂತಹ ಪ್ರಶ್ನೆಗಳು ಬಂದವು ಮತ್ತು ಸಾಮಾನ್ಯವಾಗಿ ಆ ಎಲ್ಲ ಪ್ರಶ್ನೆಗಳು ಒಂದೇ ತೆರನಾದಂತಹ ಪ್ರಶ್ನೆಗಳಾಗಿದ್ವು. ಹಾಗಾಗಿ ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಸಂಚಿಕೆಯನ್ನ ಮಾಡೋಣ ಅಂತ ಹೇಳಿ ಈ ಸಂಚಿಕೆಯನ್ನ ಈ ಕೆಲವು ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತಹ ಅರಸುವಂತಹ ಒಂದು ಸಂಚಿಕೆಯಾಗಿ ನಾನು ಮೀಸಲಿರಿಸಿದ್ದೇನೆ. ವಿಶೇಷವಾಗಿ ಇವತ್ತು ನಾವು ಚರ್ಚೆ ಮಾಡುವಂತಹದ್ದು ಕನ್ನಡ ಸಾಹಿತ್ಯವನ್ನ ಪರೀಕ್ಷೆ ದೃಷ್ಟಿನಲ್ಲಿ ಓದುವಂತಹ ಬಗೆ, ಇದಕ್ಕೆ ನೋಟ್ಸ್ ಗಳನ್ನ ತಯಾರಿ ಮಾಡಿಕೊಳ್ಳುವಂತಹದ್ದು, ಒಂದು ಉತ್ತರವನ್ನ ಹೇಗೆ ಬರೀಬೇಕು ಅನ್ನುವಂಥದ್ದು. ಜೊತೆಗೆ ಸಾಕಷ್ಟು ಜನ ಮತ್ತೆ ಮತ್ತೆ ಕೇಳ್ತಿದ್ರಿ ಪುಸ್ತಕಗಳು, ಯಾವೆಲ್ಲ ಪುಸ್ತಕಗಳು ಬೇಕು ಅನ್ನುವಂಥದ್ದು, ಮತ್ತು ಯಾವ ವಿಷಯಕ್ಕೆ ಹಲವು ಘಟಕಗಳಿವೆ ನಮ್ಮ ಮುಂದೆ, ಯಾವ ಒಂದು ಘಟಕಕ್ಕೆ ಯಾವ ಒಂದು ವಿಷಯಕ್ಕೆ ನಾವು ಹೆಚ್ಚು ಸಮಯವನ್ನು ಮೀಸಲಿರಿಸಬೇಕು, ಹೇಗೆ ನಾವು ಅದನ್ನ ಓದ್ಕೊಂಡ್ರೆ ಸೂಕ್ತ ಇರುತ್ತೆ ಅನ್ನುವಂಥದ್ದು. ನಾನಿಲ್ಲಿ ಬಹಳ ಸಂಕ್ಷಿಪ್ತವಾಗಿ ಚರ್ಚೆಯನ್ನ ಮಾಡ್ತೇನೆ. ಹೆಚ್ಚು ಡೀಟೇಲ್ಡ್ ಆಗಿ ನಾನು ಚರ್ಚೆಯನ್ನು ಮಾಡೋದಿಲ್ಲ. ಇದಕ್ಕೆ ಕಾರಣ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಓದ್ಕೊಳ್ಳುವಂತಹ ಕ್ರಮ ಇರುತ್ತೆ, ಅಭ್ಯಾಸ ಇರುತ್ತೆ. ಇದನ್ನ ರಿಫೈನ್ ಮಾಡಬೇಕು ಅಥವಾ ಒಂದು ಹಂತದವರೆಗಿನ ಸಮಸ್ಯೆಗಳನ್ನು ಬಗೆಹರಿಸಿದಾಗ ಆಗಬಹುದಾದಂತಹ ಸುಧಾರಣೆಗಳಿಗೋಸ್ಕರ ನಾನು ಈ ಸಂಚಿಕೆಯನ್ನು ಮಾಡ್ತಿರುವಂಥದ್ದು. ಹೆಚ್ಚು ಡೀಟೇಲ್ಗಳು ಆಯಾ ಪಾಠಗಳು ಆಗ್ತಾ ನಿಮಗೆ ಅಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಆಟೋಮೆಟಿಕ್ ಆಗಿ ಸಿಗ್ತಾ ಹೋಗುತ್ತೆ. ಹೊಸದಾಗಿ ಪ್ರಾರಂಭ ಮಾಡ್ತಿರುವಂತಹವರು ಈ ಕೆಲವು ಪ್ರಶ್ನೆಗಳನ್ನ ಮುಂದಿಟ್ಟಿದ್ರಿಂದ ಮತ್ತು ಇದಕ್ಕೆ ಉತ್ತರಿಸದ ಹೋದಲ್ಲಿ ಅಧ್ಯಯನವನ್ನ ಮತ್ತೆ ಮುಂದುವರಿಸುವಂಥದ್ದು ಅರ್ಥಹೀನ ಅನ್ನೋ ಹಿನ್ನೆಲೆಯಲ್ಲಿ ನಾನು ಮಾಡ್ತಿರುವಂಥದ್ದು. ಹಾಗಾಗಿ ಇವತ್ತಿನ ಸಂಚಿಕೆಯನ್ನ ನಾನು ಕೇವಲ ಹೊಸದಾಗಿ ಕನ್ನಡ ಸಾಹಿತ್ಯವನ್ನ ಪ್ರಾರಂಭ ಮಾಡ್ತಿರುವಂತಹ ಕೆಲವರಿಗೆ ಮಾತ್ರ ಮೀಸಲಿರಿಸಿರುವಂಥದ್ದು. ಯಾರಿಗೆಲ್ಲ ಈ ಮೇಲಿನ ವಿಚಾರಗಳನ್ನ ನಾನೇನು ಈಗ ಚರ್ಚೆಯನ್ನ ಮಾಡ್ತೀನಿ, ಈ ವಿಚಾರಗಳ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ಹೋದ ಪಕ್ಷದಲ್ಲಿ ದಯವಿಟ್ಟು ಈ ಒಂದು ಸಂಚಿಕೆಯನ್ನು ಸ್ಕಿಪ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಪಾಠವನ್ನು ಮುಂದುವರಿಸ್ತಾ ಹೋಗ್ತೀನಿ, ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ತಾ ಹೋಗಬಹುದು. ಈ ಸಂಚಿಕೆಯನ್ನ ನಿಮಗೆ ಯಾವುದೇ ಡೌಟ್ಸ್ ಇಲ್ಲದೆ ಹೋದಲ್ಲಿ, ಮೇಲಿನ ಯಾವುದೇ ಒಂದು ಪ್ರಶ್ನೆಗಳ ಸಂಬಂಧವಾಗಿ ಸಮಸ್ಯೆಗಳು ಇಲ್ಲದೆ ಹೋದಲ್ಲಿ ನೀವು ಇದನ್ನ ಸ್ಕಿಪ್ ಮಾಡ್ತಾ ಹೋಗಬಹುದು. ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯಕ್ಕೆ 2 ಪತ್ರಿಕೆಗಳಿರುವಂಥದ್ದು ನಮಗೀಗಾಗಲೇ ಗೊತ್ತಿದೆ. ಪಠ್ಯಕ್ರಮವನ್ನು ನಾವು ಒಮ್ಮೆ ನೋಡಿದ್ದೇವೆ. ಮತ್ತೊಮ್ಮೆ ಅದನ್ನು ಗಮನಿಸಿ ನೋಡೋದಾದ್ರೆ ಪತ್ರಿಕೆ 1ರಲ್ಲಿ 2 ವಿಭಾಗ. ಮೊದಲನೇ ವಿಭಾಗದಲ್ಲಿ ಭಾಷಾ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು. ವಿಭಾಗ 2ರಲ್ಲಿ ಕಾವ್ಯಮೀಮಾಂಸೆ ಮತ್ತು ವಿಮರ್ಶೆ, ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ. ಇವಿಷ್ಟು ಸೇರಿ ಪತ್ರಿಕೆ 1, ಅಂದ್ರೆ ಒಟ್ಟು 5 ಘಟಕಗಳು ಅಥವಾ ಯೂನಿಟ್ ಅಂತ ನಾವೇನು ಹೇಳ್ತೀವಿ, ಇದು ಸೇರಿ ಪತ್ರಿಕೆ 1 ಆಗುವಂಥದ್ದು. ಪತ್ರಿಕೆ 2ರಲ್ಲಿ ಮತ್ತೆ 2 ವಿಭಾಗಗಳು. ಮೊದಲ ವಿಭಾಗದಲ್ಲಿ ಹಳಗನ್ನಡ ಸಾಹಿತ್ಯ ಚರಿತ್ರೆ ಮತ್ತು ನಡುಗನ್ನಡ ಸಾಹಿತ್ಯ ಚರಿತ್ರೆ ಇರುತ್ತೆ. ವಿಭಾಗ 2ರಲ್ಲಿ ಆಧುನಿಕ ಸಾಹಿತ್ಯ ಚರಿತ್ರೆ ಮತ್ತು ಜಾನಪದ ಸಾಹಿತ್ಯ. ಈ 9 ಘಟಕಗಳು ಅಧ್ಯಯನಕ್ಕೆ ಇರುವಂಥದ್ದು. ಮತ್ತು ಯಾವ ಒಂದು ಘಟಕವನ್ನ ನಾನು ಬಿಟ್ಟು ಅಂಕಗಳನ್ನು ಗಳಿಸಬಲ್ಲೆ ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದು ಕ್ವಶನ್ ಅಲ್ಲಿ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಕ್ವಶನ್. ಒಂದು ಮೇನ್ ಕ್ವಶನ್ ಅಂತ ಬರುತ್ತೆ, ಪ್ರಶ್ನೆ 1 ಅಂತ ಅನ್ಕೊಳ್ಳೋಣ. ಆ 1ನೇ ಪ್ರಶ್ನೆಯಲ್ಲಿ ಭಾಷಾ ಚರಿತ್ರೆಯಿಂದ ಪ್ರಶ್ನೆ ಬರುತ್ತೆ, ಸಾಹಿತ್ಯ ಚರಿತ್ರೆಯಿಂದ ಪ್ರಶ್ನೆ ಬರುತ್ತೆ, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಪ್ರಶ್ನೆ ಬರುತ್ತೆ. ಅಂದ್ರೆ 3 ಘಟಕಗಳ ಒಂದಷ್ಟು ಪ್ರಶ್ನೆಗಳನ್ನ ಮಿಕ್ಸ್ಚರ್ ಮೋಡ್ ನಲ್ಲಿ ಕೊಟ್ಟು 5 ಉಪ ಪ್ರಶ್ನೆಗಳಾಗಿ ಕೊಡ್ತಾರೆ. ಸೊ ನಾನು ಮೊದಲನ ಪ್ರಶ್ನೆಯಲ್ಲಿ ಭಾಷಾ ಚರಿತ್ರೆಯನ್ನ ಓದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೊದಲ ಅಥವಾ 2ನೇ ಉಪ ಪ್ರಶ್ನೆಯನ್ನ ಸ್ಕಿಪ್ ಮಾಡಿದ್ರೆ ಆ ಇಡೀ ಉತ್ತರ ಇನ್ಕಂಪ್ಲೀಟ್ ಆಗಿ ಕಾಣುತ್ತೆ. ಒಂದು ಉತ್ತರ ಕಂಪ್ಲೀಟ್ ಆಗೋದು ಅಂತ ಹೇಳಿದ್ರೆ ಇಡೀ ಮುಖ್ಯ ಒಂದು ಪ್ರಶ್ನೆಯನ್ನ ಆನ್ಸರ್ ಮಾಡೋ ಹಾಗೆ. ಸೊ ಒಟ್ಟು 9 ಘಟಕಗಳನ್ನ ಓದ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಮುಂದೆ ಇರುವಂತಹ ಒಂದು ಚಾಲೆಂಜ್. ಆದ್ರೆ ಎಲ್ಲಾ ಘಟಕಗಳನ್ನ ಒಂದೇ ರೀತಿಯಲ್ಲಿ ಓದುವಂತಹ ಎಕ್ಸರ್ಸೈಸ್ ಅನ್ನ ಮಾಡಕ್ಕೆ ಹೋಗಬೇಡಿ. ಆಯಾ ಘಟಕಗಳಲ್ಲಿ ತನ್ನದೇ ಆದಂತಹ ಒಂದಷ್ಟು ವಿಶೇಷತೆ ಇರುತ್ತೆ, ವಿಭಿನ್ನತೆ ಇರುತ್ತೆ. ಆ ಕ್ರಮದಲ್ಲಿ ನಾವು ಓದಿದಾಗ ಮಾತ್ರ ಅದಕ್ಕೆ ನಾವು ನ್ಯಾಯವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದೆ ಹೇಳಿದ ಹಾಗೆ ಪ್ರತಿಯೊಂದು ಘಟಕಗಳು ತನ್ನದೇ ಆದಂತಹ ಒಂದಷ್ಟು ಗುಣಗಳನ್ನು ಹೊಂದಿರುತ್ತೆ. ಆ ಗುಣಗಳನ್ನು ಗುರುತಿಸಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಮನೋಧರ್ಮವನ್ನ ಬದಲಿಸಿಕೊಂಡು ಓದಬೇಕಾಗುತ್ತೆ. ಭಾಷಾ ಚರಿತ್ರೆಗೆ ಓದುವಂತಹ ಮನಸ್ಥಿತಿಯೇ ಬೇರೆ, ಕಾದಂಬರಿಯನ್ನ ಓದಬೇಕಾಗಿರುವಂತಹ ಮನಸ್ಥಿತಿಯೇ ಬೇರೆ, ಅಥವಾ ಕಾದಂಬರಿಯನ್ನು ಓದೋದಕ್ಕೂ ನಾಟಕವನ್ನ ಓದೋದಕ್ಕೂ ಇರುವಂತಹ ಮನಸ್ಥಿತಿ ಬೇರೆ. ಎರಡೂ ಕೂಡ ಆಧುನಿಕ ಸಾಹಿತ್ಯ ಹೌದು, ಆದರೆ ನಾನು ಕಾದಂಬರಿಯ ದೃಷ್ಟಿಕೋನ ವಿಭಿನ್ನವಾಗಿ ಓದಬೇಕಾಗುತ್ತೆ, ನಾಟಕದ ದೃಷ್ಟಿಕೋನದಿಂದ ವಿಭಿನ್ನವಾಗಿ ಓದಬೇಕಾಗುತ್ತೆ. ಹಾಗೆ ನಾನು ನೋಟ್ಸ್ ತಯಾರು ಮಾಡ್ಕೊಳ್ಬೇಕಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನ ತರಬೇಕಾಗತ್ತೆ. ದೊಡ್ಡ ಮಟ್ಟದ ವ್ಯತ್ಯಾಸ ಏನೂ ಇರೋದಿಲ್ಲ. ನಾವು ಪರೀಕ್ಷೆಯ ದೃಷ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಇರುವಂತಹದ್ದು. ಹಾಗಾಗಿ ನಮಗೆ ಹೆಚ್ಚಿನ ಬದಲಾವಣೆ
ಈ ಘಟಕಗಳಲ್ಲಿ ಕಾಣಿಸ್ತಾ ಹೋಗುವುದಿಲ್ಲ ಮತ್ತು ಅಲ್ಲಿ ಪದಗಳ ಮಿತಿ ಇರೋದ್ರಿಂದ ನಮಗೆ ಆಳವಾದ ಅಧ್ಯಯನ ಕೂಡ ಬೇಡ. ಆದ್ರೆ ಭಾಷಾ ಚರಿತ್ರೆಯಲ್ಲಿ ಬರೆಯುವಂತಹ ಉತ್ತರದ ಒಟ್ಟು ಕ್ರಮಕ್ಕೂ ನಾಟಕದ ಪ್ರಶ್ನೆಯಲ್ಲಿ ಬರುವಂತಹ ಉತ್ತರಗಳನ್ನು ಬರೆಯುವಂತಹ ಕ್ರಮಕ್ಕೂ ಬಹಳ ವ್ಯತ್ಯಾಸ ಇರೋದನ್ನು ನಾವು ಗಮನಿಸ್ತೀವಿ. ಈ ವ್ಯತ್ಯಾಸ ಉತ್ತರದಲ್ಲಿ ಮಾತ್ರ ಕಾಣೋದಲ್ಲ, ನಾವು ಓದುವ ಕ್ರಮದಲ್ಲಿ ತೋರಿಸ್ಬೇಕಾಗತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಕ್ರಮದಲ್ಲಿ, ಅದನ್ನು ನೋಟ್ಸ್ ಮಾಡಿಕೊಳ್ಳುವಂತಹ ಹಂತದಲ್ಲಿ ಬರಬೇಕಾಗತ್ತೆ. ಇವಿಷ್ಟನ್ನು ಸೇರಿಸಿದಾಗ ಮಾತ್ರ ನಮಗೆ ಉತ್ತರದಲ್ಲಿ ಆ ವಿಭಿನ್ನತೆ ಕಾಣುವಂಥದ್ದು ಮತ್ತು ಆಯಾ ಪ್ರಶ್ನೆಗೆ, ಆಯಾ ಘಟಕದ ಪ್ರಶ್ನೆಗೆ ನಾವು ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಗಮನಿಸಿ ನೋಡಿ, ನಾನು ಇಡೀ 9 ಘಟಕಗಳನ್ನು 5 ವಿಭಿನ್ನವಾದಂತಹ ಮನೋಧರ್ಮದ ಹಿನ್ನೆಲೆಯಲ್ಲಿ ವಿಂಗಡಿಸಿಕೊಂಡಿದ್ದೇನೆ. ಮೊದಲನೆಯದು ಭಾಷಾ ಚರಿತ್ರೆ, ಇಟ್ಸ್ ಎ ಸ್ಟ್ಯಾಂಡ್ ಅಲೋನ್ ಯೂನಿಟ್ ಆಗಿ ನಾನು ಕನ್ಸಿಡರ್ ಮಾಡಿದ್ದೇನೆ. ಎರಡನೆಯದು ಪ್ರಾಚೀನ ಸಾಹಿತ್ಯ ಮತ್ತು ನಡುಗನ್ನಡ ಸಾಹಿತ್ಯ ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟಿದ್ದೇನೆ. ಅಂದ್ರೆ ಪಂಪನಿಂದ ರತ್ನಾಕರ ವರ್ಣಿವರೆಗಿನ ಅಧ್ಯಯನವನ್ನ ಒಂದು ಕಡೆ ಇಡುವಂತಹದ್ದು. ಮೂರನೆಯದು ಮೀಮಾಂಸೆ ಮತ್ತು ವಿಮರ್ಶೆ. ಇಲ್ಲಿ ಓದುವಂತಹ ಕ್ರಮವೇ ಸ್ವಲ್ಪ ಭಿನ್ನವಾಗಿರುತ್ತೆ ಮತ್ತು ಅಲ್ಲಿ ನೋಟ್ಸ್ ಮಾಡ್ಕೊಳ್ಳುವಂತಹ ಕ್ರಮ ಸ್ವಲ್ಪ ಭಿನ್ನವಾಗಿರುತ್ತೆ. ಮತ್ತು ನಾಲ್ಕನೆಯದು ಸಾಂಸ್ಕೃತಿಕ ಇತಿಹಾಸ, ಕಲ್ಚರಲ್ ಹಿಸ್ಟ್ರಿಯನ್ನು ನಾವು ಓದ್ತಾ ಹೋಗ್ತೀವಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಲ್ಲಿ ನಮಗೆ ಬೇಕಿರುವಂತಹ ವಿಚಾರಗಳು ಮತ್ತು ನಮ್ಮ ಓದುವ ಕ್ರಮದಲ್ಲಿರುವಂತಹ ಬದಲಾವಣೆ. ಮತ್ತು ಕೊನೆಯದಾಗಿ ಆಧುನಿಕ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯದಲ್ಲಿರುವಂತಹ ಒಂದು ವ್ಯತ್ಯಾಸವನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಈ 9 ಘಟಕಗಳು ಸುಮಾರು 5 ವಿಭಿನ್ನ ರೀತಿಯಲ್ಲಿ ಹಂಚಿ ಹೋಗಿರುವಂಥದ್ದು ಮತ್ತು ನಾವು ಓದಬೇಕಾಗಿರುವಂಥದ್ದು ಈ ಅಲ್ಪ ಸ್ವಲ್ಪದ ಬದಲಾವಣೆಯಲ್ಲಿ 5 ರೀತಿಯಲ್ಲಿ ಓದಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿನ ಒಂದು ಉದ್ದೇಶ ಆಗಿರುತ್ತೆ. ಮೊದಲನೇದಾಗಿ ನಾನು ಭಾಷಾ ಚರಿತ್ರೆಯನ್ನು ಕನ್ಸಿಡರ್ ಮಾಡೋದಾದ್ರೆ, ಈಗಾಗಲೇ ಆ ಯೂನಿಟನ್ನು ಮುಗಿಸಿದ್ದೇವೆ, ಕಂಪ್ಲೀಟ್ ಭಾಷಾ ಚರಿತ್ರೆಯನ್ನು ಮುಗಿಸಿದ್ದೇವೆ. ಅಲ್ಲಿ ಬರಬಹುದಾದಂತಹ ಎಲ್ಲ ಟಾಪಿಕ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಹೆಜ್ಜೆ ಮೊದಲ ಕಂತನ್ನು ನೀವು ಗಮನಿಸಿ ನೋಡಿದಾಗ ಅದು ಕಂಪ್ಲೀಟ್ ಆಗಿರುವಂತಹದ್ದು. ಈ ಭಾಷಾ ಚರಿತ್ರೆಯನ್ನ ನಾನು ಸಂಪೂರ್ಣವಾಗಿ ಡಾಕ್ಟರ್ ಸಾಶಿ ಮುರುಳೆಯರವರ ಕನ್ನಡ ಭಾಷೆ ಚರಿತ್ರೆ ಪುಸ್ತಕದಿಂದ ಎರವಲು ಪಡೆದುಕೊಂಡಿರುವಂತಹದ್ದು. ಎಲ್ಲ ಮಾಹಿತಿಗಳು ಈ ಪುಸ್ತಕದಲ್ಲಿ ಇರುವಂತಹದ್ದು. ಈ ಘಟಕದಿಂದ ಸುಮಾರು 50 ರಿಂದ 55 ಅಂಕಗಳು ಪರೀಕ್ಷೆಗೆ ಬರಬಹುದಾದಂತಹ ಸಾಧ್ಯತೆಗಳಿರ್ತವೆ. ಇಷ್ಟು ಮಾಹಿತಿಗಳು ಈ ಒಂದು ಪುಸ್ತಕದಲ್ಲಿಯೇ ದೊರೆಯುತ್ತೆ. ಇದಲ್ಲದೆ MH ಕೃಷ್ಣಯ್ಯ ಅವರ ಪುಸ್ತಕದಲ್ಲೂ ಕೂಡ ಮಾಹಿತಿಗಳು ಸಿಗ್ತವೆ. ಆದ್ರೆ ನಾನು ಸಂಪೂರ್ಣವಾಗಿ ಈ ಒಂದು ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಭಾಷಾ ಚರಿತ್ರೆಯಲ್ಲಿ ಗಮನಿಸಬೇಕಾಗಿರುವಂತಹದ್ದು ಮೊಟ್ಟ ಮೊದಲಿಗೆ ಹೇಳಿಕೆಗಳು. ಬಹಳಷ್ಟು ಭಾಷಾ ಪಂಡಿತರು ಏನಿರ್ತಾರೆ, ಲಿಂಗ್ವಿಸ್ಟ್ಸ್ ಅಂತ ಕರಿತೀವಿ, ಇವರು ಅಧ್ಯಯನವನ್ನ ಮಾಡಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ಕೊಟ್ಟಿರ್ತಾರೆ, ಒಂದು ವಾದಗಳನ್ನ ಮಂಡಿಸಿರ್ತಾರೆ. ನೋಡಿ, ಭಾಷೆ ಅಂದರೆ ಹೀಗಿರುತ್ತೆ, ಭಾಷೆಯ ಗುಣಗಳು ಹೀಗಿರ್ತವೆ, ಅವುಗಳ ಲಕ್ಷಣಗಳು ಹೀಗಿರ್ತವೆ. ಭಾಷಾ ಚರಿತ್ರೆಯಲ್ಲಿ ನಾವು ಹ್ಯಾಕೆಟ್ನ 7 ಭಾಷಾ ಲಕ್ಷಣಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ, ವಿಶೇಷ ಲಕ್ಷಣಗಳು ಅಂತ. ಆ ವಿಶೇಷ ಲಕ್ಷಣಗಳು ಅಂತ ಹೇಳಿದಾಗ ನಾವು ಹ್ಯಾಕೆಟ್ನ ಒಂದು ಹೇಳಿಕೆಯನ್ನ ಕೊಡಬೇಕಾಗತ್ತೆ, ಅಥವಾ ಹ್ಯಾಕೆಟ್ ಅನ್ನುವಂತಹ ವ್ಯಕ್ತಿಯ ಹೆಸರನ್ನ ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಇದು ಮೊದಲ ಕೆಲಸ. ಸೊ ನಾವು ಭಾಷಾ ಚರಿತ್ರೆ ಅನ್ನುವಂತಹ ಯೂನಿಟ್ ಅನ್ನ ಮಾಡಬೇಕಾದ್ರೆ ನಮ್ಮ ಮೊದಲ ಆದ್ಯತೆ ಇರುವಂತದ್ದು ಇಂತಹ ಹೇಳಿಕೆಗಳು. ಎರಡನೇದಾಗಿ ಸ್ಪಷ್ಟವಾದಂತಹ ವಿಂಗಡಣೆಗಳು ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಈಗ ಭಾಷೆ ಎಷ್ಟೋ ಭಾಷೆಗಳಿವೆ, ಸುಮಾರು 12 ದೊಡ್ಡ ಕುಟುಂಬಗಳಾಗಿ ನಾವು ಕಾಣ್ತೇವೆ. ಅದರಲ್ಲಿ ನಾವು ಇಂಡೋ ಆರಿಯನ್, ದ್ರಾವಿಡನ್, ಸಿನೋ ಟಿಬೇಟಿಯನ್ ಹೀಗೆ ಹಲವು ಭಾಷೆಗಳನ್ನ ಮಾಡ್ತಾ ಹೋಗ್ತೀವಿ. ಮತ್ತೆ ದ್ರಾವಿಡದಲ್ಲಿ ಮತ್ತೆ 4 ವಿಭಾಗ ಬರ್ತವೆ. ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ, ದಕ್ಷಿಣ ದ್ರಾವಿಡ ಇತ್ಯಾದಿ ಅಂತ ಹೇಳಿ ಮತ್ತಷ್ಟು ವಿಂಗಡಣೆಗಳು ಬರ್ತವೆ. ಮತ್ತೆ ನಾವು ದಕ್ಷಿಣ ದ್ರಾವಿಡ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿ ಪಂಚ ದ್ರಾವಿಡಗಳು ಅಂತ ಬರುವಂತದ್ದು, ಅಲ್ಲಿ ಲಿಪಿ ಇರುವಂತಹ ಅಥವಾ ಲಿಪಿ ಇಲ್ಲದಂತಹ ಅನ್ನುವಂತಹ ಹಲವು ವಿಂಗಡಣೆಗಳು ಬರ್ತವೆ. ಇವೆಲ್ಲವೂ ನಮಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಹೀಗೆ ಪ್ರತಿ ಹಂತದಲ್ಲೂ ಅಥವಾ ಪ್ರತಿಯೊಂದು ಟಾಪಿಕ್ ಏನಿದೆ ಭಾಷಾ ಚರಿತ್ರೆಯಲ್ಲಿ ಹಲವು ವಿಂಗಡಣೆಗಳಿವೆ. ಇಟ್ಸ್ ಜಸ್ಟ್ ದ ಸಿಸ್ಟಮ್. ಪ್ರಾರಂಭದ ಹಂತದಿಂದ ನಾವು ಸಾಹಿತ್ಯದ ಹಂತಕ್ಕೆ ಬರುವಾಗಿನ ಅಷ್ಟು ಕ್ಲಾಸಿಫಿಕೇಶನ್ ಬಗ್ಗೆ ನಮಗೆ ಪರಿಚಯ ಇರಬೇಕಾಗುತ್ತೆ. ಇದು ಎರಡನೇ ಆದ್ಯತೆ ನಮಗಿರಬೇಕಾಗಿರುವಂಥದ್ದು ಭಾಷಾ ಚರಿತ್ರೆಯಲ್ಲಿ. ಮೂರನೇದು ಉದಾಹರಣೆಗಳು. ಬಹಳಷ್ಟು ಉದಾಹರಣೆಗಳನ್ನ ನೀವು ಹುಡುಕ್ತಾ ಹೋಗ್ಬೇಕಾಗತ್ತೆ. ಪುಸ್ತಕದಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ, ಆದರೆ ಕೆಲವೊಂದಷ್ಟು ಔಟ್ಡೇಟೆಡ್ ಆಗೋಗಿರ್ತವೆ ಮತ್ತು ರಿಪೀಟೆಡ್ ಆಗಿರ್ತವೆ. ಮೌಲ್ಯಮಾಪಕ ಸುಮಾರು 15-20 ವರ್ಷದಿಂದ ವಿದ್ಯಾರ್ಥಿಗಳ ಪತ್ರಿಕೆಯನ್ನು ಕರೆಕ್ಷನ್ ಮಾಡ್ತಿರುವಂತವನು ಕರ್ತೃಕರ್ಮಣಿ ಅಂತ ಹೇಳಿದಾಗ ರಾಮ ಬಂದನು, ರಾಮ ಹೋದನು, ಅಥವಾ ರಾಮ ಆಹಾರವನ್ನ ಸೇವಿಸಿದ, ಆಹಾರವು ರಾಮನಿಂದ ಸೇವಿಸಲ್ಪಟ್ಟಿತ್ತು, ಈ ರೀತಿ ಎಕ್ಸಾಂಪಲ್ಸ್ ಕೊಡ್ತಾ ಹೋದಾಗ ಇಟ್ ಬಿಕಮ್ಸ್ ಮತ್ತೆ ಬಾಲಿಶವಾಗಿ ಅದು ಕಾಣ್ತಾ ಹೋಗುತ್ತೆ. ಇದರ ಬದಲಿಗೆ ಹೊಸದೊಂದು ಪ್ರಯತ್ನವನ್ನು ನೀವು ತರಬೇಕಾಗುತ್ತೆ. ಒಂದು ಕಾವ್ಯಾತ್ಮಕವಾದಂತಹ ಯಾವುದಾದ್ರೂ ಉದಾಹರಣೆ ಸಿಕ್ಕಿದಾಗ ಕುವೆಂಪುರವರ ಅಥವಾ ಬೇಂದ್ರೆರವರ ಕೆಲವೊಂದಷ್ಟು ಪ್ರಯೋಗಗಳನ್ನ ತಂದಿಡುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಮತ್ತು ಪ್ರತಿಯೊಂದು ಪ್ರಶ್ನೆಗಳಿಗೂ ಹೇರಳವಾದಂತಹ ಉದಾಹರಣೆಯನ್ನ ನೀವು ಕೊಡಬೇಕಾಗತ್ತೆ. ನಾವು ಭಾಷಾ ಚರಿತ್ರೆಯನ್ನ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಹಂತ ಹಂತವಾಗಿ ಕೂಡ ಇದನ್ನ ರಿಮೈಂಡ್ ಮಾಡಿದ್ದೆ. ಸಾಕಷ್ಟು ಉದಾಹರಣೆಯನ್ನ ಕೊಡಬೇಕಾಗತ್ತೆ. ಈಗ ಸಂಖ್ಯಾವಾಚಕದಲ್ಲಿ ಬದಲಾವಣೆ ಇದೆ ಅಂತ ಹೇಳಿದಾಗ ಸಂಖ್ಯಾವಾಚಕದಲ್ಲಿ ದ್ರಾವಿಡ ಭಾಷೆಗೂ ಮತ್ತು ಇಂಡೋ ಆರಿಯನ್ ಭಾಷೆಗೂ ಇರುವಂತಹ ವ್ಯತ್ಯಾಸ ಏನಿರಬಹುದು, ಅಥವಾ
ತಮಿಳು ಮತ್ತು ಕನ್ನಡ ಮತ್ತು ಕನ್ನಡೇತರ ಭಾಷೆಗಳಿಗೆ ಏನು ವ್ಯತ್ಯಾಸ ಇರ್ತವೆ ಸಂಖ್ಯಾವಾಚಕದಲ್ಲಿ, ಈ ರೀತಿಯಾದಂತಹ ಅಂಶಗಳನ್ನ ಹೇಳೋದ್ರ ಜೊತೆಗೆ 2-3 ಉದಾಹರಣೆಗಳನ್ನ ಕೊಡಬೇಕು ಅಂತ ಹೇಳಿದ್ದೆ. ಈ 3 ಅಂಶಗಳನ್ನ ನೀವು ಭಾಷಾ ಚರಿತ್ರೆಯನ್ನ ಓದಬೇಕಾದ್ರೆ ನೆನಪಲ್ಲಿಟ್ಕೊಳ್ಬೇಕು. ಒಂದಷ್ಟು ನೋಟ್ಸ್ ಅನ್ನ ಮಾಡ್ಕೊಂಡಿದ್ದೆ, ಜಸ್ಟ್ ಟು ಗಿವ್ ಸಮ್ ಕ್ಲಾರಿಟಿ, ಹೇಗೆ ಇದನ್ನ ಮಾಡ್ಕೊಳ್ಬಹುದಂತ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಗಮನಿಸಿ ನೋಡಿ, ನಾನು ಒಂದು ಟಾಪಿಕ್ ಕನ್ನಡ ಭಾಷೆಯ ಅವಸ್ಥಾ ಭೇದಗಳು ಅನ್ನುವಂಥದ್ದನ್ನ ನಾನು ನೋಟ್ಸ್ ಆಗಿ ಮಾಡ್ಕೊಂಡಿರುವಂಥದ್ದು, ವಿಚ್ ಇಸ್ ನಥಿಂಗ್ ಬಟ್ ಸಾಶಿ ಮರುಳಯ್ಯರವರ ಟೆಕ್ಸ್ಟ್ ಬುಕ್ ನಿಂದ ಒಂದು ಸ್ಟ್ರಕ್ಚರ್ಡ್ ಪಾಯಿಂಟ್ ಆಫ್ ವ್ಯೂ ನಿಂದ ಉತ್ತರವನ್ನ ಬರೆಯೋದಕ್ಕೆ ನನಗೆ ಸುಲಭ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ಕೊಂಡಿರುವಂತಹ ಒಂದು ನೋಟ್ಸ್ ಇದು. ಕನ್ನಡ ಭಾಷೆಯ ಅವಸ್ಥಾ ಭೇದಗಳು ಅನ್ನುವಂಥದ್ದು. ಇಲ್ಲಿ ಒಂದಷ್ಟು ವಿವರಣೆಯನ್ನ ಮೊದಲು ಕೊಡ್ತಾ ಹೋಗಿದ್ದೇನೆ. ಬದಲಾವಣೆ, ಜೀವಂತಿಕೆ, ಲಕ್ಷಣ ಇತ್ಯಾದಿ ಎನ್ನುವಂತಹ ವಿವರಣೆಗಳು. ಇದಾದ ನಂತರ BL ರೈಸ್ ಅವರ ವಿಂಗಡಣೆ ಆಗಿರಬಹುದು, ಫರ್ಡಿನೆಂಟ್ ಕಿಟಲ್ ಅವರ ವಿಂಗಡಣೆ ಆಗಿರಬಹುದು ಮತ್ತು ಕೊನೆಯದಾಗಿ ನರಸಿಂಹಾಚಾರ್ಯ ಅವರ ವಿಂಗಡಣೆ ಆಗಿರಬಹುದು. 3 ವ್ಯಕ್ತಿಯ ಅವರದೇ ಆದಂತಹ ಎಕ್ಸ್ಪ್ಲನೇಷನ್ ಜೊತೆಗೆ ನಾನು ಆ ವಿಂಗಡಣೆಯನ್ನ ಬರ್ಕೊಂಡಿದ್ದೇನೆ. ಇಲ್ಲಿಗೆ ನನಗೆ ಕ್ಲಾರಿಟಿ ಸಿಕ್ತು. ಅವಸ್ಥಾ ಭೇದ ಅಂದ್ರೆ ಏನು, ಕಾಲಗಣನ ಹಂತ ಅಂದ್ರೆ ಏನು, ಮತ್ತು ಯಾವ ವ್ಯಕ್ತಿಗಳು ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸೂಚಿಸಿದ್ದಾರೆ, ಯಾವ ರೀತಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಲ್ಲಿಗೆ ನನಗೆ ಕ್ಲಾರಿಟಿ ಸಿಕ್ತು. ಈಗ ಅಲ್ಟಿಮೇಟ್ ಕನ್ಕ್ಲೂಷನ್ ಏನು? ಅಧ್ಯಯನದ ದೃಷ್ಟಿಯಲ್ಲಿ 4 ಇವೆ. ಅದು ಪೂರ್ವದ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ಅಂದ್ರೆ ಅಧ್ಯಯನದ ದೃಷ್ಟಿ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಅಂತ ಅರ್ಥ ಮಾಡ್ಕೊಳ್ಳಿ. ಪೂರ್ವದ ಹಳಗನ್ನಡ ಅಂತ ಹೇಳಿದಾಗ ಒಂದಷ್ಟು ಎಕ್ಸ್ಪ್ಲನೇಷನ್ ಅನ್ನ ಬರ್ಕೊಳ್ತೇನೆ ಮತ್ತು ಅದಕ್ಕೆ ಸುಮಾರು 7-8 ವಿವರಣಾತ್ಮಕವಾದಂತಹ ಉದಾಹರಣೆಯನ್ನ ನಾನು ಹುಡುಕೊಳ್ತೇನೆ. ವಿವರಣೆಯೂ ಇರಬೇಕು, ಉದಾಹರಣೆನೂ ಇರಬೇಕು. ಫಾರ್ ಎಕ್ಸಾಂಪಲ್, ಸಪ್ತಮಿ ವಿಭಕ್ತಿ ಪ್ರತ್ಯಯದಲ್ಲಿ ಈ ರೀತಿಯಾದಂತಹ ವ್ಯತ್ಯಾಸ ಉಂಟಾಗಿದೆ, ಇದು ಪೂರ್ವದ ಹಳಗನ್ನಡದ ಒಂದು ಲಕ್ಷಣ. ಇದಕ್ಕೆ ಉದಾಹರಣೆಯಾಗಿ ನಾನು ವಾರಾಣಸಿಯೊಳ್ ಅನ್ನುವಂಥದ್ದನ್ನ ಬರ್ಕೊಂಡಿದ್ದೇನೆ. ಇದು ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತದ್ದು. ಇದೇ ರೀತಿಯಾದಂತಹ ಇನ್ನೊಂದೆರಡು ಎಕ್ಸಾಂಪಲ್ಸ್ ಗಳನ್ನ ನೀವು ಇದಕ್ಕೆ ಜೋಡಿಸ್ಕೊಳ್ಬೇಕಾಗುತ್ತೆ. ಹೀಗೆ ಒಂದು ಲಿಸ್ಟ್ ಅನ್ನು ನಾನು ತಯಾರು ಮಾಡಿಕೊಂಡೆ. ಮೊದಲು ಎಕ್ಸ್ಪ್ಲನೇಷನ್, ಇದಾದ ನಂತರ ವಿಂಗಡಣೆಗಳು ಮತ್ತು ಯಾವ ವ್ಯಕ್ತಿಗಳು ಇದರ ಬಗ್ಗೆ ಮಾತಾಡಿದ್ದಾರೆ ಅನ್ನುವಂಥದ್ದು, ಅಂಡ್ ಫೈನಲಿ ಒಂದು ಎಕ್ಸಾಂಪಲ್ ಲಿಸ್ಟ್ ಅನ್ನ ನಾನು ತಯಾರು ಮಾಡಿಕೊಂಡಿರುವಂತದ್ದು. ಅದು ಮತ್ತೆ ಮುಂದುವರೆದು 2ನೇ ವಿಭಾಗ ಬಂದು ಹಳಗನ್ನಡ ವಿಭಾಗ, 3ನೇಯದು ನಡುಗನ್ನಡ ಮತ್ತು 4ನೇಯದು ಹೊಸಗನ್ನಡ. ಅಂದರೆ ಕಾಲಗಣನ ಹಂತ ಅಂತ ಹೇಳಿದಾಗ ನನ್ನ ಬಳಿ 6 ಪುಟದ ಮಾಹಿತಿ ಇದೆ ವಿತ್ ಎಕ್ಸಾಂಪಲ್ಸ್, ವಿತ್ ಎಕ್ಸ್ಪ್ಲನೇಷನ್. ಸೊ ಭಾಷಾ ಚರಿತ್ರೆಯ ಪ್ರಾರಂಭದಲ್ಲಿ ನಾನು ಏನ್ ಹೇಳಿದೆ, ಹೇಳಿಕೆಗಳು ಮುಖ್ಯ ಅನ್ನುವಂಥದ್ದು. ಸೊ ನರಸಿಂಹಾಚಾರ್ಯ ಆಗಿರಬಹುದು, ರೈಸ್ ಆಗಿರಬಹುದು, ಕಿಟಿಲ್ ಆಗಿರಬಹುದು, ಇವರ ಅಭಿಪ್ರಾಯಗಳನ್ನ ಹೇಳ್ತಾ ಅವರ ವಿಂಗಡಣೆಗಳನ್ನ ಒಂದ್ ಕಡೆ ಮಾಡಿಟ್ಕೊಂಡೆ. 2ನೇದು ವಿಂಗಡಣೆಗಳು ಬಹಳ ಸ್ಪಷ್ಟವಾಗಿರ್ಬೇಕು ಅಂತ ಹೇಳಿದೆ, ಅದನ್ನು ಕೂಡ ನಾನು ಮಾಡಿದ್ದೇನೆ. ಪೂರ್ವದ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅನ್ನುವಂಥದ್ದು. ಇದಾದ ನಂತರ ಸಾಕಷ್ಟು ಉದಾಹರಣೆಗಳನ್ನ ಅಲ್ಲಿ ಕೊಡಬೇಕು ಅನ್ನುವಂಥದ್ದು. ಯಾವೆಲ್ಲ ವ್ಯತ್ಯಾಸಗಳಾಗಿದೆ, ಆ ವ್ಯತ್ಯಾಸಗಳಿಗೆ ಇಂತಿಂಥದ್ದು ಉದಾಹರಣೆ, ಇದು ನನಗೆ ಅರ್ಥವಾಗಿದೆ ಅಂತ ಹೇಳಿ ಮೌಲ್ಯಮಾಪಕನಿಗೆ ಹೇಳುವ ಸಲುವಾಗಿ ನೀವು ಉದಾಹರಣೆಯನ್ನ ಕೊಡುವಂಥದ್ದು, ಹೊಸ ಉದಾಹರಣೆಗಳನ್ನ ಹುಡುಕಿಕೊಳ್ಳುವಂಥದ್ದು. ಸೊ ನನ್ನ ನೋಟ್ಸ್ ಅನ್ನು ನೀವು ಗಮನಿಸಿ ನೋಡೋದಾದ್ರೆ ಈ 3 ಪಾಯಿಂಟ್ ಇರುವಂತದ್ದು ಮತ್ತು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವಂತಹ ಒಂದು ಕ್ರಮವನ್ನು ಕೂಡ ನಾನು ಮಾಡ್ಕೊಂಡಿದ್ದೇನೆ, ವಿಚ್ ಇಸ್ ನಥಿಂಗ್ ಬಟ್ ಮೊದಲು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡುವಂಥದ್ದು, ವಿಂಗಡಣೆಗಳನ್ನ ಕೊಡುವಂಥದ್ದು, ಒಂದೊಂದು ವಿಂಗಡಣೆಗಳಿಗೆ ಮತ್ತೆ ಸಬ್ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡ್ತಾ ಹೋಗುವಂಥದ್ದು, ಅಂಡ್ ಫೈನಲಿ ಒಂದಷ್ಟು ಉದಾಹರಣೆಯನ್ನ ಕೊಟ್ಟು ಮುಗಿಸುವಂಥದ್ದು. ಭಾಷಾ ಚರಿತ್ರೆಯ ಸಂಪೂರ್ಣವಾದಂತಹ ವಿಚಾರ ಚರ್ಚೆ ಈ ರೀತಿಯಲ್ಲಿ ನಡೀತಾ ಹೋಗ್ಬೇಕಾಗತ್ತೆ. ಸೊ ಭಾಷಾ ಚರಿತ್ರೆಯ ಓದುವ ಕ್ರಮ ಹೇಗಿರಬೇಕು ಮತ್ತು ನೋಟ್ಸ್ ಮಾಡ್ಕೊಳ್ಳುವಂತಹ ಕ್ರಮ ಹೇಗಿರಬೇಕು ಅನ್ನೋದಕ್ಕೆ ಹೀಗೆ ಉದಾಹರಣೆಯನ್ನ ಸೂಚಿಸಿರುವಂಥದ್ದು. ಮುಂದಿನ ಒಂದು ವಿಭಾಗ ಪ್ರಾಚೀನ ಸಾಹಿತ್ಯ ಮತ್ತು ನಡುಗನ್ನಡ ಸಾಹಿತ್ಯವನ್ನ ಒಟ್ಟಾಗಿ ಇಟ್ಟಿರುವಂಥದ್ದು. ಯಾಕಂದ್ರೆ ಅವುಗಳ ಲಕ್ಷಣಗಳು ಒಂದೇ ರೀತಿಯಲ್ಲಿ ಇರುವಂತಹದ್ದು. ನಮ್ಮ ಮುಂದೆ ಇರುವಂತಹ ಪಾಠಗಳು ಪಂಪ, ಜನ್ನ, ನಾಗಚಂದ್ರ, ಶಿವಕೋಟಿಯಾಚಾರ್ಯ, ಹರಿಹರ, ರಾಘವಾಂಕ, ವಚನ ಸಾಹಿತ್ಯ ಆಗಿರಬಹುದು, ದಾಸ ಸಾಹಿತ್ಯ ಆಗಿರಬಹುದು, ರತ್ನಾಕರವರ್ಣಿ, ಕುಮಾರವ್ಯಾಸ, ಇವೆಲ್ಲವೂ ಕೂಡ ಒಂದು ರೀತಿಯ ವಿಂಗಡಣೆಯ ಕೆಳಗಡೆ ಬರುವಂಥದ್ದು. ಅಲ್ಲಿಯ ಮಾಹಿತಿಗಳು ಕೂಡ ಒಂದೇ ರೀತಿಯಾದಂತಹ ಲಕ್ಷಣಗಳನ್ನು ಹೊಂದಿರುವಂಥದ್ದು. ಇಡೀ ಕಾವ್ಯ ಅಧ್ಯಯನ ನಮಗೆ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಾನು ಆದಿಪುರಾಣ ಅಂತ ಈಗಾಗಲೇ ಚರ್ಚೆಯನ್ನ ಮಾಡಿದ್ದೇನೆ. ಆದಿಪುರಾಣದ ಚರ್ಚೆಯಲ್ಲಿ ನೀವು ಗಮನಿಸಿರಬಹುದು, ಒಟ್ಟು ಕಥಾಹಂದರ ಏನಿದೆ ಅಂತ ತಿಳ್ಕೊಳ್ಳುವಂಥದ್ದು, ಯಾವ ಸಂದರ್ಭಗಳು, ಯಾವ ಘಟನೆಗಳು ನಡೆದಿದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು, ಕಾವ್ಯದ ಕೆಲವು ವಿಭಾಗಗಳನ್ನ ಗಮನಿಸಿರುವಂಥದ್ದು, ಅಲ್ಲಿಯ ಸಂದರ್ಭಗಳನ್ನ ನೋಡಿರುವಂಥದ್ದು, ಹೈಲೈಟ್ ಮಾಡಿದ್ದೇನೆ ಒಂದಷ್ಟು ಕಾವ್ಯ ವಿಭಾಗಗಳನ್ನ, ಅವುಗಳನ್ನ ಪ್ರತ್ಯೇಕವಾಗಿ ಅಧ್ಯಯನವನ್ನ ಮಾಡಿಕೊಂಡು ಅದಕ್ಕೆ ವಿವರಣೆಯನ್ನ ತಯಾರು ಮಾಡಿಕೊಳ್ಳುವಂಥದ್ದು. ಮತ್ತು ಒಂದು ಪ್ರಶ್ನೆಯನ್ನ ಕೇಳಿದಾಗ ಇವಿಷ್ಟು ಅಂಶಗಳು ನಾನೇನು ಹೇಳಿದೆ ಅಷ್ಟು ಅಂಶಗಳನ್ನ ತುಂಬಬಹುದಾದಂತಹ ಮತ್ತು ಅಧಿಕವಾಗಿ ವಿಮರ್ಶೆಯನ್ನ ಕೊಡಬಹುದಾದಂತಹ ಆಯಾಮದಲ್ಲಿ
ತಯಾರಿ ಮಾಡಿಕೊಳ್ಳುವಂಥದ್ದು. ಇದು ಇವಿಷ್ಟು ಕೃತಿಗಳಿಗೆ, ಪಂಪನಿಂದ ರತ್ನಾಕರ ವರ್ಣಿಯವರೆಗಿನ ಎಲ್ಲಾ ಕೃತಿಗಳಿಗೆ ಇದು ಅನ್ವಯ ಆಗುವಂಥದ್ದನ್ನ ನೀವು ಗಮನಿಸಬಹುದು. ಇಲ್ಲಿ ಮತ್ತೆ ನಾನು 2 ವಿಭಾಗವನ್ನ ಮಾಡಿಕೊಂಡಿದ್ದೇನೆ. ಶಿವಕೋಟಿಯಾಚಾರ್ಯ, ಪಂಪ, ನಾಗಚಂದ್ರ, ಜನ್ನ, ಹರಿಹರ, ರಾಘವಾಂಕ, ಕುಮಾರವ್ಯಾಸ ಮತ್ತು ರತ್ನಾಕರ ವರ್ಣಿ ಇವೆಲ್ಲವೂ ಒಂದು ವಿಭಾಗಕ್ಕೆ ಹಾಕೊಂಡಿದ್ದೇನೆ. ಇನ್ನೊಂದರಲ್ಲಿ ನಾನು ವಚನ ಮತ್ತು ದಾಸ ಸಾಹಿತ್ಯವನ್ನ ಹಾಕೊಂಡಿದ್ದೇನೆ. ಎಡಭಾಗದಲ್ಲಿ ಗಮನಿಸೋದಾದ್ರೆ ಇಲ್ಲಿ ಕಾವ್ಯಗಳ ಸಾಲುಗಳು ಮೂಲ ರೂಪದ್ದೇ ಆಗಿರಬೇಕು. ಒಂದು ಕಾವ್ಯದ ಸಾಲು ಹೀಗಿದೆ ಅಂತ ಹೇಳಿದಾಗ ನೆಗಳ್ದಾದಿ ಪುರಾಣದೊಳ್ ಅರಿವುದು ಧರ್ಮಮುಮಂ ಕಾವ್ಯ ಧರ್ಮಮುಮಂ ಅಂತ ಪಂಪ ಏನು ಹೇಳ್ತಾನೆ, ಈ ಸಾಲುಗಳು ಹೇಗಿವೆಯೋ ಹಾಗೆ ನಾವು ಅಲ್ಲಿ ಯೂಸ್ ಮಾಡಬೇಕಾಗತ್ತೆ. ನಾವು ಅಲ್ಲಿ ಹೊಸಗನ್ನಡದ ಅವತರಣಿಕೆಯಲ್ಲಿ ಅರ್ಥಗಳೇನಿದೆ ಅಂತ ತಿಳ್ಕೊಂಡು ಬರೆಯೋದಲ್ಲ. ಪಂಪ ಹೇಳ್ತಾ ಇದ್ದಾನೆ ಇಲ್ಲಿ ಕಾವ್ಯ ಧರ್ಮವೂ ಇದೆಯಂತೆ ಅಂತ ಹೇಳೋದಲ್ಲ. ನೆಗಳ್ಳಾದಿ ಪುರಾಣದೊಳ್ ಅರಿವುದು ಧರ್ಮಮುಮಂ ಕಾವ್ಯ ಧರ್ಮಮುಮಂ ಅನ್ನೋ ರೀತಿನಲ್ಲಿ ಅಲ್ಲಿ ಹೇಗಿದೆಯೋ ಕಾವ್ಯದ ಸಾಲುಗಳು ಅದನ್ನ ತಗೊಂಡು ಇಲ್ಲಿ ಬರೆಯುವಂಥದ್ದು. ಈ ಮೂಲ ಕಾವ್ಯಗಳ ಹೊರತು ಉತ್ತರ ಸಂಪೂರ್ಣ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇಡೀ ಒಂದು ಉತ್ತರವನ್ನ, ಪಂಪನ ಇಡೀ ಉತ್ತರದಲ್ಲಿ ನೀವು ಪಂಪನ ಭಾಷೆಯನ್ನ ಉಪಯೋಗಿಸದೆ ಹೋದಲ್ಲಿ, ಕೇವಲ ಹೊಸಗನ್ನಡದ ಅವತರಣಿಕೆಯಲ್ಲಿ ಕೊಡ್ತಾ ಹೋದಲ್ಲಿ ಉತ್ತರ ಕಂಪ್ಲೀಟ್ ಆಗೋದಿಲ್ಲ. 8 ಅಂಕಗಳು ಕೊಡೋ ಜಾಗದಲ್ಲಿ ಅವರು 3 ಅಥವಾ 4 ಕೊಡಬಹುದು. ಈವನ್ ಇಫ್ ಯುವರ್ ಎಕ್ಸ್ಪ್ಲನೇಷನ್ ಇಸ್ ಆಪ್ಟ್ ಅಂಡ್ ಪರ್ಫೆಕ್ಟ್, ನಿಮ್ಮ ಅಲ್ಲಿನ ವಿಶ್ಲೇಷಣೆಗಳು, ವಿವರಣೆಗಳು ಬಹಳ ಚೆನ್ನಾಗಿರಬಹುದು. ಆದರೆ ಮೂಲ ಕಾವ್ಯದ ಯಾವುದೇ ಸಾಲುಗಳನ್ನ ನೀವು ಯೂಸ್ ಮಾಡದೆ ಹೋದಾಗ ಉತ್ತರ ಅಲ್ಲಿ ಇನ್ಕಂಪ್ಲೀಟ್ ಆಗುತ್ತೆ, ಅಧ್ಯಯನ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಪಂಪನ ಆದಿಪುರಾಣ ಆಗಿರ್ಬೋದು, ನಾಗಚಂದ್ರನ ಕೃತಿಗಳಲ್ಲಾಗಿರ್ಬೋದು, ಹೇಗೆ ವಿಶೇಷವಾದಂತಹ ಕಾವ್ಯದ ಸಾಲುಗಳನ್ನ ನೀವು ಆಯ್ದುಕೊಳ್ಬೇಕಾಗತ್ತೆ, ಅದನ್ನ ಹೇಗೆ ನೀವು ಉಪಯೋಗಿಸಬಹುದು ಅನ್ನೋದನ್ನ ಕೂಡ ನಾನು ತೋರಿಸಿದ್ದೇನೆ. ನೀವು ನೆಗಳ್ದಾದಿ ಪುರಾಣದೊಳ್ ಅರಿವುದು ಅಂತ ಹೇಳಿದ ನಂತರ ಇವು ಎಸ್ಟಾಬ್ಲಿಷ್ಡ್ ಲೈನ್ಸ್ಗಳು. ಇಲ್ಲಿ ನೀವು ಹೆಚ್ಚು ವಿವರಣೆಯನ್ನ ಕೊಡೋದು ಬೇಡ. ಅದಕ್ಕೆ ಎಕ್ಸಾಂಪಲ್ ಆಗಿ ಕೆಳಗೆ ಕೊಟ್ಟಿದ್ದೇನೆ ನೋಡಿ, ಇದು ಪಂಪ ಭಾರತದ್ದು. ನೆನೆಯದಿರಣ್ಣ ಭಾರತದೊಳಿಂ ಪೆರರಾರು ಮನ್ ಒಂದೇ ಚಿತ್ತದಿಂ ನೆನೆವುಡೆ ಕರ್ಣನಂ ನೆನೆಯೇ. ಇದು ಎಸ್ಟಾಬ್ಲಿಷ್ಡ್ ಕಾವ್ಯ ಸಾಲು. ಇಲ್ಲಿ ನೀವು ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡೋದು ಬೇಡ. ಭಾರತದ ಹಿನ್ನೆಲೆಯಲ್ಲಿ ನೀನು ನೆನೆಸ್ಕೊಳ್ಳೋದಾದ್ರೆ, ಯಾರನ್ನಾದ್ರೂ ಒಬ್ಬನ ನೆನೆಸ್ಕೊಳ್ಬೇಕು ಅನ್ನೋದಾದ್ರೆ ಅದು ಕರ್ಣ ಮಾತ್ರ. ಇನ್ನು ಪಸರಿಪ ಕನ್ನಡ ಕೊಡಿಯನ್ನೋರ್ವನೇ ಸತ್ಕವಿ ಪಂಪನಾವಗಮ್ ಅಂತ ಹೇಳುವಂಥದ್ದು ಕೂಡ ಎಸ್ಟಾಬ್ಲಿಷ್ಡ್ ಲೈನ್. ಅಂದ್ರೆ ಇದರ ಅರ್ಥ ನಮಗೆ ಗೊತ್ತು. ಸೊ ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಫರ್ದರ್. ಕೆಲವೊಂದಷ್ಟು ಸಾಲುಗಳು ಎಸ್ಟಾಬ್ಲಿಷ್ಡ್ ಆಗಿರ್ತವೆ. ಅದು ನೀವು ಓದ್ತಾ ಉತ್ತರಗಳನ್ನ ಬರಿತಾ ಹೋದಾಗ ನಿಮಗೆ ಅದು ಈಸಿಯಾಗಿ ಗೊತ್ತಾಗ್ತಾ ಹೋಗ್ತವೆ. ಆದ್ರೆ ಮುಂದೆ ನೋಡಿ, ಇದೇ ಒಂದು ಪ್ಯಾರಾದಲ್ಲಿ ಮುಂದೆ ನೋಡಿ, ಕರ್ಣನೊಳಾರ್ ದೊರೆ, ಕರ್ಣನ ನೇರು, ಕರ್ಣನ ಕಡುನನ್ನಿ, ಕರ್ಣನ ಅಳವಂಕ, ಕರ್ಣನ ಚಾಗಂ ಇತ್ಯಾದಿ ಎನ್ನುವಂತಹ ಅಂಶಗಳನ್ನ ಕೊಡ್ತಾ ಹೋಗ್ತಾನೆ. ಇಲ್ಲಿ ನೀವು ಸಂಪೂರ್ಣವಾಗಿ ಇದನ್ನ ಬರೆದರೂ ಆಗುತ್ತೆ. ಅಲ್ಲಿನ ಗುಣಗಳು ಅಂತ ಹೇಳಿ ಹೊಸಗನ್ನಡದಲ್ಲಿ ಕೊಡಬಹುದು. ಕರ್ಣನ ತ್ಯಾಗ, ಕರ್ಣನ ಸತ್ಯನಿಷ್ಠೆ, ಕರ್ಣನ ಸ್ವಾಮಿನಿಷ್ಠೆ ಇವೆಲ್ಲವೂ ಕೂಡ ಅಲ್ಲಿ ಕಾಣ್ತಿದೆ ಅಂತ ಸ್ವತಃ ಪಂಪ ಇಂತಹ ಸಾಲಿನಲ್ಲಿ ಹೇಳ್ತಿದ್ದಾನೆ ಅಂತ ಹೇಳಿ ಒಂದೆರಡು ಆ ಸಾಲಿನ ನೆನೆದಿರಣ ಭಾರತದಳು ಅಂತ ಹೇಳಿ ಇನ್ಕಂಪ್ಲೀಟ್ ಆಗಿ ತೋರಿಸಿ ಅಲ್ಲಿ ನೀವು ಹೊಸಗನ್ನಡದಲ್ಲಿ ಎಕ್ಸ್ಪ್ಲನೇಷನ್ ನ ಕೊಡಬಹುದಾಗುತ್ತೆ. ಇಡೀ ಕಾವ್ಯವನ್ನ ಬರೆಯುವಂತಹ ಅವಶ್ಯಕತೆ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಪದೇ ಹೇಳ್ತಿದ್ದೇನೆ. ಕೆಲವರಿಗೆ ಗಾಬರಿ ಅನ್ಸುವಂತದ್ದಿದೆ. ಇಡೀ ಕಾವ್ಯವನ್ನ ಬರಿಬೇಕಾ, ಇಡೀ ವಚನವನ್ನ ಬರಿಬೇಕಾ, ಇಡೀ ಕೀರ್ತನೆಯನ್ನ ಬರಿಬೇಕಾ? ಇಲ್ಲ, ಅದು ಉತ್ತರ ಆಗೋದಿಲ್ಲ. ಅವನು ಕೀರ್ತನೆಯನ್ನ ಬರೀರಿ ಅಂತ ಕೇಳ್ತಿಲ್ಲ, ವಚನವನ್ನ ಬರೀರಿ ಅಂತ ಕೇಳ್ತಿಲ್ಲ, ಪಂಪನ ಈ ಕಾವ್ಯವನ್ನ ಬರೀರಿ ಅಂತ ಹೇಳ್ತಿಲ್ಲ, ನಮ್ಗೆ ಬೈ ಹಾರ್ಟ್ ಮಾಡಿ ಅಂತ ಎಲ್ಲೂ ಹೇಳ್ತಿಲ್ಲ. ಅವರು ಕೇಳ್ತಿರುವಂತದ್ದು ಇಂತಹ ಗುಣಗಳು ಈ ಕಾವ್ಯದಲ್ಲಿ ಎಲ್ಲಿ ಕಾಣ್ತಿದೆ ಅಂತ ಕೇಳ್ತಿದ್ದಾರೆ. ಅದನ್ನ ಗುರುತಿಸುವಂತಹ ಅಂಶವನ್ನ ನಾವು ಮಾಡಬೇಕಾಗುತ್ತೆ. ನನಗೆ ಗೊತ್ತು ಅನ್ನೋದಕ್ಕೋಸ್ಕರ ಒಂದೆರಡು ಸಾಲನ್ನ ಬರಿಬೇಕಾಗುತ್ತೆ. ಇದು ಅಧ್ಯಯನ ಮಾಡ್ತಾ ನಿಮಗೆ ಆಟೋಮೆಟಿಕಲಿ ಗೋಚರ ಆಗ್ತಾ ಹೋಗುತ್ತೆ. ಈ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಆಗಿರಬಹುದು, ಪಂಪನ 2 ಕೃತಿಗಳು, ನಾಗಚಂದ್ರ ಜನ್ನನ 2 ಕೃತಿಗಳು, ಹರಿಯನ ರಗಳೆಗಳು, ವಿಶೇಷವಾಗಿ ನಂಬಿಯಣ್ಣನ ರಗಳೆ ಆಗಿರಬಹುದು, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಇದೆ ನಮಗೆ ಅಲ್ಲಾಗಿರಬಹುದು, ಕುಮಾರವ್ಯಾಸ ಭಾರತ ಆಗಿರಬಹುದು, ರತ್ನಾಕರ ವರ್ಣಿಯ ಭರತೇಶ ವೈಭವ ಆಗಿರಬಹುದು. ಇವಿಷ್ಟು ಅಂಶಗಳಲ್ಲಿ ಅಥವಾ ಇಷ್ಟು ಕಾವ್ಯಗಳಲ್ಲಿ ನೀವು ನೋಡ್ಕೊಳ್ಬೇಕಾಗಿರುವಂತದ್ದು ಕಾವ್ಯದ ಸಾಲುಗಳು ಮೂಲ ರೂಪದ್ದೇ ಆಗಿರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಕವಿ ಏನನ್ನ ಉಪಯೋಗಿಸಿದ್ದಾನೆ ಅದೇ ಸಾಲುಗಳನ್ನ ತೆಗೆದುಕೊಂಡು ಬಂದು ಉತ್ತರದಲ್ಲಿ ಬರೆದಷ್ಟು ಬಹಳ ಒಳ್ಳೆಯ ಅಂಕಗಳು ಸಿಗ್ತವೆ. ಎರಡನೆಯದು ಹೊಸಗನ್ನಡದಲ್ಲಿ ವಿವರಣೆಯನ್ನ ಕೊಡಬೇಕು. ಈ ವಿವರಣೆಯನ್ನೇ ಉತ್ತರ ಮಾಡ್ಕೊಳ್ಳೋದಲ್ಲ ಅಥವಾ ಮೂಲ ಕಾವ್ಯವನ್ನೇ ಬರೆಯೋದಲ್ಲ, ಎರಡರ ಕಾಂಬಿನೇಷನ್ ಇರಬೇಕಾಗುತ್ತೆ. ನಾನು ಹೇಳಿದಾಗೆ ಎಸ್ಟಾಬ್ಲಿಷ್ಡ್ ಲೈನ್ಸ್ ಗಳಿದ್ದಾಗ ವಿವರಣೆ ಬೇಡ. ನೀವು ಹೊಸದಾಗಿ ಯಾವ್ದಾದ್ರು ವಿಶೇಷವಾದಂತಹ ಸಾಲುಗಳನ್ನ ಹೇಳ್ತಿದ್ದೀರಾ ಅಂದ್ರೆ ಅಲ್ಲಿ ಕೆಲವೊಮ್ಮೆ ಪರೀಕ್ಷಕನಿಗೆ ಪರಿಚಯ ಇರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಹೊಸ ವಿವರಣೆಯನ್ನ ಕೊಡಿ. ಮತ್ತು ಕೊನೆಯದಾಗಿ ವಿಶೇಷ ಸಾಲು, ಪ್ರಯೋಗ ಮತ್ತು ಸಂದರ್ಭಗಳ ಪ್ರತ್ಯೇಕವಾದಂತಹ ಪಟ್ಟಿಯನ್ನು ಮಾಡಿಕೊಳ್ಳಿ. ಅದನ್ನು ನಾನು ಆದಿಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ. ಇಂತಿಂತಹ ಸಂದರ್ಭಗಳು, ನೀಲಾಂಜನೆ ನೃತ್ಯ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಹಿಂದೆ ಮತ್ತು ಅದರ ಮುಂದಿನ ಕೆಲವು ಕಾವ್ಯ ಭಾಗಗಳು ಇಂಪಾರ್ಟೆಂಟ್ ಅಲ್ಲ, ಆದರೆ ನೀಲಾಂಜನೆಯ ನೃತ್ಯ ಪ್ರಕರಣ ಬಹಳ ಮುಖ್ಯವಾದದ್ದು. ಅದನ್ನ ಇನ್ ಡೆಪ್ತ್ ಒಂದ್ ಕಡೆ ಸಪರೇಟ್ ಆಗಿ ಬರ್ಕೊಳ್ಬೇಕಾಗತ್ತೆ. ಮತ್ತು ಸುಮಾರು 40 ಕಾವ್ಯ ಇರಬಹುದು ಅಂತ ಅನ್ಕೊಳ್ಳೋಣ, ಪದ್ಯ ಇರಬಹುದು. ಅದರಲ್ಲಿ ನಮಗೆ ಬೇಕಾಗಿರುವಂತದ್ದು ಸುಮಾರು 4 ರಿಂದ 5 ಪ್ರಮುಖ ಸಾಲುಗಳಷ್ಟೇ. ಇದನ್ನ ನೀವು ಆರಿಸ್ಕೊಳ್ಬೇಕಾಗತ್ತೆ. ಇಷ್ಟೇ ನಿಮ್ಮ ಕೆಲಸ.
ಇಡೀ ನಿಮ್ಮ ನಡುಗನ್ನಡ ಮತ್ತು ಹಳಗನ್ನಡದ ವಿಭಾಗದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವುದು ಮುಖ್ಯ ಅಂತ ಅನ್ಸುತ್ತೆ ಅದನ್ನ ಒಂದು ಕಡೆ ಬರ್ಕೊಳ್ಬೇಕಾಗತ್ತೆ ಮತ್ತು ಅದನ್ನ ಪ್ರಯೋಗ ಮಾಡಬೇಕಾದಾಗ ಎಲ್ಲಿ ಹೇಗೆ ಪ್ಲೇಸ್ ಮಾಡಬೇಕಾಗತ್ತೆ, ಅದಕ್ಕೆ ವಿವರಣೆ ಬೇಕಾ ಬೇಡವಾ ಅನ್ನೋಂಥ ನಿರ್ಧಾರಗಳನ್ನ ನಂತರದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅರ್ಥಕೊಳ್ತಾ ಹೋಗ್ಬೋದಾಗತ್ತೆ. ವಚನ ಮತ್ತು ದಾಸ ಸಾಹಿತ್ಯವನ್ನ ಪ್ರತ್ಯೇಕವಾಗಿ ಏನಕ್ಕೆ ಇಟ್ಟಿದ್ದೇನೆ ಅಂತ ಹೇಳಿದ್ರೆ, ಇದು ಸಂಪೂರ್ಣವಾಗಿ ಹೊಸಗನ್ನಡದ ಅವತರಣಿಕೆಯಲ್ಲಿದೆ. ವಿಶೇಷವಾಗಿ ವಚನ ಸಾಹಿತ್ಯದಲ್ಲಿ ಶುದ್ಧ ಕನ್ನಡ ದೇಸಿ ಪದಗಳ ಹಲವು ಪ್ರಯೋಗಗಳು ಕಾಣ್ತವೆ. ಹೊಸ ಹೊಸ ಕನ್ನಡದ ಪದಗಳು ಅಲ್ಲಿ ಕಾಣ್ತಾ ಹೋಗ್ತವೆ. ಬಹಳ ಬಹಳ ಶುದ್ಧ ಕನ್ನಡದ್ದೇ ಪದಗಳು, ಸಂಸ್ಕೃತದಿಂದ ತದ್ಭವ ರೂಪ ಹೊಂದಿರುವಂತದ್ದಲ್ಲ. ಒಟ್ಟಾರೆಯಾಗಿ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಪಂಪನ ಭಾಷೆ ನಮಗೆ ಕಷ್ಟ ಆಗಬಹುದು, ಅಲ್ಲಿ ನಮಗೆ ಕೆಲವೊಂದು ವರ್ಡ್ಸ್ ಗಳಿಗೆ ಡಿಕ್ಷನರಿ ಹುಡುಕಬೇಕಾಗುತ್ತೆ, ಗೂಗಲ್ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ನಮಗೆ ಅದರ ಅವಶ್ಯಕತೆ ಇಲ್ಲ. ಹೊಸಗನ್ನಡಕ್ಕೆ ಅತ್ಯಂತ ಸಮೀಪ ಆಗಿರೋದ್ರಿಂದ ಸಂಪೂರ್ಣ ಅರ್ಥ ನಮಗೆ ಆಗುತ್ತೆ. ಮುಂದಿನ ಪಾಯಿಂಟ್ ನೋಡಿ, ಸಂಪೂರ್ಣ ವಚನ ಅಥವಾ ಕೀರ್ತನೆ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾರೋ 2-3 ಜನ ಕೇಳ್ತಾನೆ ಇದ್ರು, ಇಡೀ ವಚನವನ್ನ ಸಂಪೂರ್ಣವಾಗಿ ಬರಿಬೇಕಾ, ಇಡೀ ಕೀರ್ತನೆಯನ್ನ ಬರಿಬೇಕಾ, ಅಥವಾ ಪಂಪನ 4-5 ಸಾಲುಗಳೇನಿದೆ ಅಷ್ಟನ್ನು ಬರಿಬೇಕಾ? ಇಲ್ಲ. ಕಳಬೇಡ ಕೊಲಬೇಡ ಅಂತ ಹೇಳಿ ಬಸವಣ್ಣನವರು ನೀತಿ ಪಾಠಗಳನ್ನ ಹೇಳ್ತಿದ್ದಾರೆ ಅಂದ್ರೆ ಮುಗಿತು, ನನಗೆ ವಚನ ಪರಿಚಯ ಇದೆ ಅಂತ ಆಯ್ತು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅನ್ನುವಂತಹ ಅಕ್ಕನ ವಚನವನ್ನ ಹೇಳ್ತಾ ನಾನು ಅಲ್ಲಿಗೆ ನಿಲ್ಲಿಸ್ಬಿಡ್ಬೋದು. 1-2 ಪದಗಳು ಅಥವಾ ಒಂದು ಸಾಲನ್ನ ಹೇಳಿ ನನಗೆ ಪರಿಚಯ ಇದೆ ಅಂತ ಹೇಳಿ ಮಾತ್ರ ಅಲ್ಲಿ ನಿಲ್ಲಿಸಬೇಕು. ಇಡೀ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡೋದಲ್ಲ, ಯಾಕಂದ್ರೆ ಪದಗಳ ಮಿತಿ ಇರ್ತವೆ. ಮತ್ತು ಮುಂದಿನ ಒಂದು ಪಾಯಿಂಟ್ ಓದ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇರುವಂಥದ್ದು, ಅಲ್ಲಿನ ಆಚಾರ ವಿಚಾರಗಳ ಸ್ಪಷ್ಟತೆ ಇರಬೇಕಾಗುತ್ತೆ. ವೀರಶೈವ ಲಿಂಗಾಯತ ಆಚರಣೆಗಳಲ್ಲಿ ವ್ಯತ್ಯಾಸ ಇರ್ತವೆ. ಬ್ಲೈಂಡ್ ಆಗಿ ಸುಮ್ಮನೆ ಏನೋ ಹೇಳೋದಕ್ಕಾಗೋದಿಲ್ಲ. ಸ್ಥಳ ಪರಿಚಯ ಇರಬೇಕು ಅಂತ ಹೇಳಿದ್ದೆ. ಭಕ್ತ ಸ್ಥಳದಲ್ಲಿರುವಂತಹ ಮನೋಧರಣೆ ಬೇರೆ ಇರುತ್ತೆ, ಐಕ್ಯ ಸ್ಥಳದಲ್ಲಿರುವಂತಹ ಮನೋಧರಣೆ ಬೇರೆ ಇರುತ್ತೆ. ಹಾಗೆ ವಿಚಾರ ಸ್ಪಷ್ಟತೆ ಅಂತ ಹೇಳಿದಾಗ ವೈಷ್ಣವರಲ್ಲಿ ಅಗೈನ್ ರಾಮಾನುಜರ ಮಾದರಿ ಒಂದಿರುತ್ತೆ, ಶಂಕರಾಚಾರ್ಯರ ಮಾದರಿ ಒಂದಿರುತ್ತೆ, ಮಧ್ವಾಚಾರ್ಯರ ಒಂದು ಮಾದರಿ ಇರುತ್ತೆ. ಹೀಗೆ ಅಲ್ಲಿ ಇರುವಂತಹ ಅದ್ವೈತ ದ್ವೈತ ಈ ಫಿಲಾಸಫಿಗಳ ಬಗ್ಗೆ ಪರಿಚಯ ಇರಬೇಕಾಗುತ್ತೆ. ಸುಮ್ಮನೆ ಎಗ್ಗಿಲ್ಲದೆ ಬರೆಯೋದಕ್ಕೆ ಆಗೋದಿಲ್ಲ. ಕನಕದಾಸರ ಧೋರಣೆ ದ್ವೈತ ಅದ್ವೈತದಲ್ಲಿದೆಯಾ, ವಿಶಿಷ್ಟಾದ್ವೈತದಲ್ಲಿದೆಯಾ ಅನ್ನುವಂಥದ್ದು ಮನೋಧೋರಣೆಯನ್ನ ನಾವು ಆ ಕೀರ್ತನೆಯಲ್ಲಿ ಗುರುತಿಸುವಂತಹ ಸಾಧ್ಯತೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಯಾವುದೋ ಒಂದು ಥೀಮ್ ಅಥವಾ ವಿಷಯದ ಹಿನ್ನೆಲೆಯಲ್ಲಿ ಪ್ರಶ್ನೆ ಇರುತ್ತೆ ನೋಡಿ ಕೀರ್ತನೆ ಮತ್ತು ವಚನದಲ್ಲಿ. ಅದಕ್ಕೆ ಕೆಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಪ್ರಾಣಿ ರೂಪಕಗಳನ್ನ ವಚನಗಳಲ್ಲಿ, ವಿಶೇಷವಾಗಿ ಬಸವಣ್ಣನವರ ವಚನಗಳಲ್ಲಿ ಗುರುತಿಸಿ ಅಂತ ಹೇಳಿದಾಗ ಕೇವಲ ನೀವು ಪ್ರಾಣಿಯ ರೂಪಕಗಳಿರುವಂತಹ ವಚನಗಳನ್ನ ಮಾತ್ರ ಗುರುತಿಸಬೇಕಾಗುತ್ತೆ. ಯಾವುದೋ ಒಂದೇ ಒಂದು ವಚನವನ್ನು ನೀವು ಓದ್ಕೊಂಡು ಹೋಗಿ ಎಲ್ಲಾ ವಚನಗಳಿಗೂ ಅದನ್ನೇ ಯೂಸ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಇಟ್ ಕಮ್ಸ್ ಇನ್ ಅ ವೆರಿ ಸ್ಪೆಸಿಫಿಕ್ ಮ್ಯಾನರ್. ಒಂದು ಥೀಮ್ ಅಥವಾ ಒಂದು ವಿಷಯದ ಆಧಾರವಾಗಿ ಏನೇ ಕೇಳ್ತಾನೆ. ಪ್ರಾಣಿ ರೂಪಕ, ಭಕ್ತಿಯ ಹಿನ್ನೆಲೆಯಲ್ಲಿ ಬಸವಣ್ಣನವರ ವಚನಗಳನ್ನ ಗುರುತಿಸಿ, ಸಾಮಾಜಿಕ ವಿಡಂಬನೆಯನ್ನ ಬಸವಣ್ಣನವರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಯಾವೆಲ್ಲ ವಚನದಲ್ಲಿ ಮಾಡಿದ್ದಾರೆ ಗುರುತಿಸಿ ಅಂತ ಬರಬಹುದು. ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಸುಮಾರು 5-8 ವಚನಗಳನ್ನ ಗುರುತಿಸಿಕೊಂಡು, ಉದಾಹರಣೆಗೆ ನಾನು ಇಲ್ಲಿ ಪ್ರಾಣಿ ರೂಪಕಗಳು ಅಂತ ಹೇಳಿದಾಗ ಒಂದು 3 ಗುರುತಿಸಿದ್ದೇನೆ ನಿಮಗೆ ತೋರಿಸಲಿಕ್ಕೆ. ಕಲ್ಲನಾಗರ ಕಂಡರೆ ಹಾಲನೆರೆವರು, ತಿಟರ ನಾಗರವನ್ನ ಕಂಡರೆ ಕೊಲ್ಲೆಂಬರಯ್ಯ. ಇಲ್ಲಿ ನಾಗರ ಹಾವಿನ ಒಂದು ಅಂಶವನ್ನ ಕೊಟ್ಟಿದ್ದಾರೆ, ಇಲ್ಲಿ ರೂಪಕವಾಗಿ ಯೂಸ್ ಮಾಡ್ತಿದ್ದಾರೆ. ಮನವೇ ಸರ್ಪ ತನುವೇ ಹೇಳಿಗೆ, ಇದಾದ ನಂತರ ಅಂದಣನ ನೇರಿದ ಸೊಣಗನಂತೆ. ಈ ರೀತಿಯಾದಂತಹ ಎಕ್ಸಾಂಪಲ್ಸ್ ಗಳನ್ನ ಇಟ್ಕೊಂಡು ನಾನು ಪ್ರಾಣಿ ರೂಪಕದ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತೀನಿ. ಇದೇ ರೀತಿಯಲ್ಲಿ ಕೀರ್ತನೆಗಳು ಅಥವಾ ದಾಸ ಸಾಹಿತ್ಯದಲ್ಲೂ ಕೂಡ ಥೀಮ್ ಆಗಿ ಬರಬಹುದು. ಕನಕದಾಸರ ಕೀರ್ತನೆಗಳಲ್ಲಿ ಸಾಮಾಜಿಕ ವಿಡಂಬನೆ ಅಂತ ಹೇಳಿ ಪ್ರಶ್ನೆ ಉದ್ಭವವಾಗುತ್ತೆ. ಇಟ್ಸ್ ಎ ಥೀಮ್ ಬೇಸ್ಡ್. ಅಲ್ಲಿ ಯಾವುದೋ ಒಂದೇ ಒಂದು ಕೀರ್ತನೆ ಬಗ್ಗೆ ಕೂತ್ಕೊಂಡು ನಾವು PhD ಥೀಸಿಸ್ ಕೊಟ್ಟ ಹಾಗೆ ಕೊಡೋದಕ್ಕಾಗೋದಿಲ್ಲ. ಯಾವೆಲ್ಲ ಕೀರ್ತನೆಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವರು ವಿಡಂಬನೆಯನ್ನ ಮಾಡಿದ್ದಾರೆ, ಪುರಂದರದಾಸರು ಭಕ್ತಿಯ ಹಿನ್ನೆಲೆಯಲ್ಲಿ ಏನೆಲ್ಲ ಬರೆದಿದ್ದಾರೆ, ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗ್ತವೆ. ಇದೆಲ್ಲ ಥೀಮ್ ಬೇಸ್ಡ್ ನಲ್ಲಿ ನೀವು ಸಪರೇಟ್ ಆದಂತಹ ಪಟ್ಟಿಯನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡಿದ್ದು, ಪ್ರತಿದಿನ ಒಂದು ವಚನವನ್ನ ಅಥವಾ ಒಂದು ಕೀರ್ತನೆಯನ್ನ ಓದ್ತಾ ಹೋಗಿ. ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಪ್ರಾರ್ಥನೆ ಮಾಡೋ ರೀತಿಯಲ್ಲಿ, ನಿಮಗೆ ಯಾವುದರ ಮೇಲೆ ನಂಬಿಕೆ ಇರಲಿ ಬಿಡಲಿ, ಆದರೆ ಈ ವಚನಗಳೆಲ್ಲ ಒಂದು ರೀತಿಯಲ್ಲಿ ಮಾರಲ್ ಸ್ಟಡೀಸ್ ಆಗಿರೋದ್ರಿಂದ ಒಂದು ವಚನವನ್ನ ಓದಿ ಸಾಹಿತ್ಯದ ಹಿನ್ನೆಲೆಯಲ್ಲಿ ಓದ್ಕೊಳ್ಳಿ. ಹೀಗೆ ಪ್ರತಿದಿನ ಮಾಡೋದ್ರಿಂದ ಒಂದು ಕಡೆಯಿಂದ ನಿಮಗೆ ವಚನ ಕೀರ್ತನೆಗಳು ಕಂಪ್ಲೀಟ್ ಆಗ್ತಾ ಹೋಗ್ತವೆ ಮತ್ತು ಇಡೀ ದಿನ ಒಂದು ಕ್ರಮದಲ್ಲಿ ನಿಮಗೆ ಅದರ ಬಗ್ಗೆ ಆಲೋಚನೆ ಮೂಡ್ತಾ ಹೋಗುತ್ತೆ. ಸೊ ಒಟ್ಟು ನಡುಗನ್ನಡ ಮತ್ತು ಹಳಗನ್ನಡ ಅಂತ ಹೇಳಿದಾಗ ನಮಗೆ 2 ವಿಭಾಗದಲ್ಲಿ ನಾನು ಹೇಳಿದೆ. ಶಿವಕೋಟಿಯಾಚಾರ್ಯರಿಂದ ರತ್ನಾಕರಣ ಒಂದು ಭಾಗವನ್ನ ಮಾಡಿದೆ, ಇನ್ನೊಂದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅಂತ ಮಾಡಿದ್ದೆ. 2ರಲ್ಲೂ ನಾನು ಹೇಳ್ತಾ ಇರುವಂತದ್ದು ಸಂಪೂರ್ಣ ಕಾವ್ಯವನ್ನ ಬರೆಯುವಂತಹ ಅಗತ್ಯ ಇಲ್ಲ, ನೀವು ಬರೆಯುವಂತಹ ಅಗತ್ಯ ಇಲ್ಲ. ಪ್ರಮುಖ ಸಾಲುಗಳನ್ನ ಗುರುತಿಸ್ಕೊಳ್ಬೇಕು, ಅದನ್ನ ಹೇಗಿದೆಯೋ ಹಾಗೆ ಪ್ರಯೋಗ ಮಾಡಿ. ಎಸ್ಟಾಬ್ಲಿಷ್ಡ್ ಅಥವಾ ಈಗಾಗಲೇ ಒಂದು ಸಿದ್ಧ ಮಾದರಿಯ ಹೇಳಿಕೆಗಳಾಗಿದ್ರೆ, ಎಲ್ಲರ ಬಾಯಲ್ಲೂ ಅದು ಹೊರಡ್ತಾ ಇದ್ರೆ ಬೇಡ, ಅಂತದಕ್ಕೆ ಎಕ್ಸ್ಪ್ಲನೇಷನ್ ಬೇಡ, ವಿವರಣೆಗಳು ಬೇಡ.
ಯು ಕ್ಯಾನ್ ಜಸ್ಟ್ ಪ್ಲೇಸ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಕೆಲವುಗಳನ್ನ ನೀವು ಸ್ವತಃ ಆರಿಸ್ಕೊಂಡಿದ್ದಾಗ ಅಂತಹ ಸಂದರ್ಭಗಳಲ್ಲಿ ಇನ್ನಷ್ಟು ವಿವರಣೆಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಮಾತ್ರ ನೀವು ಅದನ್ನ ಕೊಡ್ತಾ ಹೋಗ್ಬೋದಾಗತ್ತೆ. ಇವಿಷ್ಟು ನಡುಗನ್ನಡ ಮತ್ತು ಹಳಗನ್ನಡದ ಒಂದು ಮನೋಧೋರಣೆ. ಮುಂದಿನ ಒಂದು ವಿಂಗಡಣೆಯನ್ನು ನಾನು ಮೀಮಾಂಸೆ ಮತ್ತು ವಿಮರ್ಶೆಗೆ ಮೀಸಲಿರಿಸಿದ್ದೇನೆ. ಇಲ್ಲಿ ಹೆಚ್ಚು ಮನನ ಮಾಡಿಕೊಳ್ಳುವಂಥದ್ದು, ಬಾಯಿಪಾಠ ಮಾಡಿಕೊಳ್ಳುವಂತಹ ಅಂಶಗಳೇ ಜಾಸ್ತಿ ಇರುತ್ತೆ. ಪಂಡಿತರ ಸೂತ್ರಗಳನ್ನ ಕೊಟ್ಟಿರ್ತಾರೆ. ಯಾವುದೋ ಒಂದು ವಾದವನ್ನ ನಮ್ಮ ಮುಂದೆ ಇಡಬೇಕು ಅಂದಾಗ ಒಂದು ಸೂತ್ರದ ಮೂಲಕ, ಸಂಸ್ಕೃತದ ಒಂದು ಶ್ಲೋಕದ ಮೂಲಕ ನಮ್ಮ ಮುಂದೆ ಇಟ್ಟಿರ್ತಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಇದು ನನ್ನ ವಾದ, ಇದು ಹೀಗಿದೆ ಅಂತ ಹೇಳುವಂಥದ್ದು. ಹಾಗೆ ವಿಮರ್ಶೆನಲ್ಲೂ ಕೂಡ ಹಲವು ಪಾಶ್ಚಾತ್ಯ ಒಂದಷ್ಟು ತಜ್ಞರೇನಿರ್ತಾರೆ, ಪಂಡಿತರೇನಿರ್ತಾರೆ, ಅವರು ಒಂದಷ್ಟು ವಾದಗಳನ್ನ ಮಂಡಿಸಿರ್ತಾರೆ. ಇವುಗಳನ್ನ ಒಪ್ಪುವಂತಹ ಒಂದಷ್ಟು ಗುಂಪಿರ್ತವೆ, ಅದನ್ನ ವಿರೋಧ ಮಾಡುವಂತಹ ಒಂದಷ್ಟು ಗುಂಪಿರ್ತವೆ. ಅದನ್ನ ಗುರುತು ಮಾಡಿಕೊಂಡು ಅವರ ಪ್ರತಿವಾದಗಳು ಏನು ಅನ್ನೋದನ್ನ ನಾವು ಗುರುತಿಸುವಂಥದ್ದು. ಅಗೇನ್ ಅಲ್ಲೂ ಕೂಡ ಸೂತ್ರಗಳು, ವಾದ ವಿವಾದಗಳನ್ನ ಗುರುತಿಸುವಂಥದ್ದು. ಸೊ ಮೊಟ್ಟ ಮೊದಲ ಆದ್ಯತೆ ಇರುವಂತಹದ್ದು ಸೂತ್ರಗಳನ್ನ ಒಂದು ಕಡೆ ಬರೆದಿಟ್ಕೊಳ್ಳುವಂಥದ್ದು, ಅದಕ್ಕೆ ನಾವು ವಿವರಣೆಯನ್ನ ಮಾಡಿಟ್ಕೊಳ್ಳುವಂಥದ್ದು, ವಾದ ವಿವಾದಗಳನ್ನ ಒಂದು ಕಡೆ ಹಾಕಿಕೊಳ್ಳುವಂಥದ್ದು, ಗುರುತು ಮಾಡಿಕೊಳ್ಳುವಂಥದ್ದು. ಇದರ ಜೊತೆಗೆ ಉದಾಹರಣೆಗಳು ಕೂಡ ಅಷ್ಟೇ ಮುಖ್ಯ. ಈ ಒಂದು ವಿಭಾಗದಲ್ಲಿ ನಾವು ಯಾವುದೊಂದು ಸಿದ್ಧಾಂತದ ಬಗ್ಗೆ ಮಾತನಾಡಿದಾಗ ಅಲ್ಲಿಗೆ ಅದನ್ನ ನಿಲ್ಲಿಸಿಟ್ರೆ ಆಗೋದಿಲ್ಲ. ಅದರ ಜೊತೆಗೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಮೀಮಾಂಸೆಯ ಮೊದಲ ಘಟ್ಟ ಅಲಂಕಾರ ನಮ್ಮ ಮುಂದೆ ಇರುವಂತದ್ದು. ಅಲಂಕಾರ ಸಿದ್ಧಾಂತದ ಬಗ್ಗೆ ಮಾತನಾಡಿ ಅಲ್ಲಿ ಅಲಂಕಾರಕ್ಕೆ ತಕ್ಕುದಾದಂತಹ ಯಾವ ಉದಾಹರಣೆಯನ್ನು ಕೊಡದ ಹೋದಾಗ ಅದು ಸರಿಯಾದ ಕ್ರಮ ಆಗುವುದಿಲ್ಲ. ಹಾಗೆ ಯಾವುದೋ ಒಂದು ವಾದವನ್ನ ಮಂಡಿಸ್ತೇವೆ. ಸೇ ಫಾರ್ ಎಕ್ಸಾಂಪಲ್ ವಸಾಹತೋತ್ತರ ಚರ್ಚೆ ಅಂತ ಒಂದು ಬರುತ್ತೆ ವಿಮರ್ಶೆನಲ್ಲಿ, ಪೋಸ್ಟ್ ಕೊಲೋನಿಯಲ್ ಥಾಟ್ಸ್ ಅಂತ ಬರುತ್ತೆ. ಇದನ್ನ ಹೇಳ್ತಾ ಅಲ್ಲಿನ ಪ್ರಮುಖ ಕೃತಿಗಳು, ಅಲ್ಲಿನ ಒಂದಷ್ಟು ಧೋರಣೆಗಳು, ಹೇಳಿಕೆಗಳನ್ನ ಕೊಡದೆ ಸುಮ್ಮನೆ ವಸಾಹತೋತ್ತರ ಚಿಂತನೆ ಅಂದ್ರೆ ಹೀಗೆ, ಅದು ಹೀಗೆ ಹೇಳಿದ್ದಾರೆ, ಅವರು ಹೀಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ತಾ ಹೋಗುತ್ತೆ. ಒಂದಷ್ಟು ಕೃತಿಗಳನ್ನ ಪರಿಚಯ ಮಾಡಬೇಕಾಗತ್ತೆ. ಅಲ್ಲಿನ ಧೋರಣೆಗಳ ಮುಖಾಂತರವಾಗಿ ಅಲ್ಲಿನ ವಸಾಹತೋತ್ತರ ಆಲೋಚನೆಗಳನ್ನ ಗುರುತಿಸಿ ತೋರಿಸುವಂಥದ್ದು ನಮ್ಮ ಎಫರ್ಟ್ ಆಗುವಂಥದ್ದು. ಯಾವುದೇ ಒಂದು ಸಿದ್ಧ ಮಾದರಿನ ಇಟ್ಕೊಂಡ್ರು ಕೂಡ, ಒಂದು ಮೆಟೀರಿಯಲ್ನ ನೀವು ಇದಿಷ್ಟನ್ನ ಓದ್ತೀನಿ ಅಂತ ಹೇಳಿದ್ರು ಕೂಡ, ರಿಮೆಂಬರ್ ಇದನ್ನ ಪ್ರತಿಯೊಬ್ಬರು ಓದ್ತಿರ್ತಾರೆ. ಈ ಒಂದು ನೋಟ್ಸನ್ನ ಹಲವರು ಓದ್ತಿರ್ತಾರೆ, ನೂರಾರು ಮಂದಿ ಓದ್ತಿರ್ತಾರೆ. ಅದನ್ನ ಹೊರತಾಗಿ ನಾನು ಏನು ಮಾಡ್ತೀನಿ ಅನ್ನೋದು ನಮ್ಮ ಉತ್ತರದಲ್ಲಿ ಕಾಣಿಸ್ಬೇಕಾಗತ್ತೆ. ಮೌಲ್ಯಮಾಪಕ ಅದನ್ನ ಗುರುತು ಮಾಡ್ತಾನೆ, ಗುರುತು ಮಾಡಿ ಅದಕ್ಕೆ ತಕ್ಕದಾದಂತಹ ಅಂಕಗಳನ್ನು ಕೊಡ್ತಾನೆ. ಇದು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಇದರ ಜೊತೆಗೆ ಇಲ್ಲಿ ತೌಲನಿಕ ಪರಿಶೀಲನೆಯನ್ನ ಕೂಡ ನಾವು ಮಾಡಬೇಕಾಗತ್ತೆ. ಭಾರತೀಯ ಕಾವ್ಯ ಮೀಮಾಂಸೆಯ ಧಾಟಿ ಒಂದಿದ್ರೆ ಪಾಶ್ಚಾತ್ಯ ವಿಮರ್ಶೆಯ ಧಾಟಿ ಒಂದ್ ಕಡೆ ಇರುತ್ತೆ. ಅಲ್ಲಿ ಒಂದೇ ವಿಷಯದ ಬಗ್ಗೆ ಚರ್ಚೆ ನಡೀತಿರಬಹುದು, ಅಲಂಕಾರದ ಬಗ್ಗೆ ಚರ್ಚೆ ನಡೀತಿರಬಹುದು, ಸಹೃದಯನ ಬಗ್ಗೆ ಚರ್ಚೆ ನಡೀತಿರಬಹುದು. ಆದರೆ ಇಲ್ಲಿನ ಒಂದಷ್ಟು ಅಂಶಗಳ ಜೊತೆಗೆ ಅಲ್ಲಿ ಅಂದ್ರೆ ಪಾಶ್ಚಾತ್ಯರು ಹೇಗೆ ಅಲ್ಲಿ ಚರ್ಚೆ ಮಾಡಿದ್ರು, ಅಲಂಕಾರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ದಾರೆ, ನಮ್ಮವರು ಎಷ್ಟು ಕೊಟ್ಟಿದ್ದಾರೆ, ಇದರ ಅರ್ಥವನ್ನ ಕೂಡ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನಮ್ಮ ಒಟ್ಟು ಓದಿನಲ್ಲಿ, ವಿಶೇಷವಾಗಿ ಮೀಮಾಂಸೆ ಮತ್ತು ವಿಮರ್ಶೆನಲ್ಲಿ ಈ ಪಾಯಿಂಟ್ಗಳು ನಿಮ್ಮ ಮುಂದೆ ಇರಬೇಕಾಗತ್ತೆ. ಪಂಡಿತರ ಅಥವಾ ವಿಮರ್ಶಕರ ಅಭಿಪ್ರಾಯಗಳು, ಪ್ರಮುಖವಾಗಿ ಸೂತ್ರಗಳು ಮತ್ತು ವಾದಗಳನ್ನ, ಹೇಳಿಕೆಗಳನ್ನ ಕೊಡಲೇಬೇಕು. ಅವರು ಯಾವ ಸೂತ್ರವನ್ನ ಹೇಳಿದ್ದಾರೆ ಆ ಸೂತ್ರದ ಹೊರತು ನೀವು ಇಲ್ಲಿ ಏನೂ ಹೇಳೋದಕ್ಕೆ ಆಗೋದಿಲ್ಲ. ಅಲಂಕಾರದ ಬಗ್ಗೆ ಯಾರೋ ಹೇಳಿದ್ದಾನೆ ಅಥವಾ ರೀತಿ ರಸ ಸಿದ್ಧಾಂತದ ಬಗ್ಗೆ ಭರತ ಈ ರೀತಿ ಹೇಳ್ತಾನೆ, ಅಭಿನವ ಗುಪ್ತ ಈ ರೀತಿ ಹೇಳ್ತಾನೆ ಅಂತ ಹೇಳೋದಾದ್ರೆ ಸುಮ್ಮನೆ ನಾವು ವಾಕ್ಯಗಳಲ್ಲಿ ಅವರ ಅಭಿಪ್ರಾಯನ ಹೇಳೋದಕ್ಕಾಗೋದಿಲ್ಲ. ಸಂಸ್ಕೃತದ ಶ್ಲೋಕಗಳನ್ನ ಅಂದ್ರೆ ಸೂತ್ರಗಳನ್ನ ನಾವು ಅಲ್ಲಿ ವಿಷಯಗೊಳಿಸಬೇಕಾಗತ್ತೆ. ಅದರ ಮುಖಾಂತರವಾಗಿ ವಿವರಣೆಯನ್ನು ಮಾಡಬೇಕಾಗತ್ತೆ. ಇನ್ಫ್ಯಾಕ್ಟ್ ನಾವು ಉತ್ತರಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಈ ಒಂದು ಸೂತ್ರಗಳನ್ನ ಕೊಡುವ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಮಾಡಬೇಕು. ಎಸ್, ನಾನು ಈ ಚರ್ಚೆಯನ್ನ ಈ ಒಂದು ಸೂತ್ರದ ಮುಖಾಂತರವಾಗಿ ನಿಮ್ಮ ಮುಂದೆ ಇಡ್ತಿದ್ದೇನೆ ಅನ್ನುವಂಥದ್ರಿಂದಲೇ ಪ್ರಾರಂಭ ಆಗುತ್ತೆ. ಸೊ ಮೀಮಾಂಸೆ ಮತ್ತು ವಿಮರ್ಶೆಯ ಚರ್ಚೆಯಲ್ಲಿ ಈ ಕೆಲವು ಅಂಶಗಳನ್ನ ಗುರುತು ಮಾಡಿಕೊಂತ ಹೋಗುವಂಥದ್ದು ನಿಮ್ಮ ಹೊಣೆಯಾಗುತ್ತೆ. ಒಂದು ಉದಾಹರಣೆಗೋಸ್ಕರ ನಾನು ಸಹೃದಯ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನನ್ನ ಓದಿನ ಶೈಲಿಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ನೋಡಿ. ತಿನಂಶ್ರೀ ಅಥವಾ ತಿಪ್ಪೇರುದ್ರ ಸ್ವಾಮಿ ಅವರ ಪುಸ್ತಕ ನಮ್ಮ ಒಂದು ಪಠ್ಯಕ್ರಮದಲ್ಲಿ ಇರುವಂತಹದ್ದು. ಭಾರತೀಯ ಕಾವ್ಯ ಮೀಮಾಂಸೆ ತಿನಂಶ್ರೀ ಅವರದ್ದು ಅಥವಾ ತೌಲನಿಕ ಕಾವ್ಯ ಮೀಮಾಂಸೆ ಅನ್ನುವಂತಹ ಪುಸ್ತಕ ತಿಪ್ಪೇರುದ್ರ ಸ್ವಾಮಿ ಅವರ ಪುಸ್ತಕದಿಂದ ಆಗಿರಬಹುದು. ಸಹೃದಯ ಅನ್ನುವಂಥ ಕಾನ್ಸೆಪ್ಟ್ ಇರುತ್ತೆ ಪಠ್ಯಕ್ರಮದಲ್ಲಿ. ನೋಡಿದಾಗ ಸಹೃದಯ ಕಾನ್ಸೆಪ್ಟ್ ಇದೆ. ಅದಕ್ಕೆ ಆ ಟಾಪಿಕ್ ಅನ್ನು ನಾನು ಓಪನ್ ಮಾಡ್ತೇನೆ. ಅಲ್ಲಿರುವಂತಹ ಒಂದು 4-5 ಪೇಜಿನ ಮೊದಲು ಓದ್ಕೊಳ್ತೇನೆ ಮತ್ತು ಅಲ್ಲೇ ಹೈಲೈಟ್ ಮಾಡ್ತಾ ಹೋಗಿದ್ದೇನೆ. ಅಲ್ಲಿ ಪ್ಯಾರಂಥೆಸಿಸ್ ಅಥವಾ ಬ್ರಾಕೆಟ್ಗಳನ್ನ ಹಾಕೊಂಡು ಯಾವುದು ಮುಖ್ಯ, ಏನನ್ನ ಓದ್ಕೋಬೇಕು ಅಂತ ಹೇಳಿ ನಾನು ಅಲ್ಲಿ ಮಾಡ್ತಾ ಹೋಗಿದ್ದೇನೆ. ಅಲ್ಲಿಗೆ ನನಗೆ ಕಾನ್ಸೆಪ್ಟ್ ಅರ್ಥ ಆಯ್ತು. ಓಕೆ, ಸಹೃದಯ ಅಂದ್ರೆ ಇನ್ನೊಬ್ಬ ಓದುಗನನ್ನ ಗುರುತಿಸುವಂತಹದ್ದು ಕಾವ್ಯ ಮೀಮಾಂಸೆಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಆಯಾಮ ಅದು ಎಂದು ನನಗೆ ಅರ್ಥ ಆಯ್ತು. ಇದರ ಜೊತೆಗೆ ನಾನು ಪದವಿ ಪಠ್ಯ ಪುಸ್ತಕ ಏನಿದೆ, MA ಪುಸ್ತಕ ಏನಿದೆ, ಅದು ನಿಮಗೆ ಕೆಲವು ಫೋಟೋಕಾಪಿ ಶಾಪ್ಗಳಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲಿ ನಿಮಗೆ ಸಿಗ್ತವೆ. ಕನ್ನಡದ ವಿಭಾಗದಲ್ಲಿ ನೀವು ಕೇಳಿದ್ರೆ ಅಲ್ಲಿನ ಒಂದಷ್ಟು ಚರ್ಚೆಯನ್ನ ಕೂಡ ನಾನು ಓದ್ತೇನೆ. ಸಹೃದಯ ಅಂದ್ರೆ
ಯಾರು, ಅಲ್ಲಿ ಏನು ಕೊಡ್ತಾ ಹೋಗಿದ್ದಾನೆ ಅಂತ. ಇನ್ಫ್ಯಾಕ್ಟ್ ಪದವಿ ಪಠ್ಯ ಪುಸ್ತಕದಲ್ಲಿ ಮಾಡಿರುವಂತಹ ಚರ್ಚೆಗಳು ಇದೆ. ತೀನಂಶ್ರೀ ಮತ್ತು ತಿಪ್ಪೇರುದ್ರ ಸ್ವಾಮಿ ಅವರ ಪುಸ್ತಕಗಳೇ. ಒಂದೇ ನೀವು ನೇರವಾಗಿ ತಿಪ್ಪೇರುದ್ರ ಸ್ವಾಮಿ ಅವರ ಚರ್ಚೆಯನ್ನ ಅಥವಾ ತೀನಂಶ್ರೀ ಅವರ ಚರ್ಚೆಯನ್ನು ಓದ್ಕೊಳ್ತಾ ಹೋಗಬಹುದು, ಅಥವಾ ಪಠ್ಯ ಪುಸ್ತಕ ಏನಿದೆ ಪದವಿ ಪುಸ್ತಕದಲ್ಲಿ ಅದನ್ನ ಓದ್ಕೊಳ್ತಾ ಹೋಗ್ಬೋದು. ಎರಡೂ ನಿಮಗೆ ಏನು ಬೇಕಾಗಿಲ್ಲ, ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್. ಎರಡರಲ್ಲಿ ಒಂದನ್ನ ಯಾವುದಾದ್ರೂ ಮಾಡಿದ್ರೂ ಸಾಕಾಗುತ್ತೆ, ಯಾಕಂದ್ರೆ ವಿಷಯಗಳು ಒಂದೇ. ಹೀಗೆ ಓದ್ಕೊಂಡ ನಂತರ ಇದನ್ನ ನಾನು ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಟ್ಸ್ ನಲ್ಲಿ ಎಲ್ಲವನ್ನೂ ಹಾಕೊಳ್ಳೋದು ಬೇಡ. ನಿಮಗೆ ಯಾವುದು ಮುಖ್ಯ ಅನ್ಸುತ್ತೆ, ಏನನ್ನ ನೆನಪಿಟ್ಕೊಳ್ಬೇಕಾಗತ್ತೆ ಅಥವಾ ಯಾವುದು ವಿಶೇಷವಾಗಿ ಕಾಣಿಸುತ್ತೆ, ಇವುಗಳನ್ನ ಮಾತ್ರ ನಾನು ಹಾಕೊಳ್ಬೇಕು. ಸಹೃದಯ ಅನ್ನೋದಕ್ಕೆ ನಾನು ಒಂದು ಪುಟದಲ್ಲಿ ಏನೆಲ್ಲ ನನ್ನ ಮುಂದೆ ಇರಬೇಕು ಅನ್ನೋದಕ್ಕೆ ಒಂದಷ್ಟು ಬರ್ಕೊಂಡಿದ್ದೇನೆ ನೋಡಿ. ಅಲ್ಲಿ ಸಹೃದಯ ಅಂದ್ರೆ ಭಾವಕ ಅಂತ ಕೂಡ ಕರೀತಾನಂತೆ ರಾಜಶೇಖರ, ರಸಿಕ ಅಂತ ಕೂಡ ಕೆಲವರು ಕರೀತಾರೆ. ಅಂದ್ರೆ ಸಹೃದಯ ಅಂದ್ರೂ ಒಂದೇ, ಭಾವಕ ಅಂದ್ರೂ ಒಂದೇ, ರಸಿಕ ಅಂದ್ರೂ ಕೂಡ ಒಂದೇ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಯಿತು. ಆನಂದವರ್ಧನ ಹೇಳ್ತಾನೆ, ಒಂದು ಶ್ಲೋಕವನ್ನ ಕೊಡ್ತಾನೆ ಅಥವಾ ಒಂದು ಸೂತ್ರವನ್ನ ಕೊಡ್ತಾನೆ, ಸಹೃದಯನ ಬಗ್ಗೆ ಒಂದು ಮಾತನ್ನ ಹೇಳ್ತಾನೆ ಹೀಗೆ ಅಂತ. ಹಾಗೆ ಅಭಿನವ ಗುಪ್ತ ಒಂದೆರಡು ಮಾತುಗಳನ್ನ ಹೇಳ್ತಾನೆ, ಅದನ್ನ ಬರೆದಿಟ್ಕೊಂಡಿದ್ದಾನೆ. ಕೊನೆಗೆ ನಮ್ಮ ಜನ್ನ ಕೂಡ ತನ್ನ ಅನಂತನಾಥ ಪುರಾಣದಲ್ಲಿ ಸಹೃದಯನ ಒಂದು ಇಂಪಾರ್ಟೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಅದಷ್ಟನ್ನು ಕೂಡ ಒಂದು ಕಡೆ ಬರೆದಿಟ್ಕೊಂಡಿದ್ದೇನೆ. ನಾನು ಅದನ್ನ ಚರ್ಚೆನ ನಂತರದಲ್ಲಿ ಮಾಡೋದ್ರಿಂದ ಇದನ್ನೆಲ್ಲ ಹೇಳ್ತಿಲ್ಲ, ಬಟ್ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇರೋ ಕಾರಣಕ್ಕೋಸ್ಕರ ಸಹೃದಯ ಎಕ್ಸಾಂಪಲ್ ನಲ್ಲಿ ನಾನು ಮಾಡಿಟ್ಕೊಂಡಿರುವಂತಹ ವಿಭಾಗಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಸಹೃದಯನ ಎಕ್ಸ್ಪ್ಲನೇಷನ್ ಬೇಡ ಅಥವಾ ಇತ್ಯಾದಿಗಳು ಬೇಡ, ಯಾಕಂದ್ರೆ ನನಗೆ ಅರ್ಥವಾಗಿದೆ ಅದು. ಆದರೆ ಇಲ್ಲಿ ಉತ್ತರದಲ್ಲಿ ಅಥವಾ ನನ್ನ ನೋಟ್ಸ್ನಲ್ಲಿ ಕಾಣಬೇಕಾಗಿರುವಂತಹ ಕೆಲವು ಸೂತ್ರಗಳನ್ನು ಮಾತ್ರ ಬರ್ಕೊಂಡಿದ್ದೇನೆ, ಸೊ ದಟ್ ಸಹೃದಯ ಅಂತ ಬಂದಾಗ ಈ ಅಂಶಗಳನ್ನು ನಾನು ಬರೀಬೇಕು ಅನ್ನೋದು ನನ್ನ ಮುಂದೆ ಇರಲಿ ಅನ್ನೋ ಕಾರಣಕ್ಕೆ. ಹಾಗೆ ಕೆಲವೊಂದಷ್ಟು ಕೀವರ್ಡ್ಸ್ ಬರ್ತವೆ ಅಲ್ಲಿ. ಫಾರ್ ಎಕ್ಸಾಂಪಲ್ ದೃಷ್ಟಿ ಕಾರ್ಯ, ಸೃಷ್ಟಿ ಕಾರ್ಯ, ಅನುಸೃಷ್ಟಿ ಕಾರ್ಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರ್ತವೆ. ಅದರ ಜೊತೆಗೆ ರಾಜಶೇಖರನ ಪ್ರತಿಭೆ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಕಾಲಯಿತ್ರಿ ಪ್ರತಿಭೆ ಮತ್ತು ಭಾವಯಿತ್ರಿ ಪ್ರತಿಭೆ ಅನ್ನುವಂಥದ್ದು. ಸಹೃದಯನಿಗೆ ಒಂದಿರಬೇಕಾಗತ್ತೆ, ಕವಿಗೆ ಒಂದು ದೃಷ್ಟಿಕೋನ ಇರಬೇಕಾಗತ್ತೆ. ಈ ಎಲ್ಲ ಚರ್ಚೆಗಳು ಅಲ್ಲಿ ಬರುತ್ತೆ, ಯಾಕಂದ್ರೆ ಇವು ಸಹೃದಯನ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ಇದರ ಜೊತೆಗೆ ನಾನು ಹೇಳಿದೆ, ತೌಲನಿಕವಾಗಿಯೂ ಕೂಡ ನೀವು ಕಂಪೇರ್ ಮಾಡಬೇಕಾಗತ್ತೆ. ಸಹೃದಯ ಅನ್ನೋದನ್ನ ಅಲ್ಲಿಗೆ ನಿಲ್ಲಿಸೋದಲ್ಲ. ಪಾಶ್ಚಾತ್ಯರಲ್ಲಿ ರೀಡರ್ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೋಸ್ಕರ ರೀಡರ್ ಬಗ್ಗೆ ಅಲ್ಲಿ ಮಾಡಿಕೊಂಡಿರುವಂತಹ ಚರ್ಚೆ ಯಾರೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಒಂದ್ ಕಡೆ ಬರೆದಿಟ್ಕೊಂಡಿದ್ದಾನೆ. ಇನ್ ಡೀಟೇಲ್ ಅಲ್ಲ, ಜಸ್ಟ್ ಯಾವ ವ್ಯಕ್ತಿಗಳು ಯಾವ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದಷ್ಟೇ ನನ್ನ ಮುಂದೆ ಕಾಣಿಸ್ಕೊಂಡ್ರೆ ಸಾಕು. ಇನ್ ಮಿಕ್ಕ ಅಂಶಗಳು ನನಗೆ ಗೊತ್ತಿರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಓದಿದ ನಂತರ ಯಾವುದು ನಿಮಗೆ ಹೈಲೈಟ್ ಮಾಡ್ಕೊಳ್ಬೇಕೋ ಅಷ್ಟನ್ನ ಮಾತ್ರ ಇಲ್ಲಿ ಬರೆದಿಟ್ಕೊಳ್ಳುವಂಥದ್ದು. ಅಂಡ್ ಫೈನಲಿ ಇದಿಷ್ಟಕ್ಕೆ ನಿಲ್ಸಿದ್ರೆ ಸಾಕಾಗತ್ತಾ? ಇಲ್ಲ. ಇನೋವೇಟಿವ್ ಆಗಿ ನಾನು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಅಡಿಷನಲ್ ಆಗಿ ಬೇಂದ್ರೆಯವರ ಒಂದು ಕಾವ್ಯವನ್ನೋ ಅಥವಾ ಕುವೆಂಪುರವರ ಒಂದು ಕಾವ್ಯದಲ್ಲೋ ಅಥವಾ ಜನಪದ ಸಾಹಿತ್ಯದಲ್ಲಿ ಬರುವಂತಹ ಯಾವುದೋ ಒಂದು ಸಾಲನ್ನ ವಿಶೇಷವಾಗಿ ಸಹೃದಯನ ಬಗ್ಗೆ, ಓದುಗನ ಬಗ್ಗೆ, ಇವರ ಬಗ್ಗೆ ಇರುವಂತಹ ಸಾಲುಗಳನ್ನ ನಾನೆಲ್ಲಾದ್ರೂ ಹುಡುಕಿಕೊಂಡು ಆಡ್ ಮಾಡಬೇಕು ಅಂತ ಅಲ್ಲಿ ಕೊನೆಯಲ್ಲಿ ರಿಮಾರ್ಕ್ ಬರೆದಿಟ್ಕೊಂಡಿದ್ದೇನೆ. ಸೊ ಬೇಸಿಕಲಿ ನಾನು ಸಹೃದಯ ಅಂದ್ರೆ ಯಾರು ಅಥವಾ ಸಹೃದಯ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಇದರ ಬಗ್ಗೆ ಚರ್ಚಿಸಿ ಅಂತ ಪ್ರಶ್ನೆ ಬಂದ್ರೆ ಆನಂದವರ್ಧನನ ಬಗ್ಗೆ ಹೇಳಬೇಕು, ಅಭಿನವ ಗುಪ್ತನ ಬಗ್ಗೆ ಹೇಳಬೇಕು, ಜನ್ನನ ಸಾಲುಗಳನ್ನ ನಾನು ಹೇಳ್ತೀನಿ, ಜೊತೆಗೆ ಅಲ್ಲಿ ದೃಷ್ಟಿ ಕಾರ್ಯ, ಸೃಷ್ಟಿ, ಅನುಸೃಷ್ಟಿ ಕಾರ್ಯದ ಬಗ್ಗೆ ಹೇಳ್ತೀನಿ, ಪ್ರತಿಭೆಯ ಬಗ್ಗೆ ಹೇಳ್ತೀನಿ, ಕವಿಯ ಪ್ರತಿಭೆ ಮತ್ತು ಓದುಗನ ಪ್ರತಿಭೆ ಅನ್ನುವಂಥದ್ದು ಕೂಡ ಇರುತ್ತೆ ಅನ್ನುವಂಥದ್ದು, ಮತ್ತು ಇದರ ಜೊತೆಗೆ ಬೇಂದ್ರೆ, ಕುವೆಂಪು, ಜನಪದ ಸಾಹಿತ್ಯ ಇವುಗಳ ಒಂದಷ್ಟು ಉದಾಹರಣೆಗಳನ್ನ ಕೊಡುವ ಮೂಲಕ ನಾನು ಉತ್ತರವನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ವಿತ್ 1 or 2 pages ನಾನು ಸಹೃದಯನ ಬಗ್ಗೆ ಅರ್ಥ ಮಾಡಿಕೊಂಡಿರುವಂತಹ ಮತ್ತು ಪ್ರಮುಖ ಅನಿಸುವಂತಹ ವಿಚಾರಗಳನ್ನು ಒಂದ್ ಕಡೆ ಬರೆದಿಟ್ಕೊಂಡಿದ್ದೇನೆ. ಇದೇ ನಿಟ್ಟಿನಲ್ಲಿ ನೀವು ಎಲ್ಲಾ ಕಾನ್ಸೆಪ್ಟ್ಗಳನ್ನ ಮಾಡಿಕೊಂಡಷ್ಟು ಒಳ್ಳೆಯದು. ಮೊದಲು ಇದರ ತೀನಂಶ್ರೀ ಅಥವಾ ತಿಪ್ಪೇರುದ್ರ ಸ್ವಾಮಿ ಅವರ ಯಾವುದೊಂದು ಪುಸ್ತಕವನ್ನ ರೆಫರೆನ್ಸ್ ಮೆಟೀರಿಯಲ್ ಅನ್ನ ಓದ್ಕೊಳ್ಳುವಂಥದ್ದು, ಅಥವಾ ಅದು ನಿಮಗೆ ಸಿಕ್ಕಿಲ್ಲ ಅಥವಾ ನಮಗೆ ಆಗ್ತಿಲ್ಲ ಅಂತ ಹೇಳಿದ್ರೆ ಪದವಿ ಪಠ್ಯ ಪುಸ್ತಕಗಳಿಂದ ಅಷ್ಟನ್ನ ಓದ್ಕೊಂಡ್ರೂ ಸಾಕಾಗುತ್ತೆ. ಬಿಕಾಸ್ ಇಟ್ಸ್ ದ ಸೇಮ್ ಕಾನ್ಸೆಪ್ಟ್. ಅದೇ ಪುಸ್ತಕಗಳಿಂದ ನಿಮಗೆ ಟೆಕ್ಸ್ಟ್ ಬುಕ್ ಮಾಡಿರ್ತಾರೆ, ಅಂದ್ರೆ ತೀನಂಶ್ರೀ ತಿಪ್ಪೇರುದ್ರ ಸ್ವಾಮಿ ಅವರಿಂದಾನೇ ಎಕ್ಸ್ಟ್ರಾಕ್ಟ್ ಮಾಡಿ ನೋಟ್ಸ್ ಮಾಡಿರ್ತಾರೆ, ಅಷ್ಟನ್ನು ಓದ್ಕೊಂಡ್ರೂ ಸಾಕಾಗುತ್ತೆ. ಸೊ 2 ಸೋರ್ಸ್ನಲ್ಲಿ ಯಾವುದನ್ನ ಚೂಸ್ ಮಾಡ್ಕೊಂಡ್ರು ನಡೆಯುತ್ತೆ. ಹೀಗೆ ಓದಿದ ನಂತರ, ನಾನಷ್ಟು ಹೈಲೈಟ್ ಎಲ್ಲ ಮಾಡಿದ ನಂತರ ಯಾವುದು ಪ್ರಮುಖವಾಗಿ ಹೇಳಬಹುದು, ಇದು ನನ್ನ ದೃಷ್ಟಿನಲ್ಲಿ ನಾನು ನೋಟ್ಸ್ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಅಭಿನವ ಗುಪ್ತನ ಹೇಳಿಕೆಗಳನ್ನ ಹೇಳಲೇಬೇಕು ಅಂತ ನಾನು ಹೇಳ್ತಿಲ್ಲ, ಇನ್ನೊಬ್ಬರಿಗೆ ಅದು ಬೇಡ, ಇದಕ್ಕಿಂತ ಇನ್ನೊಂದು ಚೆನ್ನಾಗಿದೆ ಅಂತ ಯಾರಿಗಾರ ಅನ್ಸಿದ್ರೆ ಅದನ್ನ ನೀವು ಹೇಳ್ಬೋದಾಗುತ್ತೆ. ಬಟ್ ಒಂದು ಸ್ಯಾಂಪಲ್ ಆಗಿ ಸಹೃದಯ ಅಂತ ಹೇಳಿದಾಗ ನೋಡಿ, ನನ್ನ ಮುಂದೆ ಇಷ್ಟು ಸಾಕಾಗುತ್ತೆ, ನನಗೆ ಇಷ್ಟು ಸಾಕು ಅಂತ ನಾನು ತಯಾರಿ ಮಾಡಿ ಇಟ್ಕೊಳ್ತೇನೆ. ಇದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನ ಮಾಡ್ತೀನಿ, ಅಡಿಷನಲ್ ರಿಮಾರ್ಕ್ಸ್ ಅನ್ನ ಬರ್ಕೊಳ್ತೇನೆ. ಪ್ರತಿ ಕಾನ್ಸೆಪ್ಟ್ಗಳಿಗೂ ಕೂಡ ಅಲಂಕಾರ, ರೀತಿ, ರಸ, ಧ್ವನಿ ಇವೆಲ್ಲವೂ ಕೂಡ ಇದೇ ನಿಟ್ಟಿನಲ್ಲಿ ನೀವು ಸಣ್ಣ ಸಣ್ಣ ನೋಟ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಒನ್ಸ್ ಯು ಆರ್ ಡನ್ ವಿತ್ ಯುವರ್ ಟೆಕ್ಸ್ಟ್ ಬುಕ್ ಅಥವಾ ರೆಫರೆನ್ಸ್ ನ ಮುಗಿಸಿದ ನಂತರ, ಹೈಲೈಟ್ ಮಾಡಿದ ನಂತರ ನೋಟ್ಸ್ ಅನ್ನ
ಈ ಕ್ರಮದಲ್ಲಿ ಮಾಡಿದ್ರೆ ಸೂಕ್ತ. ಇದೇ ಚರ್ಚೆಯನ್ನ ಸ್ವಲ್ಪ ಮುಂದುವರಿಸಿ ಇನ್ನೊಂದು ಡೌಟ್ ನಾವು ಸಾಕಷ್ಟು ಜನ ಕೇಳಿದ್ರು, ಸಂಸ್ಕೃತದ ಶ್ಲೋಕ ಅಥವಾ ಸೂತ್ರಗಳು ಅಂತ ಹೇಳ್ತಿದ್ದೀರಾ, ಇದನ್ನ ಹೇಗೆ ನಾವು ಉತ್ತರದಲ್ಲಿ ಅಥವಾ ನೋಟ್ಸ್ ನಲ್ಲಿ ಬರ್ಕೊಳ್ಬೇಕಾಗತ್ತೆ, ಸಂಸ್ಕೃತದಲ್ಲಿ ಬರ್ಕೊಳ್ಬೇಕಾ ಅನ್ನುವಂಥದ್ದು. ಈ ಚರ್ಚೆಯನ್ನ ಮಾಡಬೇಕಾದ್ರೆ ನನಗನ್ಸಿದ್ದೇನೆಂದ್ರೆ, ನಮ್ಮ ಪಠ್ಯಕ್ರಮದಲ್ಲಿ ಮಿಸ್ಸಿಂಗ್ ಎಲಿಮೆಂಟ್ ಅಂದ್ರೆ, ಗಮನಿಸಿ ನೋಡಿ, ಲಿಪಿಯ ಬಗ್ಗೆ ಯಾವುದೇ ಚಾಪ್ಟರ್ಗಳು ನಮ್ಮ ಪಠ್ಯಕ್ರಮದಲ್ಲಿ ಇಲ್ಲ. ಬಹಳ ಮುಖ್ಯವಾಗಿ ಇರುವಂತಹ ಒಂದು ಭಾಗ. ಅದರದೇ ಪ್ರತ್ಯೇಕವಾದಂತಹ ಅಧ್ಯಯನ ಬೇಡವಾಗಿದ್ರೂ ಕೂಡ ಒಂದು ಪರಿಚಯವನ್ನ ಮಾಡಿಕೊಡೋದಕ್ಕೋಸ್ಕರ ಒಂದು ಪಾಠವನ್ನ ಮೀಸಲಿರಿಸಬಹುದಿತ್ತು, ಆದ್ರೆ ಅದು ಆಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್ ಇದೆ ಎಲ್ಲರಲ್ಲೂ. ಕಾನ್ಸೆಪ್ಟ್ ಹೀಗಿದೆ ಅಷ್ಟೇ, ವೆರಿ ಸಿಂಪಲ್. ಬ್ರಾಹ್ಮಿ ಸ್ಕ್ರಿಪ್ಟ್ ಏನಿದೆ, ಲಿಪಿ ಏನಿದೆ, ಇದು ಮೂಲತಃ ತಾಯಿ ಲಿಪಿ. ಭಾರತದ ಒಟ್ಟು ಪ್ರಮುಖ ಭಾಷೆಗಳಿಗೆ ತಾಯಿ ಲಿಪಿಯಾಗಿ ಬಂದಿರುವಂತದ್ದು ಬ್ರಾಹ್ಮಿ. ಕರೋಸ್ತಿ ಅನ್ನುವಂಥದ್ದನ್ನು ನಾವು ಓದಿರ್ತೇವೆ. ಗ್ರೀಕ್, ಅರಾಮಿಕ್ ಇವೆಲ್ಲವನ್ನ NCERTs ನಲ್ಲಿ ನೀವು ಓದಿರ್ತೀರಾ, ಅಥವಾ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದಾಗ ಇದರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಲೆಟ್ಸ್ ಕಮ್ ಬ್ಯಾಕ್ ಟು ಬ್ರಾಹ್ಮಿ. ಈ ಬ್ರಾಹ್ಮಿನಲ್ಲಿ ಉತ್ತರದ ಗುಂಪು ಒಂದು ಗುಪ್ತರ ಗುಂಪು, ದಕ್ಷಿಣದಲ್ಲಿ ಕದಂಬರು ಮತ್ತು ಗ್ರಂಥ ಅನ್ನುವಂತಹ ಎರಡು ಏಳೆ ಆಗ್ತಾ ಹೋಗುತ್ತೆ. ಉತ್ತರದ ಈ ಗುಪ್ತ ಏನಾಗುತ್ತೆ, ನಾಗರಿ ಆಗುತ್ತೆ. ಅಲ್ಲಿಯ ದೇವನಾಗರಿ, ನಮ್ಮ ಸಂಸ್ಕೃತ ಹಿಂದಿಯಲ್ಲಿ ಬರಿತಾ ಇರ್ತೀವಲ್ಲ ಲಿಪಿ, ಅದು ದೇವನಾಗರಿಗೆ ಸಂಬಂಧಪಟ್ಟಿರುವಂತದ್ದು. ಅದು ಕೂಡ ಬ್ರಾಹ್ಮಿಯಿಂದಲೇ ಬಂದಿರುವಂತದ್ದು. ಬ್ರಾಹ್ಮಿಯ ಇನ್ನೊಂದು ಎಳೆ ಅಂದ್ರೆ ದಕ್ಷಿಣದ ಎಳೆಯಿಂದ ಕದಂಬ ಸೃಷ್ಟಿಯಾಗಿರುವಂತದ್ದು. ಅಲ್ಲಿ ಕನ್ನಡ ಮತ್ತು ತೆಲುಗು ಲಿಪಿ ಬಂದಿರುತ್ತೆ. ಇನ್ನೊಂದು ಗ್ರಂಥ ಅನ್ನುವಂಥದ್ದು, ಅಲ್ಲಿ ತಮಿಳು ಮತ್ತು ಮಲಯಾಳಂಗಳು ಸೃಷ್ಟಿಯಾಗಿರುವಂಥದ್ದು. ಹೀಗೆ ಲಿಪಿಗಳು ಸೃಷ್ಟಿ ಆಗ್ತಾ ಹೋಗಿರುತ್ತವೆ, ಸ್ಕ್ರಿಪ್ಟ್ ಹೀಗೆ ಬಂದಿರುವಂಥದ್ದು. ಸೊ ಈ ಮೀಮಾಂಸಕಾರರು ಏನಿದ್ದಾರೆ, ಭಾರತೀಯ ಕಾವ್ಯ ಮೀಮಾಂಸಕಾರರು, ಇವರೆಲ್ಲರೂ ಕೂಡ ಕಾಶ್ಮೀರಿ ಪಂಡಿತರು ಅಥವಾ ಉತ್ತರದಲ್ಲಿ ಇದ್ದಂಥವರು. ಇವರೆಲ್ಲರೂ ಮಾತಾಡ್ತಿದ್ದಂಥದ್ದು ಅಥವಾ ಕೃತಿಗಳನ್ನ ರಚಿಸ್ತಿದ್ದಂಥದ್ದು ಸಂಸ್ಕೃತದಲ್ಲಿ ಅಂದ್ರೆ ಮೂಲ ಸಂಸ್ಕೃತದ ಒಂದು ರೂಪದಲ್ಲಿ ಬರಿತಿದ್ರು. ಅದು ಈಗಿನ ಸಂಸ್ಕೃತದಲ್ಲಿ ಓದೋದಾದ್ರೆ ಕೆಳಗಡೆ ನಾನು ಕೆಂಪು ಫಾಂಟ್ಗಳಲ್ಲಿ ನಿಮಗೆ ಕೊಟ್ಟಿರುವಂತದ್ದು, ಇದು ಅವರು ಬರಿತಾ ಇದ್ದಂಥದ್ದು. ನಾವು ಇದನ್ನ ಬರೆಯೋದಲ್ಲ, ಇದು ಮೂಲ ಸಂಸ್ಕೃತದ ಸೂತ್ರಗಳು. ಭಗವದ್ಗೀತೆಯ ಒಂದು ಶ್ಲೋಕವನ್ನ ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೇನೆ. ಇದು ಮೂಲ ಸಂಸ್ಕೃತದಲ್ಲಿ ಹೀಗಿರುವಂತದ್ದು. ನಾವು ಇದನ್ನ ಬರೆಯೋದಲ್ಲ. ಇದರ ಕೆಳಗಡೆ ಇದನ್ನೇ ನಾನು ಕನ್ನಡದಲ್ಲಿ ಬರೆದಿದ್ದೇನೆ ನೋಡಿ, ಅದು ಸಂಸ್ಕೃತವೇ, ಆದರೆ ಇದು ಕನ್ನಡದ ಲಿಪಿ. ಮೇಲ್ಗಡೆದು ದೇವನಾಗರಿ ಲಿಪಿ, ಇದು ಕೆಳಗಡೆಯದು ಕನ್ನಡದ ಲಿಪಿ. ಸೊ ಕನ್ನಡದ ಲಿಪಿನಲ್ಲಿ ಮೇಲಿನ ವಾಕ್ಯವನ್ನೇ ನಾನು ಬರೆದಿರುವಂಥದ್ದು. ಗೀತಾ ಸುಗೀತ ಕರ್ತವ್ಯ ಕಿನ್ಮನ್ಯೇ ಶಾಸ್ತ್ರ ವಿಸ್ತಯೇ ಇತ್ಯಾದಿ ಅಂತ ಹೇಳಿ ನಾನು ಅದನ್ನೇ ಬರೆದಿದ್ದೇನೆ ಅಷ್ಟೆ. ಇದು ಪರೀಕ್ಷೆಗೆ ಬೇಕಿರುವಂಥದ್ದು, ಮೂಲ ಸಂಸ್ಕೃತ ಅಲ್ಲ, ಇದು ನಮಗೆ ಬೇಕಿರುವಂಥದ್ದು. ಸೊ ಮೀಮಾಂಸೆಯ ಪುಸ್ತಕವನ್ನು ಓಪನ್ ಮಾಡಿ ನೋಡಿ, ಕನ್ನಡದ ಲಿಪಿಯಲ್ಲಿಯೇ ಎಲ್ಲ ಸಂಸ್ಕೃತದ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಅದನ್ನೇ ನೀವು ಬರಿಬೇಕಾಗಿರುವಂಥದ್ದು. ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮೀಮಾಂಸೆಯ ಪುಸ್ತಕದಲ್ಲಿರುವಂತಹ ಸೂತ್ರಗಳೇನಿದೆಯೋ ಅದನ್ನೇ ನೀವು ಬರಿಬೇಕಾಗತ್ತೆ ಕನ್ನಡದ ಲಿಪಿಯಲ್ಲಿ, ಹಿಂದಿ ದೇವನಾಗರಿ ಲಿಪಿಯಲ್ಲ. ಈ ಸೂತ್ರದ ಜೊತೆಗೆ ವಿವರಣೆನೂ ಕೂಡ ಬೇಕಾಗತ್ತೆ. ಅದನ್ನು ನಾನು ಕೆಳಗಡೆ ಮತ್ತೆ ಕೊಟ್ಟಿದ್ದೇನೆ ನೋಡಿ. ಮೇಲಿನ ಶ್ಲೋಕದ ಅರ್ಥ ಏನು, ಶ್ಲೋಕ ಏನೋ ಬರೆದ್ರಿ, ಕನ್ನಡ ಲಿಪಿನಲ್ಲಿ ಶ್ಲೋಕ ಇದೆ ಅಂತ ಬರೆದ್ರಿ, ಆದ್ರೆ ಅರ್ಥ ಏನೋ ಗೊತ್ತಿರಬೇಕಲ್ಲ. ಅದಕ್ಕೋಸ್ಕರ ಕನ್ನಡದ ಅರ್ಥದಲ್ಲಿ ಹೀಗೆ ಹೇಳೋದಾದ್ರೆ, ಸ್ವಯಂ ಭಗವಂತ ವಿಷ್ಣುವಿನ ಬಾಯಿಂದ ಹೊರಬಂದಿರುವಂತಹ ಈ ವಾಣಿ ದೇವವಾಣಿಯೇ ಸರಿ. ಇದನ್ನ ಮೀರಿದಂತಹ ಯಾವ ಶಾಸ್ತ್ರವಾದರೂ ಇದ್ದಿತ್ತೆ, ಸ್ವಯಂ ಭಗವಂತನೇ ಹೇಳಿದ್ದಾನೆ, ಇದನ್ನ ಮೀರಿದಂತಹ ಯಾವ ಶಾಸ್ತ್ರವೂ ಕೂಡ ಇರೋದಿಲ್ಲ. ಹಾಗಾಗಿ ಇದನ್ನ ನೀವು ಬಾಯಿಪಾಠ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರಾರಂಭದಲ್ಲಿ, ಗೀತೆಯ ಪ್ರಾರಂಭದಲ್ಲಿ, ಭಗವದ್ಗೀತೆಯ ಪ್ರಾರಂಭದಲ್ಲಿ ಹೀಗೆ ಹೇಳ್ತಾರೆ ಅಂತ. ಇದು ನಿಮಗೆ ಸ್ಯಾಂಪಲ್ ಆಗಿ ಏನಕ್ಕೆ ಕೊಟ್ಟಿದ್ದೇನೆ ಅಂದ್ರೆ, ನಮ್ಮ ಒಟ್ಟು ಮೀಮಾಂಸೆಯ ಚರ್ಚೆನಲ್ಲಿ ನಡೆಯುವಂಥದ್ದೆಲ್ಲವೂ ಕೂಡ ಸಂಸ್ಕೃತದ ಸೂತ್ರಗಳೇ. ಅಲ್ಲಿ ಕನ್ನಡದ ಲಿಪಿನಲ್ಲೇ ಕೊಟ್ಟಿದ್ದಾರೆ. ನಮ್ಮ ತೀನಂಶ್ರೀ ಮತ್ತು ತಿಪ್ಪೇರುದ್ರ ಸ್ವಾಮಿಯವರ ಪುಸ್ತಕದಲ್ಲಿ ಕನ್ನಡದ ಲಿಪಿನಲ್ಲೇ ಅಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಮಾಡಬೇಕಾಗಿರುವಂಥದ್ದು, ಆ ಬ್ಲೂ ಫಾಂಟ್ ನಲ್ಲಿ ಏನ್ ಕೊಟ್ಟಿದ್ದೇನೆ, ಗ್ರೀನ್ ಕಲರ್ ಟಿಕ್ ಮಾಡಿದ್ದೇನಲ್ಲ, ಈ ಫಾರ್ಮೆಟ್ ನಲ್ಲಿಯೇ ನೀವು ಬರಿಬೇಕು. ಇದಕ್ಕೆ ಕೆಳಗಡೆ ಬ್ಲಾಕ್ ಫಾಂಟ್ ನಲ್ಲಿ ಕೊಟ್ಟಿರೋ ಹಾಗೆ ವಿವರಣೆಯನ್ನ ಕೊಡಬೇಕು. ಇಷ್ಟೇ ಸೂತ್ರ ಮತ್ತು ಅದಕ್ಕೆ ವಿವರಣೆ. ಇದಾದ ನಂತರ ಅಗೇನ್ ಎಕ್ಸಾಂಪಲ್ಸ್ ಕೊಡೋದು ಅಥವಾ ಅಡಿಷನಲ್ ವಿವರಣೆ ಕೊಡುವಂಥದ್ದು ಇಟ್ಸ್ ಅಪ್ ಟು ಯು. ಮಾಮೂಲಿ ನಾವು ಕನ್ನಡದಲ್ಲಿ ಕೊಡ್ತಾ ಹೋಗ್ತೀವಿ. ಆದ್ರೆ ಕೆಂಪು ಫಾಂಟ್ ನಲ್ಲಿ ಕೊಟ್ಟಿರುವಂಥದ್ದು ನಮಗೆ ಅವಶ್ಯಕತೆ ಇಲ್ಲ, ಅದು ನಿಮಗೆ ಸಿಗಲ್ಲ, ಅದನ್ನ ಅವಾಯ್ಡ್ ಮಾಡಿ. ಅದರ ಬಗ್ಗೆ ಕನ್ಫ್ಯೂಷನ್ ಬೇಡ. ನೇರವಾಗಿ ಕನ್ನಡದ ಲಿಪಿನಲ್ಲಿ ಸಂಸ್ಕೃತದ ಸೂತ್ರಗಳು ಇಷ್ಟೇ, ಮತ್ತು ಅದಕ್ಕೆ ಹೊಸಗನ್ನಡದ ರೂಪದಲ್ಲಿ ಅರ್ಥವನ್ನ ತಿಳ್ಕೊಳ್ಳಿ, ಬರ್ಕೊಳ್ಳಿ. ಇದನ್ನೇ ನೀವು ಉತ್ತರದಲ್ಲಿ ಬರೆಯುವಂಥದ್ದು. ಲಿಪಿಯ ಕಾನ್ಸೆಪ್ಟ್ ಅನ್ನ ಮತ್ತೆ ಇನ್ನೊಂದ್ಸಲಿ ಗಮನಿಸಿ ನೋಡಿ. ಬ್ರಾಹ್ಮಿ ಲಿಪಿ, ಉತ್ತರದಲ್ಲಿ ಗುಪ್ತ, ದಕ್ಷಿಣದಲ್ಲಿ ಕದಂಬ ಗ್ರಂಥ. ಇವೆಲ್ಲವೂ ಕೂಡ ನೀವು ಆರ್ಟ್ಸ್ ಅಂಡ್ ಕಲ್ಚರ್ ನಲ್ಲಿ ಪ್ರಿಲಿಮ್ಸ್ಗೋಸ್ಕರ ಓದ್ಬೇಕಾಗತ್ತೆ, ಮೇನ್ಸ್ಗೋಸ್ಕರ ಓದ್ಬೇಕಾಗತ್ತೆ, ಜನರಲ್ ಸ್ಟಡೀಸ್ಗೆ. ಬಟ್ ಇಲ್ಲಿ ನೀವು ಈ ಫಾರ್ಮೆಟ್ ನಲ್ಲಿ ಅರ್ಥ ಮಾಡಿಸ್ಕೊಳ್ಳೋಕೋಸ್ಕರ ನಾನು ಇದನ್ನ ಯೂಸ್ ಮಾಡಿದ್ದೇನೆ. ಹೋಪ್ ಇಟ್ಸ್ ಕ್ಲಿಯರ್ ನೌ. ಸಂಸ್ಕೃತದ ಶ್ಲೋಕಗಳು, ಸೂತ್ರಗಳನ್ನ ಕನ್ನಡದ ಲಿಪಿನಲ್ಲಿ ಬರಿಬೇಕು, ಅದಕ್ಕೆ ಅರ್ಥಗಳನ್ನ ಕನ್ನಡದಲ್ಲಿ ಕೊಡಬೇಕು. ಹೌದು, ಇದನ್ನ ನೀವು ಬಾಯಿಪಾಠ ಮಾಡಬೇಕು. ಈ ಬ್ಲೂ ಕಲರ್ ಫಾಂಟ್ ನಲ್ಲಿ ನಿಮ್ಗೆ ಕಷ್ಟ ಆಗ್ತಾ ಇದೆ, ಇದಾಗ್ತಿದೆ ಅಂತ ಹೇಳೋವಂಥದ್ದು ಇಲ್ಲ. ದರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಅದನ್ನ ಕಷ್ಟ ಆದ್ರೆ ಬೈ ಹಾರ್ಟ್ ಮಾಡಲೇಬೇಕಾಗತ್ತೆ. ಇಂತಹ ಸೂತ್ರಗಳು ನಿಮಗೊಂದು
ಪ್ರಮುಖವಾಗಿ 30-40 ಸೂತ್ರಗಳಿರ್ತವೆ. ಇದನ್ನ ಒಂದು ಕಡೆ ಬರ್ಕೊಂಡು ರಿಪೀಟ್ ಮೋಡ್ನಲ್ಲಿ ಬರಿತಾ ಅದನ್ನ ಬಾಯಿಪಾಠ ಮಾಡ್ಕೊಳ್ಳಿ. ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ. ಅದೇನು ಹೆಚ್ಚಿನ ಇದಲ್ಲ. ಅಲಂಕಾರಕ್ಕೆ ಒಂದು 3 ಇರುತ್ತೆ. ರಸ ಅಂತ ಹೇಳಿದಾಗ ಅಲ್ಲೊಂದು 3 ಸೂತ್ರಗಳು ಕಾಣಿಸಬಹುದು. ಧ್ವನಿ ಅಂತ ಹೇಳಿದಾಗ 3 ಸೂತ್ರಗಳು. ಹೀಗೆ ಪ್ರತಿಯೊಂದು ಕಾನ್ಸೆಪ್ಟ್ಗಳು 3-4 ಅಂತ ಹೇಳಿದ್ರು ಕೂಡ ಒಂದು 10 ಕಾನ್ಸೆಪ್ಟ್ ಇದ್ರೆ 30-40 ಸೂತ್ರಗಳನ್ನ ನೀವು ಬೈಹಾರ್ಟ್ ಮಾಡಬೇಕಷ್ಟೇ, ಮತ್ತು ಅದಕ್ಕೆ ಅರ್ಥಗಳು. ಇಷ್ಟೇ ನಿಮ್ಮ ಕೆಲಸ ಇಡೀ ಮೀಮಾಂಸೆನಲ್ಲಿ. ಮೇಲಿನ ದೇವನಾಗರಿಯ ಲಿಪಿ ಅಲ್ಲ, ಕೆಳಗಡೆಯ ಕನ್ನಡದ ಲಿಪಿನಲ್ಲಿ ಸಂಸ್ಕೃತದ ಸೂತ್ರಗಳು. ಇಷ್ಟನ್ನ ನೀವು ನೆನಪಲ್ಲಿಟ್ಕೊಳ್ಳಿ. ಮುಂದಿನ ವಿಂಗಡಣೆ ಸಾಂಸ್ಕೃತಿಕ ಇತಿಹಾಸ, ಕಲ್ಚರಲ್ ಹಿಸ್ಟ್ರಿಯನ್ನು ನಾವು ನೋಡಬೇಕು. ಇದು ಸಾಮಾನ್ಯ ಅಧ್ಯಯನ ಅಥವಾ ಜನರಲ್ ಸ್ಟಡೀಸ್ ಏನಿದೆ, ಇದಕ್ಕೆ ತೀರಾ ಸಮೀಪವಾದಂತಹ ಒಂದು ಫಾರ್ಮ್ಯಾಟ್ ಅಥವಾ ಮಾದರಿ. ಜನರಲ್ ಸ್ಟಡೀಸ್ನ ಆರ್ಟ್ ವಿಭಾಗದಲ್ಲಿ ನೀವೇನಾದ್ರು ಓಪನ್ ಮಾಡಿ ನೋಡಿದಾಗ ಜೈನ್ ಆರ್ಕಿಟೆಕ್ಚರ್ ಹೇಗಿದೆ ಅಂತ ಪ್ರಶ್ನೆ ಬರಬಹುದು, ರೈಟ್? ಜೈನರ ವಾಸ್ತುಶಿಲ್ಪದ ಬಗ್ಗೆ ವಿವರಿಸಿ ಅಂತನೋ, ಅಥವಾ ಬೌದ್ಧ ವಾಸ್ತುಶಿಲ್ಪದ ಬಗ್ಗೆ ವಿವರಿಸಿ ಅಂತಲೋ, ಚಿತ್ರಕಲೆಯ ಬಗ್ಗೆ ಹೇಳಿ ಅಂತಲೋ ಒಂದಷ್ಟು ಪ್ರಶ್ನೆಗಳನ್ನ ನೀವು ನೋಡಿರ್ತೀರ ಜನರಲ್ ಸ್ಟಡೀಸ್ನಲ್ಲಿ. ಅಲ್ಲಿ ಹೇಗೆ ನೀವು ವಿವರಣೆ ಕೊಡ್ತಾ ಹೋಗ್ತಿರೋ ಇಲ್ಲೂ ಕೂಡ ಅದೇ ರೀತಿಯಾಗಿ ಕೊಡುವಂಥದ್ದು. ಅಂದರೆ ಸ್ಥಳ, ಅಲ್ಲಿನ ವಿಶೇಷತೆ ಆಗಿರ್ಬೋದು, ಕೆಲವೊಂದಷ್ಟು ಸಂಶೋಧಕರು ಅಥವಾ ವಿದ್ವಾಂಸರುಗಳು ಒಂದಷ್ಟು ಹೇಳಿರ್ತಾರೆ, ಇದನ್ನು ನೋಡ್ತಾ ಇದ್ರೆ ನನಗೆ ಇನ್ನೇನೋ ನೆನಪಾಗ್ತಿದೆ ಇತ್ಯಾದಿ ಅಂತ ಒಂದಷ್ಟು ಉದ್ಗಾರರ ರೀತಿಯಲ್ಲಿ ಹೇಳಿರ್ತಾರೆ, ಉತ್ಪ್ರೇಕ್ಷೆಯನ್ನು ಮಾಡಿರ್ತಾರೆ. ಅವುಗಳನ್ನು ಗುರುತಿಸುವಂಥದ್ದು ಎಕ್ಸ್ಟ್ರಾ ಕೆಲಸ ಅಷ್ಟೇ. ಬಿಟ್ಟರೆ ಹೆಚ್ಚು ಇಲ್ಲಿ ಮನನ ಮಾಡುವಂಥದ್ದು ಅಷ್ಟೇ. ಜಸ್ಟ್ ಬೈಹಾರ್ಟ್ ಮಾಡಬೇಕಾಗತ್ತೆ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ತೋರಿಸ್ಬೇಕಾಗತ್ತೆ. ಇಷ್ಟೇ ಅಂಶಗಳನ್ನು ನಾವು ಅಲ್ಲಿ ಆನ್ಸರ್ನಲ್ಲಿ ಬರೀಬೇಕಾಗತ್ತೆ. ಸೊ ಇಟ್ಸ್ ವೆರಿ ವೆರಿ ಕ್ಲೋಸ್ ಟು ಜನರಲ್ ಸ್ಟಡೀಸ್. ಹಾಗಾಗಿ ಬಹಳಷ್ಟು ಗುರುಗಳೇನು ಮಾಡ್ತಾರೆ, ಇದು ಕನ್ನಡ ಸಾಹಿತ್ಯಕ್ಕೆ ಏನು ಹತ್ತಿರ ಆಗಿಲ್ಲ, ನೀವೇ ಓದ್ಕೊಳ್ಳಿ ಅಂತ ಹೇಳಿ ಸ್ಕಿಪ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ನಾವು ಸ್ಕಿಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಓದಬೇಕಾಗಿರುವಂತಹ ವೆರಿ ಬೇಸಿಕ್ ಪ್ರಿಪರೇಷನ್ ಅಂದರೆ ಜನರಲ್ ಸ್ಟಡೀಸ್ ಜೊತೆಗೆ ನೀವು ಮಾಡ್ಕೊಳ್ಳುವಂಥದ್ದು. ಕೆಲವರು ಇವಾಗ KPSCಗೆ ತಯಾರಿ ಮಾಡ್ಕೊಳ್ತಿರ್ತಾರೆ. KPSCನಲ್ಲೂ ಕೂಡ ಈ ಕಾನ್ಸೆಪ್ಟ್ಗಳು ಕಾಮನ್ ಕಾನ್ಸೆಪ್ಟ್. ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಅಂತ ಹೇಳಿದಾಗ ಅಲ್ಲೂ ಕೂಡ ನಾವು ವಿಜಯನಗರದ ಬಗ್ಗೆ ಓದ್ತೀವಿ, ಹೊಯ್ಸಳರ ಬಗ್ಗೆ ಓದ್ತೀವಿ. ಸೊ ಎರಡಕ್ಕೂ ಉಪಯುಕ್ತ ಆಗುತ್ತೆ ನೋಟ್ಸ್ ಇದು. ಅದಕ್ಕೆ ಉದಾಹರಣೆಯಾಗಿ ನಾನು ವಿಜಯನಗರ ಸಾಮ್ರಾಜ್ಯದ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನೆ ನೋಡಿ. ಚಿತ್ರಕಲೆಯ ವಿಭಾಗ. ವಿಜಯನಗರ ಸಾಮ್ರಾಜ್ಯದ ಪ್ರಶ್ನೆಯಾಗಿ ನಾವು ವಾಸ್ತುಶಿಲ್ಪದ ಬಗ್ಗೆನೋ, ಶಿಲ್ಪಕಲೆಯ ಬಗ್ಗೆನೋ, ಸಂಗೀತ, ನೃತ್ಯ, ಸಾಹಿತ್ಯ, ಚಿತ್ರಕಲೆ ಈ ರೀತಿಯಾದ ವಿಭಿನ್ನ ಪ್ರಶ್ನೆಗಳಿರ್ತವೆ. ಚಿತ್ರಕಲೆ ಅಂತ ಹೇಳೋದಕ್ಕೆ ನಾನು ಸ್ಯಾಂಪಲ್ ಆಗಿ ಕೊಟ್ಟಿದ್ದೇನೆ. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಏನಿದೆ, ತಿಪ್ಪೇರುದ್ರ ಸ್ವಾಮಿ ಅವರ ಪುಸ್ತಕದಿಂದ ಮತ್ತು ಪಾಲಾಕ್ಷ ಅವರ ಪುಸ್ತಕದಿಂದ ಆರಿಸಿಕೊಂಡಿರುವಂತಹ ಒಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಸೊ ಚಿತ್ರಕಲೆ ಅಂತ ಹೇಳಿದಾಗ ಬರೀ ಎಕ್ಸಾಂಪಲ್ಸ್ಗಳು ಮತ್ತು ಡೀಟೇಲ್ಸ್ಗಳನ್ನ ಬರಿತಾ ಹೋಗಿದ್ದೇನೆ ನೋಡಿ. 2 ಪೇಜ್ನಲ್ಲಿ ಕಂಪ್ಲೀಟ್ ಇಷ್ಟೇ. ನಾನು ವಿಜಯನಗರದ ಚಿತ್ರಕಲೆ ಅಂತ ಹೇಳಿದಾಗ ನಾನು ಇದಿಷ್ಟು ನೋಡಿದಾಗ ನನಗೆ ಕ್ಲಾರಿಟಿ ಬರಬೇಕು, ಏನೇನು ಬರಿಬೇಕು ಅಂತ ಗೊತ್ತಾಗಬೇಕು, ಅಲ್ಲಿಗೆ ಮುಗೀತು. ಇಟ್ ಹಾರ್ಡ್ಲಿ ಟೇಕ್ಸ್ 20 to 30 minutes ಟು ಫಿನಿಶ್ ದಿಸ್. ಇದನ್ನು ಉತ್ತರವಾಗಿ ಕನ್ವರ್ಟ್ ಮಾಡಿ ಅಂತ ಹೇಳಿದಾಗ ಆಟೋಮೆಟಿಕಲಿ ನಾನೇನು ಮಾಡ್ತೀನಿ, ವಿಜಯನಗರ ಸಾಮ್ರಾಜ್ಯದ ಚಿತ್ರಕಲೆಗಳನ್ನು ನಾವು 3 ವಿಂಗಡಣೆಯನ್ನು ಮಾಡ್ಕೊಳ್ತೀವಿ ಅಧ್ಯಯನದ ದೃಷ್ಟಿಯಲ್ಲಿ. ಒಂದು ರಾಜಧಾನಿಯಲ್ಲಿ ಇದ್ದಂಥದ್ದು, ಎರಡನೆಯದು ಲೇಪಾಕ್ಷಿ ಸೋಮಪಲ್ಲಿಯಲ್ಲಿ ಇದ್ದಂತಹದ್ದು, ಮತ್ತು ಮೂರನೆಯದು ಬೃಹದೇಶ್ವರ ದೇವಾಲಯದ ಸುತ್ತಮುತ್ತ ಇರುವಂತಹ ಚಿತ್ರಕಲೆಗಳು. ಇಟ್ಸ್ ವೆರಿ ಸಿಮಿಲರ್ ಟು ಯುವರ್ ಜನರಲ್ ಸ್ಟಡೀಸ್. ಜಸ್ಟ್ ಬೈ ಹಾರ್ಟ್ ಅಂಡ್ ಪ್ಲೇಸ್ ಇಟ್. ಆದರೆ ಇವೆಲ್ಲವನ್ನು ಕಾಂಪನ್ಸೇಟ್ ಮಾಡುವಂಥದ್ದು ಯಾವುದು? ನಮ್ಮ ಮೀಮಾಂಸೆ ಮತ್ತು ವಿಮರ್ಶೆ. ಯಾಕಂದ್ರೆ ಮೀಮಾಂಸೆ, ವಿಮರ್ಶೆ ಮತ್ತು ಸಾಂಸ್ಕೃತಿಕ ಇತಿಹಾಸ ಒಂದೇ ವಿಭಾಗದಲ್ಲಿದೆ. ನೀವೇನ್ ಮಾಡಬೇಕಾಗತ್ತೆ, ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಅಧ್ಯಯನ ಮಾಡ್ತಾ ಒಂದೊಂದು ಟಾಪಿಕ್ ಜೊತೆಗೆ ಇಲ್ಲಿನ ಒಂದೊಂದು ಟಾಪಿಕ್ ಅನ್ನ ಸೇರಿಸ್ಕೊಳ್ಳುವಂಥದ್ದು. ಸೇ ಫಾರ್ ಎಕ್ಸಾಂಪಲ್, ನಾನೀಗ ಸಹೃದಯನ ಈ ದಿನ ಮುಗಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಜಯನಗರದ ಚಿತ್ರಕಲೆಯನ್ನ ಈ ದಿನ ಮುಗಿಸ್ಕೊಂಡೆ. ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗತ್ತೆ, ಇದಕ್ಕೆ ಬಹಳ ಕಡಿಮೆ ಸಮಯ ಬೇಕಾಗತ್ತೆ. ತಯಾರಿ ಆಯ್ತು, ಮುಗೀತು. ಸೊ ಒಂದು ದಿನದಲ್ಲಿ 2 ಪಾಠಗಳ 2 ಕಾನ್ಸೆಪ್ಟ್ನ ನಾನು ಮುಗಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಅನ್ನೋ ರೀತಿನಲ್ಲಿ ಹೋಗಿದೆ. ಪ್ರಶ್ನೆ 10 ಅಂಕಗಳಿಗೆ ಬಂದಾಗ ಎಷ್ಟನ್ನ ಬರೀಬೇಕು, ಎಷ್ಟನ್ನ ಫಿಲ್ಟರ್ ಮಾಡಬೇಕು ಅದನ್ನು ನೋಡ್ಕೊಂಡು ಬರೆಯುವಂಥದ್ದು. ಅಥವಾ ಪ್ರಶ್ನೆಗಳು 15 ಅಂಕಗಳಿಗೆ ಬಂದಾಗ ಇಷ್ಟನ್ನು ಸಂಪೂರ್ಣವಾಗಿ ಬರೀಬಹುದಾ ಅನ್ನುವಂಥದ್ದನ್ನ ಯೋಚನೆ ಮಾಡುವಂಥದ್ದು. ಅಲ್ಟಿಮೇಟ್ಲಿ ಈ ರೀತಿ ತಯಾರು ಮಾಡ್ಕೊಂಡ ತಕ್ಷಣ ನನ್ನ ಮುಂದೆ ಇರುವಂತಹ ಕೆಲಸ ಇಷ್ಟೇ. 10 ಅಂಕಗಳಿಗೆ ಎಷ್ಟು ಕಡಿಮೆ ಬರೀಬೇಕು, 15 ಅಂಕಗಳಿಗೆ ಎಷ್ಟು ಜಾಸ್ತಿ ಬರೀಬೇಕು, ಎಷ್ಟನ್ನ ಮಾತ್ರ ಯೋಚನೆ ಮಾಡಬೇಕು. ಬಟ್ ದ ಫ್ಯಾಕ್ಟ್ ರಿಮೈನ್ಸ್ ದಿಸ್ ಮಚ್. ವಿಜಯನಗರ ಸಾಮ್ರಾಜ್ಯದ ಚಿತ್ರಕಲೆ ಅಂತ ಹೇಳಿದ್ರೆ ನಾನು UPSCಯ ಪ್ರಿಲಿಮ್ಸ್ ಆಗಿರಬಹುದು, ಮೇನ್ಸ್ ಆಗಿರಬಹುದು, KPSCಯ ಪ್ರಿಲಿಮ್ಸ್, ಮೇನ್ಸ್ ಅಥವಾ ಎನಿ ಅದರ್ ಎಕ್ಸಾಮ್ಸ್ ಈ ಪ್ರಶ್ನೆ ಬಂದರೆ ನನ್ನ ಮುಂದೆ ಈ ಚಿತ್ರ ನೆನಪಾದರೆ ಅಲ್ಲಿನ ಎಲ್ಲ ಅಂಶಗಳು ನನಗೆ ನೆನಪಾಗ್ತಾ ಹೋಗುತ್ತೆ. ಸೊ ನಿಮ್ಮ ನೋಟ್ಸ್ ಸಾಂಸ್ಕೃತಿಕ ಇತಿಹಾಸ ವಿಭಾಗದಲ್ಲಿ ಮತ್ತೆ ನೆನಪಿಸೋದಾದ್ರೆ ಈ ಅಂಶಗಳು ಜನರಲ್ ಸ್ಟಡೀಸ್ಗೆ ಬಹಳ ಹತ್ತಿರ ಇರೋದ್ರಿಂದ ಅದೇ ಮಾದರಿನಲ್ಲಿ ನೀವು ತಯಾರಿಯನ್ನು ಮಾಡ್ಕೊಳ್ಳಿ.
ಇನ್ನು ಕೊನೆಯ ವಿಭಾಗ ಅದು ಆಧುನಿಕ ಸಾಹಿತ್ಯ ಮತ್ತು ಜನಪದ ವಿಭಾಗ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ನಾವು ಒಂದು ಚಾರ್ಟ್ ಅನ್ನ ಮಾಡ್ಕೋಬೇಕು, ಒಂದು ನಕ್ಷೆಯನ್ನ ತಯಾರು ಮಾಡ್ಕೋಬೇಕು, ಒಂದು ಮ್ಯಾಪ್ ತಯಾರು ಮಾಡ್ಕೊಳ್ಬೇಕಾಗತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಕೃತಿ ನಮ್ಮ ಮುಂದೆ ಕೊಟ್ಟಿರ್ತಾರೆ. ಕೃತಿಯಲ್ಲಿನ ಪಾತ್ರಗಳಿಂದ ಹಿಡಿದು ಪಾತ್ರಗಳ ವಿವರಣೆ ಆಗಿರಬಹುದು, ಅಂದ್ರೆ ಒಂದು ಪಾತ್ರ ಖಳನಾಯಕನಂತೆ ತೋರಿಸಿರಬಹುದು, ನಾಯಕನಂತೆ ತೋರಿಸಿರಬಹುದು, ಒಂದು ಗುಣಗಳಿರ್ತವೆ. ಹೆಣ್ಣು ಪಾತ್ರ ಅಂತ ಹೇಳಿದಾಗ ಅಲ್ಲಿ ಕರುಣೆಯನ್ನ ತೋರಿಸಿರಬಹುದು. ಒಂದಷ್ಟು ಸಂದರ್ಭಗಳು ಬಹಳ ಪ್ರಮುಖ ಆಗಿರ್ತವೆ. ಸಂಭಾಷಣೆಗಳಿರ್ತವೆ, ನಾಟಕಗಳಲ್ಲಿ ಸಂಭಾಷಣೆ ಇರಬಹುದು, ಕಾದಂಬರಿಗಳಲ್ಲಿ ಒಂದಷ್ಟು ಸಂಭಾಷಣೆ ಇರ್ತವೆ. ಇವುಗಳನ್ನು ಗುರುತಿಸುವಂಥದ್ದು ಮತ್ತು ಅಲ್ಲಲ್ಲಿ ಒಂದಷ್ಟು ವಿಶೇಷ ಗುಣಗಳಿರಬಹುದು ಅಥವಾ ವಿಶೇಷಣಗಳಿರಬಹುದು, ಇವುಗಳನ್ನು ಗುರುತಿಸುವಂಥದ್ದು. ಸೊ ಮೊಟ್ಟ ಮೊದಲ ಕೆಲಸ ಆಧುನಿಕ ಸಾಹಿತ್ಯ ಆಗಿರಬಹುದು, ಜನಪದ ಸಾಹಿತ್ಯ ಆಗಿರಬಹುದು, ಈ ರೀತಿಯ ನಕ್ಷೆಗಳನ್ನು ತಯಾರು ಮಾಡ್ಕೊಳ್ಳಿ. ಇದು ಅಫ್ಕೋರ್ಸ್ 1 ಅಥವಾ 2 ಓದಿನ ನಂತರವೇ ಮಾಡ್ಕೊಳ್ಳುವಂಥದ್ದು. ನೇರವಾಗಿ ನಾನು ಬೆಟ್ಟದ ಜೀವ ಕಾದಂಬರಿಯನ್ನು ಓದ್ತಾನೆ ನಕ್ಷೆ ಮಾಡ್ಕೊಳಕ್ಕಾಗೋಲ್ಲ. ಮೊದಲು ಈ ಕೃತಿಗಳನ್ನು ಓದಬೇಕು. ನಾಟ್ ಇನ್ ಎಕ್ಸಾಮ್ ಪರ್ಸ್ಪೆಕ್ಟಿವ್, ನಾನು ಪರೀಕ್ಷೆ ಬರೀತಿದ್ದೀನಿ ಅಂತ ಹೇಳಿ ಓದೋದಲ್ಲ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮೊದಲು ಓದುವಂಥದ್ದು. 2ನೇ ಬಾರಿ ಓದಬೇಕಾದಾಗ ಒಂದಷ್ಟು ಅಂಶಗಳನ್ನ ಹೈಲೈಟ್ ಮಾಡ್ತಾ ಹೋಗುವಂಥದ್ದು. ಯಾಕಂದ್ರೆ ಮೊದಲನೇ ಬಾರಿ ಓದಿದಾಗ ನಿಮಗೆ ಕಥೆ ಸ್ಪಷ್ಟವಾಗಿರುತ್ತೆ, ಏನ್ ನಡೀತಿದೆ, ಯಾವೆಲ್ಲ ಪಾತ್ರಗಳಿವೆ, ಏನಾಯ್ತು, ಪ್ರಾರಂಭ ಹೇಗಾಯ್ತು, ಅಂತ್ಯ ಹೇಗಾಯ್ತು ಅಂತ ಸ್ಪಷ್ಟ ಆಯ್ತು. 2ನೇ ಓದಿನಲ್ಲಿ ಕೆಲವು ವಿಚಾರಗಳು ನಿಮಗೆ ಮುಖ್ಯ ಅಂತ ಅನಿಸಬಹುದು. ಯಾವುದೊಂದು ಘಟನೆ ನಡೆಯುತ್ತೆ, ಯಾವುದೊಂದು ಸಂಭಾಷಣೆ, ಯಾವುದೊಂದು ವಾದ ವಿವಾದ ಅಲ್ಲಿ ನಡೀಬಹುದು, ಅದನ್ನ ಗುರುತು ಮಾಡಿಕೊಳ್ಳುವಂತಹದ್ದು 2ನೇ ಓದಿನಲ್ಲಿ. ಈ 2ನೇ ಓದ ಆದ ನಂತರವೇ ನೀವು ನಕ್ಷೆಯನ್ನು ತಯಾರಿ ಮಾಡಿಕೊಳ್ಳುವಷ್ಟು ನಿಮಗೆ ಮೆಟೀರಿಯಲ್ ಸಿಕ್ಕಿರುತ್ತೆ. ಆಗ ಮಾತ್ರ ನೀವು ಒಂದು ಚಾರ್ಟ್ ಅನ್ನ ತಯಾರು ಮಾಡ್ಕೊಳ್ಳಿ. ಆಫ್ಟರ್ ದಟ್ ನೇರವಾಗಿ ಕಾದಂಬರಿಯ ಕುರಿತಾಗಿ ಪ್ರಶ್ನೆಗಳು ಬರೋದಿಲ್ಲ, ಇದನ್ನ ನೆನಪಲ್ಲಿ ಇರಲಿ. ಅಲ್ಲಿ ಯಾವುದೋ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನಮಗೆ ಪ್ರಶ್ನೆ ಬರೋದ್ರಿಂದ ಮೀಮಾಂಸೆ, ಏನು ಪತ್ರಿಕೆ 1ರಲ್ಲಿ ನಾವು ಮೀಮಾಂಸೆಯನ್ನು ಓದಿರ್ತೇವೆ, ವಿಮರ್ಶೆಯ ಬಗ್ಗೆ ಓದಿರ್ತೇವೆ, ಸಾಹಿತ್ಯ ಚಳುವಳಿಗಳ ಬಗ್ಗೆ ಓದಿರ್ತೇವೆ, ನವ್ಯ, ನವೋದಯ, ಪ್ರಗತಿಶೀಲರ ಗುಣಗಳ ಬಗ್ಗೆ ಓದಿರ್ತೇವೆ. ಇವುಗಳ ಹಿನ್ನೆಲೆಯಲ್ಲಿ 3ನೇ ಬಾರಿ ಓದಬೇಕು. ಸೊ 3ನೇ ಬಾರಿ ಓದಿದಾಗ ನಮಗೆ ಒಟ್ಟು ಕಾದಂಬರಿಗೆ ಅಥವಾ ಒಟ್ಟು ಕೃತಿಗೆ ನಾವು ನ್ಯಾಯವನ್ನು ಒದಗಿಸಿದ ಹಾಗೆ. ಮೊದಲ ಓದು ಕಥೆಯ ರೀತಿಯಲ್ಲಿ ಇರಲಿ, ಏನಾಗ್ತಿದೆ ಅಂತ ನೋಡೋದಕ್ಕೋಸ್ಕರ, ಕುತೂಹಲಕ್ಕೋಸ್ಕರ ಅಷ್ಟೇ. ನಾನು ಈ ಪರೀಕ್ಷೆನ ತಗೊಳ್ತಾ ಇದ್ದೀನಿ ಅದಕ್ಕೆ ಓದ್ತಾ ಇದ್ದೀನಿ ಅಂತ ಅಲ್ಲ. ನೀವು ನಾರ್ಮಲ್ ನಾವೆಲ್ ಹೇಗೆ ಓದ್ತೀರಾ ಅದೇ ರೀತಿಯಲ್ಲಿ ಇದನ್ನ ಓದುವಂಥದ್ದು. 2ನೇ ಓದಿನಲ್ಲಿ ಪಾತ್ರಗಳ ಪರಿಚಯವನ್ನ ಮಾಡ್ಕೊಳ್ಳಿ, ನಕ್ಷೆಯನ್ನು ತಯಾರು ಮಾಡ್ಕೊಳ್ಳಿ, ಘಟನೆಗಳು ಏನೇನಾಗ್ತಿದೆ, ಯಾರಿಗೆ ಹೇಗೆ ಸಂಬಂಧ ಇದೆ, ಈ ರೀತಿ ಮಾಡ್ಕೊಳ್ಳುವಂಥದ್ದು. 3ನೇ ಒಂದು ಓದಿನ ಸಂದರ್ಭದಲ್ಲಿ ಮೀಮಾಂಸೆ, ವಿಮರ್ಶೆ, ಸಾಹಿತ್ಯ ಚಳುವಳಿಗಳೇನಿರ್ತವೆ, ಈ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಓದ್ಕೊಳ್ಳುವಂಥದ್ದು. ಸೊ 3ನೇ ಓದಿಗೆ ಮಾತ್ರ ನಿಮಗೆ ಸಾಹಿತ್ಯಕ್ಕೆ ಪರೀಕ್ಷೆಯ ದೃಷ್ಟಿಗೆ ನಿಮಗೆ ಹೆಚ್ಚು ಪರಿಚಿತರಾಗ್ತಾ ಹೋಗ್ತೀರಾ. ಒನ್ಸ್ ದಟ್ ಈಸ್ ಡನ್, ಮುಂದಿನ ಹಂತ ಬರುವಂಥದ್ದು ಅದನ್ನ ಕೂತ್ಕೊಂಡು ವಿಮರ್ಶೆಯನ್ನ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಬೆಟ್ಟದ ಜೀವ. ಸೊ ಬೆಟ್ಟದ ಜೀವಕ್ಕೆ ನಾನು ಈ ಸ್ಲೈಡ್ ನಲ್ಲಿ ನಿಮಗೆ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದೇನೆ. ಶಿವರಾಮ ಕಾರಂತರು ಬರೆದಿರುವಂತಹ ಬೆಟ್ಟದ ಜೀವದಲ್ಲಿ 2ನೇ ಓದಿನ ನಂತರ ನನ್ನ ಮುಂದೆ ಒಂದು ನಕ್ಷೆ ತಯಾರಾಗುತ್ತೆ. ಮೊದಲ ಓದಿನಲ್ಲಿ ಸುಮ್ಮನೆ ಓದ್ತೀನಿ, ಬೆಟ್ಟದ ಜೀವದ ಬಗ್ಗೆ ಓದ್ತೀನಿ ಕುತೂಹಲಕ್ಕೆ. 2ನೇ ಓದಿನಲ್ಲಿ ನನಗೆ ಪಾತ್ರದ ಒಂದಷ್ಟು ನಕ್ಷೆ ತಯಾರಾಗುತ್ತೆ. ಅಲ್ಲಿ ನನಗೆ ಅರ್ಥ ಆಗುತ್ತೆ, ಒಬ್ಬ ನಿರೂಪಕ ಇರ್ತಾನೆ, ಅವ್ರು ಯಾರು ಅಲ್ಲ, ಶಿವರಾಮ ಕಾರಂತರೇ, ಅವರೇ ನಿರೂಪಕರು, ಅವರೇ ನಮಗೆ ಕಥೆಯನ್ನ ಹೇಳ್ತಿದ್ದಾರೆ ಅನ್ನುವಂಥದ್ದು. ಆದರೆ ಹೈಲೈಟ್ ಅವರಲ್ಲ, ಅಲ್ಲಿನ ಹೈಲೈಟ್ ಗೋಪಾಲಯ್ಯ. ಸೊ ನಾನು ಗೋಪಾಲಯ್ಯನವರಿಗೆ ಹೈಲೈಟ್ ಮಾಡ್ಕೊಳ್ತೇನೆ. ಈಗ ಇವರ ಸುತ್ತಲಿನ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾ ಹೋಗ್ತೀನಿ. ಮೊದಲು ಸಂಬಂಧಗಳು. ಅವರ ಹೆಂಡತಿ ಶಂಕರಮ್ಮ, 2 ಮಕ್ಕಳು ಇರ್ತಾರೆ. ಮಗಳ ಹೆಸರು ಹೆಚ್ಚು ಚರ್ಚೆ ಮಾಡೋದಿಲ್ಲ, ಸೊ ಅದು ಇಂಪಾರ್ಟೆಂಟ್ ಕೂಡ ಅಲ್ಲ. ಮಗ ಇರ್ತಾನೆ, ಮಗ ಕೂಡ ಹೈಲೈಟ್ ಆಫ್ ದ ಸ್ಟೋರಿ, ಶಂಭು ಅಂತ. ಇವರಿಗೆ ಸಾಕು ಮಗ ಒಬ್ಬ ಇರ್ತಾನೆ, ನಾರಾಯಣ ಅಂತ. ದತ್ತು ತಗೊಂಡ್ರಲ್ಲ, ಬಟ್ ಸಾಕು ಮಗ ಅಂತ ತಂದು ಸಾಕೊಂಡಿರ್ತಾರೆ ಅಷ್ಟೇ. ಆತನ ಮಡದಿ ಲಕ್ಷ್ಮಿ ಅಂತ. ಈ ಗೋಪಾಲಯ್ಯನವರ ತೋಟದಲ್ಲಿ ದೇರಣ್ಣ ಮತ್ತು ಬಟ್ಟಿ ಅನ್ನುವಂತಹ 2 ಕೆಲಸ ಮಾಡ್ತಿರ್ತಾರೆ. ಗೋಪಾಲಯ್ಯನವರ ಜೊತೆ ಸುಮಾರು 30-40 ವರ್ಷದಿಂದ ಜೊತೆಗೆ ಇರುವಂತಹವರು ಇವರಿಬ್ರು ಕೆಲಸಗಾರರು. ಇವಿಷ್ಟು ಸಂಬಂಧಗಳು ನಮಗೆ ಕಾಣಿಸುತ್ತೆ ಮೊದಲ ಒಂದು ನೋಟದಲ್ಲಿ. 2ನೇ ನೋಟದಲ್ಲಿ ಗೋಪಾಲಯ್ಯನವರ ಇನ್ನೊಂದು ಪ್ರಪಂಚ ತೆರೆದುಕೊಳ್ಳುತ್ತೆ. ಅದು ಕೆಳಬೈಲು ಅನ್ನುವಂಥ ಒಂದು ಪ್ರದೇಶದಲ್ಲಿ ಅಲ್ಲಿನ ಒಂದಷ್ಟು ಘಟನಾವಳಿಗಳ ಮೂಲಕ, ಅಲ್ಲಿಯವರೆಗೆ ಆದಂತಹ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಮೂಲಕ, ಇದೇ ರೀತಿಯ ಹಲವು ಎಕ್ಸ್ಪೀರಿಯನ್ಸ್ ಕಾಟುಮೂಲೆನಲ್ಲಿ ಆಗುತ್ತೆ ಮತ್ತು ನೀರುಕಟ್ಟೆ ಅನ್ನುವಂತಹ ಪ್ರದೇಶದಲ್ಲಿ ಆಗುತ್ತೆ. ಸೊ ಈ 3 ವಿಭಿನ್ನವಾದಂತಹ ಪ್ರದೇಶಗಳು ಗೋಪಾಲಯ್ಯನವರ ತಮ್ಮ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಮಾಡಿರ್ತವೆ. ಇದು 2ನೇ ಆಯಾಮ. 3ನೇ ಆಯಾಮ ಒಂದು ಬರುತ್ತೆ, ಅದು ಪರೀಕ್ಷೆಯ ದೃಷ್ಟಿನಲ್ಲಿ ಗಮನಿಸಿ ನೋಡೋದಾದ್ರೆ ಅಲ್ಲಿ ಪ್ರಾದೇಶಿಕ ಅಂಶಗಳು ಒಂದಷ್ಟಿರ್ತವೆ. ಅಲ್ಲಿ ಮಲೆನಾಡಿದೆ, ಕರಾವಳಿಯ ಭಾಗ ಇದೆ, ಅಡಿಕೆ, ತೆಂಗು, ಈ ರೀತಿಯಾದಂತಹ ಬೆಳೆಗಳನ್ನ ಅಲ್ಲಿ ಬೆಳೀತಾ ಇರುವಂತಹದನ್ನ ನಾವು ಗಮನಿಸ್ತೀವಿ. 2ನೇದು ಸಾಮಾಜಿಕತೆಯಲ್ಲಿ ನಾವು ಗಮನಿಸ್ತೀವಿ. ಜಾತಿ ವ್ಯವಸ್ಥೆಯನ್ನು ನಾವು ನೋಡ್ತೀವಿ, ಅಲ್ಲಿ ಮನೆ ಅಥವಾ ಕುಟುಂಬ ವ್ಯವಸ್ಥೆ ಹೇಗೆ ಅಲ್ಲಿ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತೀವಿ. 3ನೇ ಹಂತದಲ್ಲಿ ಸಂಸ್ಕೃತಿ ವಿಭಾಗವನ್ನ ಗಮನಿಸ್ತೀವಿ, ಕಲ್ಚರಲ್ ಎಲಿಮೆಂಟ್ಸ್. ಭಾಷೆ ಆಗಿರಬಹುದು, ಅಲ್ಲಿನ ಹವ್ಯಕ ಭಾಷೆ, ವಿಶೇಷವಾಗಿ ನಾವು ಭಾಷಾ ಚರಿತ್ರೆಯಲ್ಲಿ ನಾವು ಗಮನಿಸಿದ್ವಿ ಪ್ರಾಂತ್ಯಗಳ
ಆಧಾರದಲ್ಲಾಗಿರಬಹುದು ಅಥವಾ ಆಚರಣೆಗಳ ಆಧಾರದಲ್ಲಾಗಿರಬಹುದು ಭಾಷೆಗಳು ವಿಭಿನ್ನವಾಗಿ ಉಪಭಾಷೆಯಾಗಿರುವುದನ್ನು ನಾನು ಗಮನಿಸಿರ್ತೀವಿ. ಅದನ್ನ ಇಲ್ಲಿ ಅಳವಡಿಸಬೇಕಾಗತ್ತೆ. ಸೊ ಇಲ್ಲಿ ಕರಾವಳಿಯ ಅಥವಾ ಮಂಗಳೂರು ಭಾಷೆ, ಹವ್ಯಕ ಭಾಷೆಯ ಒಂದು ಗುಣಗಳು ಕೂಡ ಇಲ್ಲಿ ಆಡಾಗಿರೋದನ್ನ ನಾವು ನೋಡ್ತೀವಿ. ಆಚರಣೆಗಳು, ಕೋಲ ಇದೆ, ಕೋಳಿ ಜಗಳಗಳು ಮಾಡುವಂತಹ ಇರುವಂಥದ್ದು ಇತ್ಯಾದಿ, ನಾಗನ ಒಂದು ಪೂಜೆ ಆಗಿರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಡಿಸ್ಕಷನ್ ಆಗ್ತಾ ಹೋಗ್ತವೆ. ಇವೆಲ್ಲವೂ ಕೂಡ ಆಚರಣೆಗಳು. ಅಲ್ಲಿನ ಸಂಸ್ಕೃತಿ ಮತ್ತು ಅಲ್ಲಿನ ಆಹಾರ ಪದ್ಧತಿ, ಮೇಲ್ವರ್ಗದವರ ಒಂದಷ್ಟು ಆಹಾರ ಪದ್ಧತಿ ಆಗಿರ್ಬೋದು, ಅಲ್ಲಿನ ಹಲಸಿನ ಹಣ್ಣಿನ ಪಾಯಸ, ಮಾವಿನ ಹಣ್ಣಿನ ಪಾಯಸ, ತುಪ್ಪವನ್ನ ಹಾಕುವಂಥದ್ದು, ಈ ರೀತಿಯಾದಂತಹ ಹಲವು ಅಂಶಗಳು ಅಲ್ಲಿ ಕಾಣಿಸ್ತಾ ಹೋಗ್ತವೆ. ಅಲ್ಲಿ ಮತ್ತೆ ನೀವು ವಿಂಗಡಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಕೊನೆಯದಾಗಿ ಸಾಹಿತ್ಯಿಕವಾಗಿ ಒಂದಷ್ಟು ರೂಪಕಗಳು ಬರ್ತಾ ಹೋಗ್ತವೆ. ಹುಲಿ ಅನ್ನುವಂತಹ ಚಿತ್ರಣವನ್ನ ತೋರಿಸ್ತಾರೆ, ಕಾಯಿಲೆ ಅಂತ ಹೇಳ್ತಾರೆ, ಸದಾ ಮಲಗಿರುವಂತಹ ಒಂದು ಹಳ್ಳಿ ಇದು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ರೂಪಕಗಳು ನಮ್ಗೆ ಏನನ್ನು ಜ್ಞಾಪಿಸ್ತಾ ಇರ್ತವೆ. ಹುಲಿ ಅಂದ್ರೆ ಸುಮ್ಮನೆ ಹುಲಿ ಬೇಟೆಗೆ ಬಂದಂತ ಹುಲಿ ಅಲ್ಲ, ಬಹುಶಃ ಅದೊಂದು ದೊಡ್ಡ ಸಮಸ್ಯೆ ಆಗಿರಬಹುದು, ಅಥವಾ ಇತ್ತೀಚೆಗೆ ಹೇಳೋದಾದ್ರೆ ಅದು ಗ್ಲೋಬಲೈಸೇಷನ್, ಜಾಗತೀಕರಣ ಆಗಿರಬಹುದು, ಅಥವಾ ಸಂಸ್ಕೃತಿ ನಾಶ ಮಾಡೋದಕ್ಕೋಸ್ಕರ ಒಂದು ಇಮೇಜ್ ಆಗಿರಬಹುದು, ಒಂದು ಸಿಂಬಾಲಿಸಮ್ ಆಗಿ ಕಾಣಿಸುವಂತದನ್ನ ನಾವು ಗಮನಿಸ್ತೀವಿ. ವಿಶೇಷಣಗಳಿರ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಇನ್ನೇನನ್ನು ಹೇಳುವಂತಹ ಪ್ರಯತ್ನ ಅಲ್ಲಿ ಆಗಿರುವಂತದನ್ನ ನಾವು ಗುರುತಿಸ್ತೇವೆ. ಕೊನೆಯದಾಗಿ ಹಲವರು ವಿಮರ್ಶೆಯನ್ನ ಮಾಡಿರ್ತಾರೆ. ಬೆಟ್ಟದ ಜೀವದ ಕುರಿತು ಸಾಕಷ್ಟು ವಿಮರ್ಶಕರು ಹಲವು ಚರ್ಚೆಯನ್ನ ಮಾಡಿರ್ತಾರೆ. ಅವಷ್ಟನ್ನು ನಾವು ಗುರುತಿಸುವಂತದನ್ನ ಮಾಡಬೇಕಾಗತ್ತೆ. ನೋಡಿ, ಒಂದು ಪುಟದಲ್ಲಿ ನಾನು ಇಷ್ಟನ್ನು ಕೂಡ ಬೆಟ್ಟದ ಜೀವ ಅಂತ ಹೇಳಿದಾಗ ಗುರುತು ಮಾಡ್ಕೊಳ್ತೇನೆ. ವಿದಿನ್ 1 ಪೇಜ್ ಅಲ್ಲಿ ಗೆಟ್ ಟು ನೋ ಅಲ್ಲಿನ ಪಾತ್ರಗಳೇನು, ಅಲ್ಲಿನ ಗುಣಗಳೇನಾಗಿರ್ತವೆ, ಏನೇನು ಘಟನೆಗಳಾಗಿರ್ತವೆ, ಯಾವೆಲ್ಲ ಪ್ರಪಂಚಗಳಲ್ಲಿ ತೆರೆಕೊಂಡಿದ್ದಾವೆ, ಮತ್ತು ಅಲ್ಲಿ ಸಾಹಿತ್ಯಾತ್ಮಕವಾಗಿ ಗುರುತಿಸಬಹುದಾದಂತಹ, ವಿಶೇಷವಾಗಿ ಗುರುತಿಸಬಹುದಂತಹ ಅಂಶಗಳೇನು ಅನ್ನುವಂಥದ್ದು. ಇದು 2 ಅಥವಾ 3ನೇ ರೀಡಿಂಗ್ ನಲ್ಲಿ ನಿಮಗೆ ಗುರುತಿಸುವಂತಹ ಸಾಧ್ಯತೆ ಸಿಗ್ತಾ ಹೋಗ್ತವೆ. ಇದೇ ರೀತಿಯಲ್ಲಿ ಆಧುನಿಕ ಸಾಹಿತ್ಯದ ಕಾವ್ಯಗಳಾಗಿರಬಹುದು, ವಿಮರ್ಶೆ ಆಗಿರಬಹುದು, ನಾಟಕ ಆಗಿರಬಹುದು, ಜನಪದ ಸಾಹಿತ್ಯವೂ ಕೂಡ ಇದೇ ಮಾದರಿಯದ್ದಾಗಿರುತ್ತೆ. ನಕ್ಷೆಯನ್ನು ತಯಾರು ಮಾಡಿಕೊಳ್ಳುವಂಥದ್ದು, ವಿಂಗಡಣೆಗಳನ್ನ ಮಾಡ್ಕೊಳ್ಳುವಂಥದ್ದು, ಜನಪದದಲ್ಲಿ ವಿಶೇಷವಾಗಿ ಅದಕ್ಕೆ ಪ್ರತ್ಯೇಕ ಚರ್ಚೆಯನ್ನ ಮಾಡಿದಾಗ ನಿಮಗೆ ಇನ್ನಷ್ಟು ಸ್ಪಷ್ಟ ಆಗ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿನ ಗಾದೆಗಳು, ಒಗಟುಗಳನ್ನ ಹೇಗೆ ವಿಂಗಡಣೆ ಮಾಡ್ಕೊಳ್ತಾರೆ ಇತ್ಯಾದಿ, ಅದಕ್ಕೆ ಎಕ್ಸಾಂಪಲ್ಸ್ ಕೊಡುವಂಥದ್ದು. ಇಟ್ಸ್ ಆಲ್ ಅಬೌಟ್ ಚಾರ್ಟ್. ಒಂದು ಚಾರ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ನೆನಪಿನ ಶಕ್ತಿಯ ಆಧಾರದಲ್ಲಿ ಏನೆಲ್ಲ ನೆನಪಾಗ್ತಾ ಹೋಗುತ್ತೆ ಆ ಒಂದು ಕೀವರ್ಡ್ ನಿಂದ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಾದೇಶಿಕತೆ ಅಥವಾ ಸಾಮಾಜಿಕ ಜಾತಿ ವ್ಯವಸ್ಥೆ ಅಂತ ಹೇಳಿದ ತಕ್ಷಣ ನನಗೆ ಅಲ್ಲಿ ದೇರಣ್ಣನ ಪ್ರಪಂಚ, ಬಟ್ಟಿನ ಪ್ರಪಂಚ ಒಂದಿರುವಂಥದ್ದು, ಗೋಪಾಲಯ್ಯನವರಂತೂ ಪ್ರಪಂಚ, ವಿಭಿನ್ನ ಪ್ರಪಂಚ ಇರುತ್ತೆ, ಶಂಭುವಿನ ಪ್ರಪಂಚ ಇರುತ್ತೆ. ಇವರೆಲ್ಲರೂ ಕೂಡ ದೇ ರಿಫ್ಲೆಕ್ಟ್ ಒನ್ ಆರ್ ದ ಅದರ್ ಸೋಷಿಯಲ್ ಸ್ಟೇಚರ್ ಅನ್ನುವಂಥದ್ದು, ಒಂದು ಕ್ಲಾಸಿಸಮ್ನ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಗುರುತಿಸಬೇಕಾಗುತ್ತೆ. ಸೊ ಇದನ್ನ ನಾವು ನೋಡಿದ ತಕ್ಷಣ ನೆನಪಾಗಬೇಕು. ಈ ರೀತಿಯ ನಕ್ಷೆಗಳನ್ನು ತಯಾರು ಮಾಡಿಟ್ಕೊಳ್ಳಿ. ಇದಾದ ನಂತರ ವಿಮರ್ಶೆಗೆ ಮೀಮಾಂಸೆ, ವಿಮರ್ಶೆ ಏನಿರುತ್ತೆ ಇದನ್ನ ಇನ್ನೊಂದು ಪುಟದಲ್ಲಿ ಬರಿತಾ ಹೋಗಿ. ನವೋದಯ ಕಾಲದ ಧೋರಣೆಗಳೇನಿರ್ತವೆ ಅದನ್ನ ಇದರ ಜೊತೆ ಸಮೀಕರಿಸಿ. ಅಲ್ಲಿನ ನವೋದಯದಲ್ಲಿ ಪ್ರಕೃತಿ ಅನ್ನುವಂಥದ್ದು ಬರುತ್ತೆ, ಅಥವಾ ರಾಷ್ಟ್ರಪ್ರೇಮ ಅಂತ ಬರಬಹುದು, ಭಾಷೆಯಲ್ಲಿ ಇರಬಹುದಾದಂತಹ ಶುದ್ಧತೆ ಅಂತ ಇರಬಹುದು. ಇವೆಲ್ಲವೂ ಕೂಡ ಒಂದಷ್ಟು ನವೋದಯದ ಲಕ್ಷಣಗಳು. ಅದಕ್ಕೆ ಎಕ್ಸಾಂಪಲ್ ಆಗಿ ಬೆಟ್ಟದ ಜೀವವನ್ನ ನಾವು ಪತ್ರಿಕೆ 1ರಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಆ ವಿಚಾರಗಳನ್ನು ತರಬೇಕಾಗತ್ತೆ. ನವೋದಯದ ಕೆಲವು ಧೋರಣೆಗಳು ಬೆಟ್ಟದ ಜೀವದಲ್ಲಿ ಹೀಗೆ ಕಾಣ್ತಿದೆ ಅನ್ನೋ ರೀತಿಯಲ್ಲಿ ನಾವು ತೋರಿಸಬೇಕಾಗತ್ತೆ. ಪ್ರತಿಯೊಂದು ಕೃತಿಗಳು ಕೂಡ ಇಷ್ಟೇ ನಿಮ್ಮ ಕೆಲಸ. ಕೃತಿಯನ್ನ 2-3 ಬಾರಿ ಓದುವಂಥದ್ದು, 2ನೇ ಅಥವಾ 3ನೇ ಓದಿನಲ್ಲಿ ಒಂದು ನಕ್ಷೆಯನ್ನು ತಯಾರು ಮಾಡಿಟ್ಕೊಳ್ಳಿ. ಅಲ್ಲಿನ ಎಲ್ಲ ಇಂಪಾರ್ಟೆಂಟ್ ಕೀವರ್ಡ್ಗಳನ್ನ ಒಂದ್ ಕಡೆ ತುಂಬಿಸ್ಕೊಳ್ಳುವಂಥದ್ದು, ಅದು ಏನನ್ನ ಹೇಳ್ತಿದೆ ಅಂತ ಜ್ಞಾಪಿಸ್ಕೊಳ್ಳುವಂಥದ್ದು. 3ನೇದಾಗಿ ಪರೀಕ್ಷೆಯ ದೃಷ್ಟಿನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಪ್ರಶ್ನೆಯನ್ನು ಕೇಳಿದ್ದಾನೆ, ಯಾವ ಪ್ರಶ್ನೆಗೆ ಈ ಒಂದು ನಕ್ಷೆಯ ಮುಖಾಂತರವೇ ಹೇಗೆ ನಾನು ಉತ್ತರವನ್ನು ತಯಾರಿಸಿಕೊಳ್ಳಬಲ್ಲೆ ಅನ್ನುವಂಥದ್ದು ನಿಮ್ಮ ಮುಂದೆ ಬರಬೇಕಾಗ್ತಾ ಹೋಗುತ್ತೆ. ಇವಿಷ್ಟು ಕೂಡ ಆಧುನಿಕ ಸಾಹಿತ್ಯದಲ್ಲಿ ಮತ್ತು ಜನಪದ ಸಾಹಿತ್ಯದ ಘಟ್ಟದಲ್ಲಿ ನಿಮಗೆ ಮಾಡಿಕೊಳ್ಳಬೇಕಾಗಿರುವಂತಹ ಅಂಶಗಳು. ಸೊ ಒಟ್ಟು ಇದುವರೆಗೂ ನಾವು ಗಮನಿಸಿದ ಹಾಗೆ ಭಾಷಾ ಚರಿತ್ರೆಯಿಂದ ಹಿಡಿದು ಜನಪದ ಸಾಹಿತ್ಯದವರೆಗೆ ಓದಬೇಕಾಗಿರುವಂತಹ ನಮ್ಮ ಕ್ರಮಗಳು ಮತ್ತು ನೋಟ್ಸ್ ಮಾಡಿಕೊಳ್ಳಬೇಕಾದಂತಹ ನಮ್ಮ ಕೆಲಸ ಏನಿದೆ, ಇಲ್ಲಿರುವಂತಹ ಒಂದು ಅಲ್ಪ ವ್ಯತ್ಯಾಸಗಳನ್ನು ನಾನು ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನೆನಪಿರಲಿ, ಇದ್ಯಾವುದನ್ನು ಕೂಡ ನಾನು ಇನ್ ಡೀಟೇಲ್ ಅಥವಾ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಪ್ರತ್ಯೇಕವಾಗಿ ಗುರುತಿಸಿ ಹೇಳಿಲ್ಲ. ಕಾರಣ ಇಂಡಿವಿಜುವಲ್ ಆಗಿ ಅವರದೇ ಆದಂತಹ ಒಂದಷ್ಟು ದಾರಿ ಇರ್ತವೆ, ಅಥವಾ ಒಂದಷ್ಟು ಧೋರಣೆಗಳಿರ್ತವೆ, ಕ್ರಮಗಳಿರ್ತವೆ. ಆದರೆ ಅದರ ಜೊತೆಗೆ ಹಂತ ಹಂತವಾಗಿ ಪಾಠಗಳನ್ನು ಮುಗಿಸುತ್ತಾ ಹೋದಾಗ ನಿಮಗೆ ಇನ್ನಷ್ಟು ಸ್ಪಷ್ಟ ಆಗ್ತಾ ಹೋಗುತ್ತೆ. ಈ ಹಂತದಲ್ಲಿ ನಾನು ಎಲ್ಲ ಡೀಟೇಲ್ ಆಗಿ ಹೇಳಿದಾಗ ಪಾಠಗಳೇ ಮುಗಿದಿಲ್ಲದಿರೋ ಸಂದರ್ಭದಲ್ಲಿ ನಿಮಗೆ ಇದು ವೆರಿ ವೇಗ್ ಆಗಿ ಏನೋ ಹೇಳುತ್ತಿರೋ ಹಾಗೆ ಕಾಣಿಸ್ತಾ ಹೋಗುತ್ತೆ. ಇದು ಆಗಬಾರ್ದು. ಬಟ್ ಇದಿಲ್ಲದೆ, ಈ ರೀತಿ ಮನೋಧೋರಣೆ ಇಲ್ಲದೆಯೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಮುಂದಿನ ಅಧ್ಯಯನಕ್ಕೆ ಬೆಲೆ ಇರೋದಿಲ್ಲ.
ಹಾಗಾಗಿ ಎಷ್ಟು ಹೇಳಬೇಕು, ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಷ್ಟನ್ನ ನಾನು ಮಾಡ್ತಾ ಹೋಗಿದ್ದೇನೆ. ಅಧಿಕವಾಗಿ ಇನ್ನಷ್ಟು ಇದರ ಬಗೆಯ ಡೌಟ್ಸ್ಗಳು ಏನೇ ಇರಬಹುದು, ಪ್ರಶ್ನೆಗಳೇನೇ ಇರಬಹುದು, ಅದನ್ನ ಪ್ರತ್ಯೇಕವಾಗಿ ಮತ್ತೆ ನಂತರದಲ್ಲಿ ಅಡ್ರೆಸ್ ಮಾಡ್ತಾ ಹೋಗೋಣ. ಇನ್ನೊಂದಷ್ಟು ಪಾಠಗಳು ಕವರ್ ಆದ ನಂತರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ನಿಮ್ಮ ಮನೋಧೋರಣೆ ಹೀಗಿರಬೇಕಾಗತ್ತೆ. ನೋಟ್ಸ್ಗಳು ಪ್ರತಿಯೊಂದು ಘಟಕಗಳಿಗೆ ಸ್ಯಾಂಪಲ್ ಆಗಿ ಕೂಡ ನಾನು ಏನನ್ನ ಮಾಡಬೇಕು ಅಂತ ಹೇಳಿ ತೋರಿಸಿದ್ದೇನೆ. ಇವೆಲ್ಲವೂ ಕೂಡ ನಿಮ್ಮ ತಯಾರಿಯಿಂದಲೇ ನಡೆದಾಗ ಉತ್ತರಗಳು ಬಹಳ ಸುಂದರವಾಗಿ ಬರುತ್ತೆ ಅನ್ನುವಂಥದ್ದನ್ನ ಖಾತರಿಪಡಿಸಿಕೊಳ್ತಾ ಮುಂದುವರಿಬೇಕಾಗತ್ತೆ. ಉತ್ತರಗಳನ್ನ ಹೇಗೆ ಬರಿಬೇಕು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಸಾಮಾನ್ಯವಾದ ಪ್ರಶ್ನೆಯಲ್ಲಿ ಬಹಳ ಮುಖ್ಯವಾದಂತಹ ಹಂತದಲ್ಲಿ ಇದನ್ನ ಕೇಳಿದ್ರಿ. ನೋಡಿ, ಉತ್ತರಗಳನ್ನ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ನಲ್ಲಿ ಬರೆಯುವಂತಹ ಕ್ರಮವೇ ಬೇರೆ ಇರುತ್ತೆ, ಆಪ್ಷನಲ್ ನಲ್ಲಿ ಬರೆಯುವಂತಹ ಕ್ರಮವೇ ಬೇರೆ ಇರುತ್ತೆ. ಜನರಲ್ ಸ್ಟಡೀಸ್ ನಲ್ಲಿ ನಾವೇನ್ ಮಾಡ್ತೀವಿ, ಉತ್ತರವನ್ನ ಬರೆಯುವ ಮುಖಾಂತರವೇ ಒಂದು ವಿಷಯವನ್ನ ಅರ್ಥಕೊಳ್ತಾ ಹೋಗ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಜನರಲ್ ಸ್ಟಡೀಸ್ ಪೇಪರ್ 2 ನಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಇದೆ. ರೈಟ್ ಟು ಇನ್ಫಾರ್ಮೇಶನ್, ವಾಟ್ ಈಸ್ ರೈಟ್ ಟು ಇನ್ಫಾರ್ಮೇಶನ್, ಅದರ ಒಟ್ಟು ಪ್ರಾವಿಷನ್, ಆಕ್ಟ್ ನ ಪ್ರಾವಿಷನ್ಸ್ ಏನು, ಅಥವಾ ಮುಂದೆ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಇದ್ದಾಗ ನಾವೇನ್ ಮಾಡ್ತೀವಿ, ನಮಗೆ ಗೊತ್ತಿರುವಂತಹ ಒಂದಷ್ಟು ಅಂಶಗಳನ್ನ ಮಾತ್ರ ಅಲ್ಲಿ ಹೇಳ್ತೀವಿ, ನಂತರ ಅದರ ಮುಖಾಂತರವಾಗಿ ಹೊಸ ವಿಷಯಗಳನ್ನ ತಿಳ್ಕೊಳ್ತೀವಿ. ಆದರೆ ಇದು ಅಲ್ಲಿಗೆ ಮಾತ್ರ ಸೀಮಿತ. ಇದನ್ನೇ ನಾವು ಆಪ್ಷನಲ್ಗೆ ಅಳವಡಿಸ್ತೀವಿ. ಪ್ರಶ್ನೆ ಬರೆದು ನಂತರ ನಾನು ಓದ್ಕೊಳ್ತೀನಿ ಅಂದ್ರೆ ಆಗೋದಿಲ್ಲ. ಆಪ್ಷನಲ್ ನಲ್ಲಿ ಒಂದಷ್ಟು ಎಕ್ಸ್ಪರ್ಟೀಸ್ ಬೇಕಾಗುತ್ತೆ, ಅರಿತುಕೊಂಡು ನಂತರ ನೀವು ಬರೆಯಬೇಕಾಗತ್ತೆ. ವಿಷಯದ ಸ್ಪಷ್ಟನೆ ಇಲ್ಲದೆ ಸುಮ್ಮನೆ ಏನೋ ಬರೆಯೋದಕ್ಕೆ ಇಲ್ಲಿ ಆಗೋದಿಲ್ಲ. ಸೊ ಇಲ್ಲಿನ ಕ್ರಮ ಹೇಗಿರಬೇಕು ಅಂದ್ರೆ, ಮೊದಲು ಆ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗತ್ತೆ, ಓದ್ಕೊಳ್ಬೇಕಾಗತ್ತೆ, ನೋಟ್ಸ್ ಅನ್ನ ಮಾಡ್ಕೊಳ್ಬೇಕು. ಓನ್ಲಿ ಆಫ್ಟರ್ ದಟ್ ಆನ್ಸರ್ ಬರೀಬೇಕಾಗತ್ತೆ. ಜನರಲ್ ಸ್ಟಡೀಸ್ ನಲ್ಲಿ ನೀವು ಬರೆದು ಓದ್ತೀನಿ ಅನ್ನುವಂತ ಕ್ರಮ ಇಲ್ಲಿ ಆಗೋದಿಲ್ಲ. ಕ್ಲಾರಿಟಿ ಕೊಡೋದಕ್ಕೋಸ್ಕರ ಒಂದೇ ಒಂದು ಸ್ಯಾಂಪಲ್ ಆನ್ಸರ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗಷ್ಟೇ ಭಾಷಾ ಚರಿತ್ರೆಯಲ್ಲಿ ಡಿಸ್ಕಸ್ ಮಾಡಿದ್ವಿ. ನೋಟ್ಸ್ ಅನ್ನ ನಾನು ಈ ರೀತಿ ತಯಾರು ಮಾಡಿದ್ದೆ. ಅವಸ್ಥಾ ಭೇದಗಳು ನೋಟ್ಸ್ ಅನ್ನ 6 ಪುಟದಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ದೆ. ಹೇಳಿಕೆಗಳು, ವಿಂಗಡಣೆಗಳು, ಉದಾಹರಣೆಗಳು ಅಂತೆಲ್ಲ ಹೇಳಿದ್ದೆ. ಈಗ ಅದು ಪ್ರಶ್ನೆಯಾಗಿ ಏನಾದರೂ ಬಂದಿದ್ದರೆ, ಕನ್ನಡ ಭಾಷೆಯ ಕಾಲಗಣನ ಹಂತ ಅಥವಾ ಅವಸ್ಥಾಭೇದದ ಕುರಿತು ಚರ್ಚಿಸಿ ಅಂತ ಪ್ರಶ್ನೆ ಬರುತ್ತೆ. 15 ಅಂಕಗಳಿಗೆ 3 ಪುಟಗಳನ್ನ ನಮಗೆ ಕೊಡ್ತಾನೆ. ಇದನ್ನ ಉತ್ತರವಾಗಿ ಹೇಗೆ ಬರಿಬೇಕು ಅನ್ನೋದಕ್ಕೋಸ್ಕರ ಸ್ಯಾಂಪಲ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದಾನೆ ನೋಡಿ. ಎಕ್ಸ್ಪ್ಲನೇಷನ್ ಇಂದ ನಾನು ಪ್ರಾರಂಭ ಮಾಡ್ತೀನಿ. ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್. ಭಾಷೆಯಲ್ಲಿ ಆಗುತ್ತಿರುವಂತಹ ಮಾರ್ಪಾಟುಗಳು ಪ್ರತಿನಿತ್ಯ ಗೋಚರ ಆಗುವುದಿಲ್ಲ, ಸಾಕಷ್ಟು ಸಮಯವನ್ನು ತಗೊಳುತ್ತೆ ಅಂತ ಹೇಳಿ ನಾನು ನನ್ನ ಆರ್ಗ್ಯುಮೆಂಟ್ ಅನ್ನ ಪ್ರಾರಂಭ ಮಾಡಿದ್ದೇನೆ. ಇದಾದ ನಂತರ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ನೇರವಾಗಿ ಅವನು ಕೇಳ್ತಿರುವಂಥದ್ದು ಕಾಲಗಣನ ಹಂತಗಳನ್ನ ಹೇಳಿ ಅಂತ. ಅಲ್ಲಿ ಪೂರ್ವಾಪರ ಚರ್ಚೆಯನ್ನ ಮಾಡಿ ಅಂತ ಕೇಳ್ತಿಲ್ಲ. ಸೊ ನಾನು ಕಿಟಲ್ ಆಗಿರ್ಬೋದು, ನರಸಿಂಹಾಚಾರ್ಯರಾಗಿರ್ಬೋದು, BL ರೈಸ್, ಇವರ ಚರ್ಚೆಯನ್ನು ನಾನು ಹೇಳಿದ್ರೆ ಇಲ್ಲಿ ಬೆಲೆ ಇರೋದಿಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಅವರ ಹೆಸರುಗಳನ್ನ ಕೈ ಬಿಡದೆ ಅದನ್ನು ಮೆನ್ಷನ್ ಮಾಡ್ತೀನಿ. ಇವರೆಲ್ಲ ಚರ್ಚೆ ಮಾಡ್ತಾರೆ, ಆದರೆ ಅಧ್ಯಯನದ ದೃಷ್ಟಿಯಲ್ಲಿ ಹೀಗಿದೆ ಅಂತ ಹೇಳಿ ನನ್ನ ನೇರವಾದ ಪಾಯಿಂಟನ್ನ ಅಲ್ಲಿ ಪ್ರೂವ್ ಮಾಡ್ತೀನಿ. ಸೊ ನೋಟ್ಸ್ನಲ್ಲಿ ಹೇಗಿತ್ತು ಅಷ್ಟು ವಿವರಣೆಯನ್ನು ಬರ್ಕೊಂಡಿದ್ದೆ. ಇಫ್ ಎಟ್ ಆಲ್ ದೇ ಹ್ಯಾಡ್ ಆಸ್ಟ್, ಈ ಚರ್ಚೆ ಹೇಗೆ ನಡೆದಿತ್ತು ಅಂತ ಕೇಳಿದ್ರು ನಾನು ಅದನ್ನ ಬರಿಬೋದಾಗಿತ್ತು. ಆದ್ರೆ ಅಲ್ಲಿ ಕೇಳಿಲ್ಲ. ಇಲ್ಲಿ ಕೇಳ್ತಾ ಇರುವಂತದ್ದು ನೇರವಾಗಿ ಈ ಕಾಲಗಳನ್ನ ಹಂತಗಳನ್ನ ಸ್ಪಷ್ಟಪಡಿಸಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಸೊ ನನ್ನ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರುವಂತದ್ದು ಈ 4 ಘಟ್ಟಗಳನ್ನ ಹೇಳುವಂಥದ್ದು ಅಷ್ಟೇ. ಇದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಹಿಂದಿನ ವಿಭಾಗಗಳನ್ನೆಲ್ಲವನ್ನ ಫಿಲ್ಟರ್ ಮಾಡಿಕೊಂಡು ಯಾವುದು ಮುಖ್ಯನೋ ಅಷ್ಟು ಮಾತ್ರ ಇಟ್ಕೊಂಡು ನೇರವಾಗಿ ಪೂರ್ವದ ಹಳಗನ್ನಡ ಚರ್ಚೆಗೆ ಬರ್ತೀನಿ. ಪೂರ್ವದ ಹಳಗನ್ನಡಕ್ಕೆ 1 ಅಥವಾ 2 ವಾಕ್ಯದ ವಿವರಣೆಯನ್ನ ಕೊಡ್ತೀನಿ. ಕೊಟ್ಟು ನೋಟ್ಸ್ನಲ್ಲಿ ನಾನೇನು ಮಾಡ್ಕೊಂಡಿದ್ದೆ, 7 ರಿಂದ 8 ಪಾಯಿಂಟನ್ನು ಬರೆದಿಟ್ಕೊಂಡಿದ್ದೆ. ಆದರೆ ಅಷ್ಟು ನೆನಪಿರುತ್ತಾ, ಅಷ್ಟು ಬರಿಬಹುದಾ? ಇಲ್ಲ. ನಾನು ಇದಕ್ಕೆ ಏನು ಮಾಡ್ತೀನಿ, 5 ಪ್ರಮುಖವಾದಂತಹ ಸ್ಯಾಂಪಲ್ಗಳನ್ನು, ಉದಾಹರಣೆಗಳನ್ನು ಇಲ್ಲಿ ಕೊಡ್ತೀನಿ. ಸೊ ಹಳಗನ್ನಡ, ಪೂರ್ವದ ಹಳಗನ್ನಡ ಅನ್ನುವಂಥದ್ದು ಹೀಗಿತ್ತು ವಿವರಣೆ. ಇದನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರ ಇರುವಂತಹ 5 ಉದಾಹರಣೆ ಹೀಗಿದೆ. ಆ 5 ಉದಾಹರಣೆಯನ್ನ ಕೊಟ್ಟೆ. ನಂತರ 2ನೇ ಪುಟಕ್ಕೆ ಹೋಗ್ತೀನಿ. ಅದು 2ನೇ ಅವಸ್ಥಾಭೇದ, ಅದು ಹಳಗನ್ನಡದ ವಿಭಾಗ. ಈಗ ನನ್ನ ಸೂಕ್ಷ್ಮ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು, ಪೂರ್ವದ ಹಳಗನ್ನಡಕ್ಕೆ 5 ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೇನೆ. ಆದರೆ ಹಳಗನ್ನಡದಲ್ಲಿ ನನಗೆ 8 ಜ್ಞಾಪಕ ಇದೆ. 8ನ್ನ ಬರಿಬಹುದಾ? ಬರಿಬಹುದು. ಆದರೆ ಯೂನಿಫಾರ್ಮಿಟಿ ಇರೋದಿಲ್ಲ, ಒಂದು ಸ್ಟ್ರಕ್ಚರ್ ಮಿಸ್ ಆಗ್ಬಿಡುತ್ತೆ. ಯಾಕಂದ್ರೆ ಮುಂದಿನ ವಿಭಾಗದಲ್ಲಿ ನನಗೆ ಬರೀ 3 ಪಾಯಿಂಟ್ ಜ್ಞಾಪಕ ಇದ್ರೆ ಏನ್ ಮಾಡ್ಬೋದು? ಸೊ ಅಲ್ಲಿ ಟ್ಯಾಲಿ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಹಿಂದಿನ ವಿಭಾಗದಲ್ಲಿ ನಾನು 5 ಎಕ್ಸಾಂಪಲ್ ಅನ್ನ ಕೊಟ್ಟೆ. ಸೊ ಹಳಗನ್ನಡದಲ್ಲೂ ಕೂಡ ನಾನು 5 ಎಕ್ಸಾಂಪಲ್ ನ ಮಾತ್ರ ಕೊಡ್ತೀನಿ. 2 ಸಾಲಿನ ವಿವರಣೆ, 5 ಎಕ್ಸಾಂಪಲ್, ಮುಗೀತು. ನನ್ನ ವಾದ ಅಲ್ಲಿಗೆ ಮುಗೀತು. 3ನೇ ಪಾಯಿಂಟ್ ನಡುಗನ್ನಡ, ಮತ್ತೆ 1 ಅಥವಾ 2 ಸಾಲಿನ ವಿವರಣೆಯನ್ನು ಕೊಡ್ತೀನಿ ಮತ್ತು ಎಕ್ಸಾಂಪಲ್ ಅನ್ನ ಕೊಟ್ಟೆ. 2 ಪುಟದಲ್ಲಿ ಇಷ್ಟು ಮುಗೀತು. 3ನೇ ಪುಟಕ್ಕೆ ಹೋದೆ, ಹೊಸಗನ್ನಡ. ಹೊಸಗನ್ನಡದಲ್ಲಿ ಮತ್ತೆ 1 ಅಥವಾ 2 ಸಾಲಿನ ವಿವರಣೆಯನ್ನು ಬರೆದೆ, ಎಕ್ಸಾಂಪಲ್ ಅನ್ನ ಕೊಟ್ಟೆ. ಫೈನಲಿ ಬಹಳ ಸಿಂಪಲ್ ಆಗಿ ಒಂದು ಕನ್ಕ್ಲೂಷನ್ ಅನ್ನ ಕೊಡಬೇಕಾಗತ್ತೆ. ಇಷ್ಟನ್ನ ಹೇಳಿ ಬಿಟ್ಬಿಡೋದಲ್ಲ, ಒಂದು ಕನ್ಕ್ಲೂಷನ್ ಅನ್ನ ಕೊಡಬೇಕಾಗತ್ತೆ. ನಾನು ಒಂದು ಸಿಂಪಲ್ ಆದಂತಹ ಒಂದು ಕನ್ಕ್ಲೂಷನ್ 1 ಅಥವಾ 2 ಸೆಂಟೆನ್ಸ್ ನಲ್ಲಿ ಕೊಟ್ಟಿದ್ದೇನೆ. ಗಮನಿಸಿ ನೋಡಿ,
ನೋಟ್ಸನ್ನು ಮಾಡ್ಕೊಳ್ಬೇಕಾದಂತಹ ಎಲ್ಲ ಡೀಟೇಲ್ಸನ್ನು ಇಟ್ಟುಕೊಂಡೇ ನಾನು ಈ ಆನ್ಸರ್ನ ತಯಾರು ಮಾಡ್ಕೊಳ್ಳುವಂಥದ್ದು. ಇದನ್ನು ನಾನು ಎಕ್ಸಾಮ್ನಲ್ಲಿ ಬರೆದಿರುವಂಥದ್ದು. ನೋಟ್ಸ್ನಲ್ಲಿರುವಂತಹ ವಿಚಾರಗಳು ಉತ್ತರವಾಗಿ ಹೇಗೆ ಕನ್ವರ್ಟ್ ಮಾಡ್ಕೊಂಡಿರ್ತೇನೆ ಮತ್ತು ಇಲ್ಲಿ ಹೇಗೆ ಪ್ರೆಸೆಂಟ್ ಮಾಡಿದ್ದೇನೆ ಅನ್ನೋದು ನಿಮಗೆ ಸ್ಪಷ್ಟ ಆಗಿರಬಹುದು. 3 ಪುಟ ಕೊಟ್ಟ ಅಂತ ಹೇಳಿ 3 ಪುಟವನ್ನು ನಾನು ತುಂಬಿಸಿಲ್ಲ, ಅಥವಾ 2 ಪುಟಕ್ಕೆ ನಾನು ಸೀಮಿತ ಆಗಿಲ್ಲ. ಪೂರ್ವದ ಹಳಗನ್ನಡದಲ್ಲಿ 3 ಪಾಯಿಂಟ್ ಇತ್ತು, ಹಳಗನ್ನಡದಲ್ಲಿ ನನ್ನ ಹತ್ರ 7 ಪಾಯಿಂಟ್ ಇದೆ ಅಂತ ಹೇಳಿ 3, 7, 4, 2 ಈ ತರ ಬರೀಲಿಕ್ಕೆ ಆಗೋದಿಲ್ಲ. ಪ್ರೆಸೆಂಟೇಷನ್ ಮಾಡಬೇಕಾದ್ರೂ ಕೂಡ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ಇನ್ ಆರ್ಡರ್ ನಾನು ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡುವಂಥದ್ದು. ವಿವರಣೆಗಳನ್ನ ಕೈ ಬಿಟ್ಟಿದ್ದೀನಾ? ಇಲ್ಲ, ಅದನ್ನು ಕೂಡ ಹೇಳಿದ್ದೇನೆ. ಯಾವ ವಾದ ಯಾವ ವಿವಾದ ಆಯ್ತು ಇವೆಲ್ಲ ಆಯ್ತು. ಅಲ್ಟಿಮೇಟ್ಲಿ ಅಧ್ಯಯನ ದೃಷ್ಟಿಯಲ್ಲಿ ಈ 4 ವಿಭಾಗ ಇದೆ. 4 ವಿಭಾಗದಲ್ಲಿ ಇವೆಲ್ಲ ಎಕ್ಸಾಂಪಲ್ಸ್ ಅಂತ ಹೇಳಿ ಯೂನಿಫಾರ್ಮಿಟಿಯನ್ನ ಮೇಂಟೈನ್ ಮಾಡಿದ್ದೇನೆ, ಅಕ್ಷರಗಳ ಮಿತಿಯನ್ನು ಇಟ್ಕೊಂಡಿದ್ದೇನೆ ಅಂಡ್ ಕೊನೆಗೆ ಒಂದು ಸಿಂಪಲ್ ಕನ್ಕ್ಲೂಷನ್ ಅನ್ನ ಕೊಟ್ಟಿದ್ದೇನೆ. ಹೀಗೆ ನಿಮ್ಮ ಉತ್ತರ ಮುಗಿಯುತ್ತೆ. ಇದು 15 ಅಂಕಗಳಿಗೆ ಯಾವುದೇ ಪದ ಮಿತಿಯನ್ನು ಅವರು ಹೇಳಿರೋದಿಲ್ಲ. 15 ಅಂಕಗಳಿಗೆ 3 ಪುಟವನ್ನ ಹೀಗೆ ಕೊಟ್ಟಾಗ ನನ್ನ ಆನ್ಸರ್ ಈ ರೀತಿ ಪ್ರೆಸೆಂಟ್ ನಾನು ಮಾಡಿರ್ತೇನೆ. ಇದು ಕೇವಲ ನಿಮಗೆ ಒಂದು ಸ್ಯಾಂಪಲ್ ಆಗಿ ತೋರಿಸಿರುವಂತದ್ದು. ಸುಮಾರು ಜನ ಕೇಳ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಉತ್ತರ ಬರವಣಿಗೆಗೋಸ್ಕರನೇ ಇನ್ನೊಂದಷ್ಟು ಪಾಠಗಳು ಆದ ನಂತರ ಒಂದಷ್ಟು ಸಂಚಿಕೆಯನ್ನು ಮೀಸಲಿರಿಸೋಣ. ಅಲ್ಲಿ ನಿಮಗೆ ಹೆಚ್ಚು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಒಂದು ಉತ್ತರವನ್ನು ಬರೆಯುವಂಥ ಕ್ರಮ, ಒಂದು ಸಂಪೂರ್ಣತೆಯನ್ನು ಹೇಗೆ ಕೊಡಬೇಕು ಅಂತ. ಬಟ್ ಈಗಿನ ಹಂತದಲ್ಲಿ ಒಂದು ಕ್ಲಾರಿಟಿ ಬರಬೇಕು. ಇದನ್ನು ಓದಿ ಮುಗಿಸಿರೋದ್ರಿಂದ ಹೀಗೆ ಕಾಣಿಸಬಹುದು ಅನ್ನೋ ಒಂದು ಸ್ಯಾಂಪಲ್ಗೋಸ್ಕರ ನಾನು ಕಾಲಗಣನ ಹಂತದ ಒಂದು ಸ್ಯಾಂಪಲ್ ಅನ್ನು ನಿಮ್ಮ ಮುಂದೆ ಕೊಟ್ಟಿರುವಂಥದ್ದು. ಹಿಂದೆ ಚರ್ಚೆ ಮಾಡಿರುವಂತಹ ನೋಟ್ಸನ್ನು ಒಂದ್ಸಲಿ ಒಮ್ಮೆ ನೋಡಿ ಮತ್ತು ಇಲ್ಲಿ ಆನ್ಸರ್ ಹೇಗೆ ಪ್ರೆಸೆಂಟ್ ಆಗಿದೆ ಅಂತ ಒಂದ್ಸಲಿ ನೋಡಿ. ಹೀಗೆ ನಮ್ಮ ತಯಾರಿ ಟೆಕ್ಸ್ಟ್ ಬುಕ್, ನೋಟ್ಸ್, ಆನ್ಸರ್ ಈ 3 ಹಂತದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಇಟ್ಕೊಂಡು ನಿಮ್ಮ ತಯಾರಿಯನ್ನು ಮಾಡ್ತಾ ಹೋಗ್ಬೋದಾಗುತ್ತೆ. ಲೈಕ್ ಐ ಸೆಡ್, ಆನ್ಸರ್ ರೈಟಿಂಗ್ ಅಂತಾನೆ ನಾವು ಒಂದಷ್ಟು ಪಾಠಗಳಾದ ನಂತರ ಡಿಸ್ಕಷನ್ ಅಂತಾನೆ ಇಟ್ಕೊಂಡು ಚರ್ಚೆಯನ್ನು ಮಾಡೋಣ. ಇನ್ನು ಕೊನೆಯ ಹಂತಕ್ಕೆ ಬರೋದಾದ್ರೆ, ಯಾವ ವಿಭಾಗಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಬಂದವು. ವಿಶೇಷವಾಗಿ ಇಂತಿಂಥ ವಿಷಯಗಳು ಅಂತ ಹೇಳೋದಕ್ಕಿಂತ ನಾನು ಘಟಕಗಳ ಆಧಾರದಲ್ಲಿ ನಿಮಗೆ ಸೂಚಿಸಿರ್ತೇನೆ. ಅಲಾಂಗ್ ವಿತ್ ದ ಮಾರ್ಕ್ಸ್ 2014ರಿಂದ 2019ರವರೆಗೆ ಎಷ್ಟೆಷ್ಟು ಅಂಕಗಳು ಯಾವ್ಯಾವ ಘಟಕಗಳಿಗೆ ಕೊಟ್ಟಿದ್ರು, ಎಷ್ಟು ವೇಟೇಜನ್ನು ಕೊಟ್ಟಿದ್ರು ಅನ್ನೋ ಮುಖಾಂತರವಾಗಿ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ಕೆಂಪು ವಿಭಾಗದಲ್ಲಿರುವಂಥದ್ದು ಬಹಳ ಮುಖ್ಯವಾದಂಥದ್ದು. ಮೊದಲ ಆದ್ಯತೆ ಅದನ್ನು ಕೊಡಿ. ಇದಾದ ನಂತರ ಕೇಸರಿ, ಹಳದಿ ಮತ್ತು ಬಿಳಿಯ ಬಣ್ಣ ಈ ಆರ್ಡರ್ನಲ್ಲಿ ಹೋಗಲಿ. ಮೊದಲಿಗೆ ಮೀಮಾಂಸೆ ಮತ್ತು ವಿಮರ್ಶೆ. ಪತ್ರಿಕೆ 1ರ ಮೀಮಾಂಸೆ ಮತ್ತು ವಿಮರ್ಶೆಯನ್ನು ಮುಗಿಸ್ಕೊಳ್ಳಿ. ಯಾಕಂದರೆ ಸುಮಾರು 120 ಅಂಕಗಳವರೆಗೂ ಪ್ರಶ್ನೆಗಳು ಉದ್ಭವ ಆಗಬಹುದಾದಂಥ ಸಾಧ್ಯತೆ ಇರ್ತವೆ. ಇದು ಒಟ್ಟು ಪ್ರಶ್ನೆ ಪತ್ರಿಕೆಯನ್ನು ನಾನು ಕೌಂಟ್ ಮಾಡಿರುವಂಥದ್ದು. ನಾಟ್ ಜಸ್ಟ್ ನಾವು ಏನು 2 ಪ್ರಶ್ನೆಯನ್ನು ಬರಿತೀವಿ ಇಷ್ಟು ಮಾತ್ರ ಅಲ್ಲ, 8 ಪ್ರಶ್ನೆಯನ್ನು ಅವ್ರು ಏನು ಕೇಳ್ತಾರೆ ಇಷ್ಟು ವೇಟೇಜ್ ಆಗ್ದಾಗ ಮೀಮಾಂಸೆ ಮತ್ತು ವಿಮರ್ಶೆಗೆ ಹೆಚ್ಚು ನೀವು ಪ್ರಾಮುಖ್ಯತೆಯನ್ನು ಕೊಡಿ. ಇದಾದ ನಂತರ ಸಾಹಿತ್ಯ ಚರಿತ್ರೆ, ಪಂಪನಿಂದ ರತ್ನಾಕರ ವರ್ಣಿ ಏನಿದೆ ಅದೊಂದು, ಮತ್ತು ಸಾಂಸ್ಕೃತಿಕ ಇತಿಹಾಸ ಇವೆರಡಕ್ಕೂ ಸಮನಾದಂಥ ಇಂಪಾರ್ಟೆನ್ಸನ್ನು ಕೊಡಿ. ಯಾಕಂದರೆ ಆಲ್ಮೋಸ್ಟ್ 90 to 100 ಮಾರ್ಕ್ಸ್ ವೇರಿ ಆಗ್ತಾ ಹೋಗುತ್ತೆ ಈ 2 ವಿಭಾಗದಲ್ಲಿ. ಪತ್ರಿಕೆ 1ರಲ್ಲಿ ಇವಿಷ್ಟು. ಇದಾದ ನಂತರ ಆಧುನಿಕ ಸಾಹಿತ್ಯದ ಚರಿತ್ರೆ. ಇಲ್ಲಿ ನಮಗೆ ನವೋದಯದಿಂದ ಬಂಡಾಯ ಸಾಹಿತ್ಯ ಏನಿದೆ ಇಲ್ಲಿನ ಚರ್ಚೆಗಳು ನಡೆಯುವಂಥದ್ದು. ಬಹಳ ಚಿಕ್ಕದಾದಂಥ ಒಂದು ಯೂನಿಟ್ ಇದು. 3ನೇ ಪ್ರಯಾರಿಟಿಯಾಗಿ ಇಟ್ಕೊಂಡು ಭಾಷಾ ಚರಿತ್ರೆಯನ್ನು ಕೊನೆಯಲ್ಲಿ ಮುಗಿಸ್ಕೋಬಹುದು, ಅಥವಾ ಭಾಷಾ ಚರಿತ್ರೆಯನ್ನು ಮೊದಲು ಮುಗಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಬಹುದು. ಕೊನೆಗೆ 1-2 ರಿವಿಷನ್ ಮಾಡಿಕೊಂಡ್ರೆ ಅದು ಮುಗಿದೋಗುತ್ತೆ. ಉಳಿದಂತೆ ಪ್ರಾರಂಭದಲ್ಲಿ ನಾನು ಹೇಳಿದಾಗೆ ಮೀಮಾಂಸೆಯಿಂದ ನಿಮ್ಮ ಅಧ್ಯಯನವನ್ನು ಪ್ರಾರಂಭ ಮಾಡಬಹುದು. ಇದಾದ ನಂತರ ಸಾಹಿತ್ಯ ಚರಿತ್ರೆ, ಸಾಂಸ್ಕೃತಿಕ ಇತಿಹಾಸಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಿ. ಅದಾದ ನಂತರ ಆಧುನಿಕ ಸಾಹಿತ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಇದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಪತ್ರಿಕೆ 2ರಲ್ಲಿ ನಡುಗನ್ನಡ ಮತ್ತು ಹೊಸಗನ್ನಡ. ನಡುಗನ್ನಡ ಅಂತ ಹೇಳಿದ್ರೆ ಕುಮಾರವ್ಯಾಸ, ರತ್ನಾಕರ ವರ್ಣಿ, ದಾಸ ಸಾಹಿತ್ಯ, ವಚನ ಇವೆಲ್ಲವೂ ಕೂಡ ಅಲ್ಲಿ ಸೇರುವಂಥದ್ದು. ಜೊತೆಗೆ ಹೊಸಗನ್ನಡದ ಕೃತಿಗಳು, ಅದು ಕಾದಂಬರಿ, ನಾಟಕ, ವಿಚಾರ ಸಾಹಿತ್ಯ, ಕಾವ್ಯಗಳು ಇವೆಲ್ಲವೂ ಕೂಡ ಅಲ್ಲಿ ಸೇರ್ಕೊಳ್ಳುತ್ತೆ. ಈ 2 ವಿಭಾಗಗಳು ಆಲ್ಮೋಸ್ಟ್ ಈಕ್ವಲ್ ವೇಟೇಜ್ನಲ್ಲಿ ಬರುವಂಥದ್ದು. ಸೊ ಇದನ್ನು ಗಮನಿಸಿಕೊಳ್ಳಿ. 2ನೇ ಹಂತದಲ್ಲಿ ಜಾನಪದ ವಿಭಾಗವನ್ನು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಹೋಗಿ. ಆ್ಯಂಡ್ ದೆನ್ ಫೈನಲಿ ಹಳಗನ್ನಡ. ಹಳಗನ್ನಡದಲ್ಲಿ ನಮಗೆ ಪಂಪ ಮತ್ತು ವಡ್ಡಾರಾಧನೆ 2 ಇರೋದ್ರಿಂದ ನಿಮಗೆ ನಾರ್ಮಲ್ ಇಂಪಾರ್ಟೆನ್ಸ್ ಕೊಟ್ಟರು ಸಾಕಾಗುತ್ತೆ. ವಡ್ಡಾರಾಧನೆ 1-2 ರೀಡಿಂಗ್ನಲ್ಲಿ ಕೇಳುವಂಥ ಒಂದು ಪ್ರಶ್ನೆನ ನೀವು ಆರಾಮ್ಸೆ ಆನ್ಸರ್ ಮಾಡಬಹುದು. ಪಂಪನ 12 ಮತ್ತು 13ನೇ ಆಶ್ವಾಸ ಏನಿದೆ ವಿಕ್ರಮಾರ್ಜುನ ವಿಜಯ, ಅದನ್ನು ಕೂಡ ನೀವು ಬಹಳ ಸಣ್ಣ ಒಂದು ಟೈಮ್ ಸ್ಲಾಟ್ ಇಟ್ಕೊಂಡು ಕೂಡ ಮುಗಿಸ್ಕೊಳ್ಬಹುದು. ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಏನು ಕೊಟ್ಟು ಅಧ್ಯಯನ ಮಾಡಬೇಕು ಅಂತ ಇಲ್ಲ. ಉಳಿದಂತೆ ನಡುಗನ್ನಡ, ಹೊಸಗನ್ನಡಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇಂಪಾರ್ಟೆನ್ಸನ್ನು ಕೊಡಿ. ಸೊ ಒಟ್ಟು 3 ಘಟಕಗಳು ವೆರಿ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಆಲ್ಮೋಸ್ಟ್ 100, 200, 300 ಮಾರ್ಕ್ಸ್ನಷ್ಟು ವೇರಿ ಆಗ್ತಾ ಹೋಗುತ್ತೆ.
ಸಾಹಿತ್ಯ ಚರಿತ್ರೆ, ಸಾಂಸ್ಕೃತಿಕ ಇತಿಹಾಸ, ಜಾನಪದ ಈ 3 ಯೂನಿಟ್ಗಳನ್ನು 2ನೇ ಆದ್ಯತೆಯಾಗಿ ಇಟ್ಕೊಳ್ಳಿ. ಆಧುನಿಕ ಸಾಹಿತ್ಯ ಮತ್ತು ಹಳಗನ್ನಡದ ವಿಭಾಗವನ್ನು 3ನೇ ಆದ್ಯತೆ ಮತ್ತು ಕೊನೆಯದಾಗಿ ಭಾಷಾ ಚರಿತ್ರೆ. ಹೀಗೆ ನಿಮ್ಮ ಇಂಪಾರ್ಟೆನ್ಸ್ ಇರಲಿ. ಇಲ್ಲಿನ ಇಂಪಾರ್ಟೆನ್ಸ್ ಆಧಾರದಲ್ಲಿ ಟಾಪಿಕ್ಸ್ ಏನಿರ್ತವೆ, ಪಠ್ಯಕ್ರಮದಲ್ಲಿರುವಂಥ ಟಾಪಿಕ್ಸ್, ಇದನ್ನು ಲಿಸ್ಟ್ ಮಾಡಿಕೊಂಡು ನಿಮ್ಮ ಇಂಪಾರ್ಟೆನ್ಸನ್ನು ಇಟ್ಕೊಂಡು ನೀವು ಅಧ್ಯಯನವನ್ನು ಮಾಡ್ತಾ ಹೋಗ್ಬೋದಾಗುತ್ತೆ. ಸಂಚಿಕೆಯ ಕೊನೆಯ ಹಂತದಲ್ಲಿ ಪುಸ್ತಕಗಳು, ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ಯಾವೆಲ್ಲ ಪುಸ್ತಕಗಳನ್ನು ಕೊಳ್ಳಬೇಕಾಗತ್ತೆ ಅಂತ ಸಾಕಷ್ಟು ಜನ ಕೇಳಿದ್ರಿ. ಆಯಾ ಪಾಠದ ಸಂದರ್ಭದಲ್ಲಿ ನಾನು ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾ ರಿಕ್ವೆಸ್ಟ್ ಇದ್ದಿದ್ದು ಟೆಕ್ಸ್ಟ್ ಬುಕ್ಸ್ಗಳ ಬಗ್ಗೆನೇ ಹೇಳಿ ಅನ್ನುವಂಥದ್ದು. ಅದಕ್ಕೋಸ್ಕರ ಕೊನೆಯಲ್ಲಿ ಇದಿಷ್ಟು ಆ್ಯಡ್ ಮಾಡಿದ್ದೇನೆ. ಪಟ್ಟಿ ಬಹಳ ದೊಡ್ಡದಾಗಿ ಕಾಣಿಸಬಹುದು. ನಾನು ಇದನ್ನ 2 ವಿಭಾಗದಲ್ಲಿ ಮಾಡ್ಕೊಂಡಿದ್ದೇನೆ. ಎಡಭಾಗದಲ್ಲಿ ಬೇಕಾಗಿರುವಂತಹ ಅತ್ಯಗತ್ಯ ಪ್ರಮುಖ ಪುಸ್ತಕಗಳು, ಅದು ಪಾಠಗಳನ್ನು ಆಧರಿಸಿರುವಂಥದ್ದು. ಎಡಭಾಗದಲ್ಲಿರುವಂತಹ ಲಿಸ್ಟ್ನ ಗಮನಿಸ್ತಾ ಹೋಗಿ. ಇಲ್ಲಿನ ಪುಸ್ತಕಗಳು ಬಹಳ ಮುಖ್ಯವಾದಂಥ ಪುಸ್ತಕಗಳು. ಬಲಭಾಗದಲ್ಲಿ ಹೆಚ್ಚುವರಿ ಉಲ್ಲೇಖಗಳಿಗೆ ಅಥವಾ ಅಡಿಷನಲ್ ರೆಫರೆನ್ಸ್ ಅನ್ನೋಕ್ಕೋಸ್ಕರ ನಾನು ಬರ್ಕೊಂಡಿದ್ದೇನೆ. ಈ ಲಿಸ್ಟ್ನಲ್ಲಿ ನೀವು ಕೊಂಡುಕೊಳ್ಳುವಂಥದ್ದು ಬಹಳ ಕಡಿಮೆ, ಆದರೆ ರೆಫರ್ ಮಾಡುವಂಥದ್ದಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಭಾಷಾ ಚರಿತ್ರೆಯನ್ನು ಕನ್ಸಿಡರ್ ಮಾಡಿ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಕುವೆಂಪುರವರ ಕನ್ನಡ ಕೈಪಿಡಿ, MS ಕೃಷ್ಣಯ್ಯರವರ ಪುಸ್ತಕ ಆಗಿರ್ಬೋದು ಅಥವಾ ಮುರಳೀರವರ, ಇಬ್ಬರಲ್ಲಿ ಯಾರು ಒಂದು ಪುಸ್ತಕವನ್ನು ಕೊಂಡ್ಕೊಳ್ಳಿ ಮತ್ತು ಒಂದು ಬೇಸಿಕ್ ವ್ಯಾಕರಣ ಗ್ರಾಮರ್ ಪುಸ್ತಕವನ್ನು ಇಟ್ಕೊಳ್ಳಿ. ಸಾಹಿತ್ಯ ಚರಿತ್ರೆಗೆ 10 ಪುಸ್ತಕದ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅನ್ನುವಂಥ ಒಂದು ಸರಣಿ ಇದೆ. 10 ಪುಸ್ತಕಗಳನ್ನು ತಗೊಳ್ಳಿ, ಒಂದು ಸೆಟ್ ಆಗಿ ಬರುತ್ತೆ. ಅಷ್ಟು ಪುಸ್ತಕಗಳು ಬಹಳ ಮುಖ್ಯವಾದಂಥದ್ದು, ಅದನ್ನು ಪ್ರತಿ ಹಂತದಲ್ಲೂ ಉಪಯೋಗಿಸ್ಕೊಳ್ಳಿ. ಇದರ ಜೊತೆಗೆ ರಮ್ಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥ ಬಹಳ ಮುಖ್ಯವಾದಂಥ ಪುಸ್ತಕ ಇದೆ, ಅದನ್ನು ಯೂಸ್ ಮಾಡಿ. ಈ 2 ಸೆಟ್ ಇದ್ರೆ ಸಾಕಾಗತ್ತೆ, ಇನ್ನೇನು ಹೆಚ್ಚು ಬೇಡ. ಇದರ ಜೊತೆಗೆ ರಾಷ್ಟ್ರೋತ್ಥಾನ ಅಥವಾ ಸಪ್ನ ಪ್ರಕಾಶನದ ಅಥವಾ ಇನ್ಯಾವುದಾದ್ರೂ ಪಬ್ಲಿಷ್ ಹೌಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಕವಿಗಳ ಪುಸ್ತಕಗಳನ್ನು ಕೊಡ್ತಾ ಹೋಗ್ತಾರೆ. ಜನನ ಬಗ್ಗೆ ಆಗಿರ್ಬೋದು, ಪಂಪನ ಬಗ್ಗೆ ಒಂದು 10-15 ಪುಟದಲ್ಲಿ ಇರ್ತವೆ. ಇದೇನಾದ್ರು ಸಿಕ್ಕರೆ ನಮ್ಮ ಸಿಲೆಬಸ್ನಲ್ಲಿರುವಂತಹ ಎಲ್ಲ ಕವಿಗಳ ಬಗ್ಗೆ ಇರುವಂತಹ ಪುಸ್ತಕಗಳನ್ನ ಕೊಂಡ್ಕೊಳ್ಳಿ, ಅವರ ಬೇಸಿಕ್ ಇಂಟ್ರೊಡಕ್ಷನ್ಗೋಸ್ಕರ ಅಷ್ಟೇ. ಇವಿಷ್ಟಿದ್ರೆ ಸಾಕಾಗತ್ತೆ ನಮ್ಮ ಒಟ್ಟು ಅಧ್ಯಯನಕ್ಕೆ. ಅಡಿಷನಲ್ ರೆಫರೆನ್ಸ್ಗೋಸ್ಕರ ಬಹಳ ಪ್ರಮುಖವಾದಂಥ ಒಂದು ಪುಸ್ತಕ ಅಂದರೆ ಸಮಗ್ರ ಗದ್ಯ, ಶಿವರುದ್ರಪ್ಪನವರದ್ದು ವಾಲ್ಯೂಮ್ 1 ಈ ಒಂದು ವಿಭಾಗಕ್ಕೆ ಬೇಕಾಗುತ್ತೆ. ವಾಲ್ಯೂಮ್ 2 2 ಪುಸ್ತಕ ಇದೆ. ವಾಲ್ಯೂಮ್ 2 ಬಂದು ಆಧುನಿಕ ಸಾಹಿತ್ಯಕ್ಕೆ ಬೇಕಾಗಿರುವಂಥದ್ದು. 2 ಪುಸ್ತಕ ನಮಗೆ ಇಂಪಾರ್ಟೆಂಟ್. ಪ್ರಶ್ನೆಗಳು ನೇರವಾಗಿ ಈ ಬುಕ್ಕಿನಿಂದನೂ ಬರಬಹುದು. ಸಮಗ್ರ ಗದ್ಯದ ಯಾವುದೋ ಒಂದು ವಿಭಾಗ, ಫಾರ್ ಎಕ್ಸಾಂಪಲ್ ಭರತೇಶನ ಯೋಗ ಭೋಗದ ತೊಡಕು ಅನ್ನುವಂಥ ಒಂದು ಟಾಪಿಕ್ ಇದೆ, ಅದನ್ನು ನೇರವಾಗಿ ಈ ಒಂದು ಪುಸ್ತಕದಿಂದ ಕೇಳಿರುವುದು ಉಂಟು. ಸೊ ಇಲ್ಲಿನ ಡಿಸ್ಕಷನ್ಸ್ ನೇರವಾಗಿ ಬರುವಂಥ ಚಾನ್ಸಸ್ ಇರ್ತವೆ. ಸೊ GSS ರವರ ಸಮಗ್ರ ಗದ್ಯ 1 ಮತ್ತು 2 ಪುಸ್ತಕಗಳನ್ನು ಸಾಧ್ಯವಾದರೆ ಕೊಂಡ್ಕೊಳ್ಳಿ ಅಥವಾ ರೆಫರ್ ಅಂತೂ ಡೆಫಿನೆಟ್ ಮಾಡಿ. ಇದರ ಜೊತೆಗೆ ಕೀರ್ತಿನಾಥ ಕುರ್ತಕೋಟಿಯವರ ಕನ್ನಡ ಸಾಹಿತ್ಯ ಸಂಗಾತಿ ಅನ್ನುವಂಥ ಒಂದು ಪುಸ್ತಕ ಇದೆ. ಇಫ್ ಪಾಸಿಬಲ್ ಅದನ್ನು ರೆಫರ್ ಮಾಡ್ತಾ ಹೋಗಿ. ಇನ್ನುಳಿದಂತೆ ದಿನಪತ್ರಿಕೆಗಳಲ್ಲಿ ಸಿಗುವಂತಹ ಆರ್ಟಿಕಲ್ಸ್ ಆಗಿರ್ಬೋದು, ಹಲವು ಧರ್ಮಗಳ ಬಗ್ಗೆ ಚರ್ಚೆ ಇರುವಂತಹ ಒಂದಷ್ಟು ಪುಸ್ತಕಗಳು ಬೇಕಾಗ್ತವೆ, ಅದನ್ನ ರೆಫರ್ ಮಾಡೋದಕ್ಕೆ ನೀವು ಯೂಸ್ ಮಾಡಬಹುದು. ಹೊಸಗನ್ನಡ ವಿಭಾಗದಲ್ಲಿ ಈ ಮೇಲಿನ 10 ಪುಸ್ತಕ ಹೇಳಿದ್ನಲ್ಲ, LS ಶೇಷಗಿರಿ ರಾವ್ ಅವರ ಪುಸ್ತಕ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹೊಸದಾಗಿ ಏನೋ ತಗೊಳ್ಳೋದು ಬೇಡ. ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಆ ಪುಸ್ತಕ ಆ್ಯಡ್ ಆಗಿರುತ್ತೆ, ಅಷ್ಟನ್ನ ಯೂಸ್ ಮಾಡಿ. ಇದರ ಜೊತೆಗೆ ನೀವು ಸಮಗ್ರತೆ 2 GSS ರವರ ಸಮಗ್ರ ಗದ್ಯ 2 ವಾಲ್ಯೂಮ್ 2 ಇದನ್ನ ಯೂಸ್ ಮಾಡಬಹುದು. ಕಾವ್ಯ ಮೀಮಾಂಸೆ, ಇಲ್ಲಿ ತೀನಂಶ್ರೀ ಅವರ ಪುಸ್ತಕ ಏನಿದೆ ಭಾರತೀಯ ಕಾವ್ಯ ಮೀಮಾಂಸೆ, ಇದನ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ತಿಪ್ಪೇರುದ್ರ ಸ್ವಾಮಿಯವರ ಪುಸ್ತಕ ತೌಲನಿಕ ಕಾವ್ಯ ಮೀಮಾಂಸೆ, ಈ 2ರಲ್ಲಿ ಯಾವ್ದಾದ್ರು ಒಂದು. ಇದರ ಜೊತೆಗೆ ಅಡಿಷನಲ್ ರೆಫರೆನ್ಸ್ ಅಂತ ಹೇಳಿ GSS ರವರ ಸೌಂದರ್ಯ ಸಮೀಕ್ಷೆ ಮತ್ತು ಕಾವ್ಯಾರ್ಥ ಚಿಂತನೆ ಅನ್ನುವಂಥ 2 ಪುಸ್ತಕಗಳಿವೆ. 2 ಪುಸ್ತಕಗಳು ಯೂಶಲಿ KPSCಯ ಕನ್ನಡ ಸಾಹಿತ್ಯಕ್ಕೆ ಯೂಸ್ ಮಾಡ್ತಿದ್ರು. ಆದರೆ ಈಗ ಆ ಆಪ್ಷನಲ್ ತೆಗೆದಿರೋದ್ರಿಂದ ನಿಮಗೆ ಈ ಪುಸ್ತಕಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಕಾಣಿಸೋದಿಲ್ಲ. ಬಟ್ ಕೆಲವೊಂದು ಡಿಸ್ಕಷನ್ ಸಂದರ್ಭದಲ್ಲಿ ಇಲ್ಲಿನ ಪುಸ್ತಕದ ಒಂದಷ್ಟು ವಾಕ್ಯಗಳನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಾದ ನಂತರ ಸಾಹಿತ್ಯ ವಿಮರ್ಶೆ CN ರಾಮಚಂದ್ರರವರ ಪುಸ್ತಕ ಸಾಹಿತ್ಯ ವಿಮರ್ಶೆ ಅನ್ನುವಂಥ ಟೈಟಲ್ ನಲ್ಲಿ ಇರುವಂತದ್ದು. ಜೊತೆಗೆ OL ನಾಗಭೂಷಣ ಸ್ವಾಮಿ ಅವರ ವಿಮರ್ಶೆಯ ಪರಿಭಾಷೆ ಅನ್ನುವಂಥ ಒಂದು ಪುಸ್ತಕ ಇದೆ, ಇದನ್ನ ಕೊಂಡ್ಕೊಂಡ್ರೆ ಆಗತ್ತೆ ರೆಫರೆನ್ಸ್ಗೋಸ್ಕರ. ನಂತರ ಸಾಂಸ್ಕೃತಿಕ ಇತಿಹಾಸ, ಇಲ್ಲಿ ತಿಪ್ಪೇರುದ್ರ ಸ್ವಾಮಿ ಅವರ ಬಹಳ ದೊಡ್ಡ ಗಾತ್ರದ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತ ಒಂದು ಪುಸ್ತಕ ಇದೆ. ಇಫ್ ಪಾಸಿಬಲ್ ಶೇರ್ ಮಾಡ್ಕೊಂಡು ತಗೊಳ್ಳಿ, ಸ್ವಂತವಾಗಿ ತಗೊಳ್ಳೋಂಥ ಅಷ್ಟು ರೆಕಮೆಂಡೆಡ್ ಸಜೆಷನ್ ಅಲ್ಲ. ಅಥವಾ ನಿಮಗೆ ಫಾಲಾಕ್ಷ ಅವರ ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ಅಂತ ಒಂದು ಚಿಕ್ಕ ಪುಸ್ತಕ ಇದೆ, ಅದನ್ನ ತಗೊಂಡ್ರೆ KPSC ಮತ್ತು UPSC ಎರಡಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಫಾಲಾಕ್ಷ ಅವರ ಪುಸ್ತಕವನ್ನ ಕೊಂಡ್ಕೊಂಡ್ರೆ ಸಾಕಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇದಲ್ಲದೆ ಈ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಇತರ ಯಾವ್ದಾದ್ರು MA ಪುಸ್ತಕಗಳೇನು ಕನ್ನಡ ಲಿಟ್ರೇಚರ್ಗೆ ಸಂಬಂಧಪಟ್ಟಿರುವಂಥ ಟೆಕ್ಸ್ಟ್ ಬುಕ್ಸ್ ಇರ್ತವೆ, ಕೆಲವರು ಅದನ್ನ ರೆಫರ್ ಮಾಡ್ತಾರೆ. ನೀವು ಬೆಂಗಳೂರಿನ ಚಂದ್ರಲೇಔಟ್ಗೆ ಬಂದರೆ ಅಥವಾ ವಿಜಯನಗರಕ್ಕೆ ಹೋದರೆ ನಿಮಗೆ ಈ ಎಲ್ಲ ಪುಸ್ತಕಗಳು ಮಳಿಗೆಗಳಲ್ಲಿ ಸಿಗ್ತವೆ, ಅಂದರೆ ಫೋಟೋ ಕಾಪಿಗಳು, ಜೆರಾಕ್ಸ್ ಕಾಪಿಗಳು ಸಿಗ್ತವೆ. ಅದನ್ನ ಕೊಂಡುಕೊಂಡು ಓದಬಹುದು. ರಿಮೆಂಬರ್, ರೆಫರೆನ್ಸ್ ಬುಕ್ನಿಂದಲೇ ಅವರು
ಈ ನೋಟ್ಸ್ಗಳನ್ನ ತಯಾರಿ ಮಾಡಿರುವಂಥದ್ದು. ಮೀಮಾಂಸೆ ಅಂತ ಹೇಳಿದ್ರೆ ನಾವು ತಿಪ್ಪೇರುದ್ರ ಸ್ವಾಮಿ ಅವರ ಪುಸ್ತಕದಲ್ಲಾಗಿರಬಹುದು, ತೀನಂಶಿ ಅವರ ಪುಸ್ತಕದಲ್ಲಿ ಏನು ಓದ್ತೀವೋ ಈ ಟೆಕ್ಸ್ಟ್ ಬುಕ್ಗಳಲ್ಲೂ ಅದೇ ಇರ್ತವೆ, ಹೊಸದಾಗಿ ಅವ್ರು ಏನು ಹೇಳಿರೋದಿಲ್ಲ. ಸೊ ಯುವರ್ ಆಪ್ಷನ್ ಈಸ್ ಈದರ್ ಟು ಡಿಪೆಂಡ್ ಆನ್ ದ ರೆಫರೆನ್ಸ್ ಬುಕ್ ಇಟ್ ಸೆಲ್ಫ್. ರೆಫರೆನ್ಸ್ ಬುಕ್ಕನ್ನು ನೇರವಾಗಿ ಓದಬಹುದು ಅಥವಾ ನೋಟ್ಸನ್ನು ಅಂದರೆ ಈ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬಹುದು. ಎರಡನ್ನೂ ಓದಬೇಕು ಅನ್ನುವಂಥದ್ದು ರೂಲ್ ಅಲ್ಲ. ಎರಡರಲ್ಲಿ ಯಾವ್ದಾದ್ರು ಒಂದು ಓದ್ಕೊಂಡ್ರೆ ಸಾಕಾಗತ್ತೆ. ಇದರ ಜೊತೆಗೆ ಅಡಿಷನಲ್ ರೆಫರೆನ್ಸ್, ನಾನೇನು ಹೆಚ್ಚುವರಿ ಉಲ್ಲೇಖಗಳಿದೆ ಅಂತ ಹೇಳಿದ್ದೆ, ಅಲ್ಲಿ ಒಂದಷ್ಟು ಅಡಿಷನಲ್ ಮಾಹಿತಿಗಳನ್ನು ಕೊಟ್ಟಿದ್ದೇನೆ, ಅಡಿಷನಲ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಕೊಟ್ಟಿದ್ದೇನೆ. ಅದನ್ನು ಕೂಡ ನೀವು ರೆಫರೆನ್ಸ್ ಮಾಡೋಕ್ಕಾದರೆ ಸಾಧ್ಯ ಇದ್ದರೆ ಮಾಡ್ಕೊಳ್ಳಿ. ಏಕೀಕರಣಕ್ಕೆ ಎಚ್.ಎಸ್. ಗೋಪಾಲ್ರವರ ಏಕೀಕರಣ ಇತಿಹಾಸ ಅಂತ ಒಂದು ಬಹಳ ಚೆನ್ನಾಗಿರುವಂಥ ಪುಸ್ತಕ. ಅದು ಪರೀಕ್ಷೆಗೆ ಅಲ್ಲದೇ ಇದ್ರೂ ಕೂಡ ನೀವು ಸುಮ್ಮನೆ ಓದಲಿಕ್ಕೂ ಬಹಳ ಚೆನ್ನಾಗಿರುವಂಥ ಒಂದು ಪುಸ್ತಕ. ಅದನ್ನು ಯೂಸ್ ಮಾಡ್ಬೋದು. ಜೊತೆಗೆ ವಿಕಿಪೀಡಿಯಾದಲ್ಲಾಗಿರ್ಬೋದು ಅಥವಾ ಇನ್ಯಾವುದೋ ರಿಸೋರ್ಸ್ಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಹೋಗ್ತವೆ. ನವೆಂಬರ್ ಹತ್ರ ಬರ್ತಿದ್ದಂಗೆ ಇದೆಲ್ಲವೂ ಕೂಡ ಜಾಸ್ತಿ ಚರ್ಚೆಗೆ ಬರುವಂಥದ್ದು. ಅಂಥ ಟೈಮಲ್ಲಿ ಪೇಪರ್ನ ಆರ್ಟಿಕಲ್ಸ್ನ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಆನ್ಸರ್ನಲ್ಲಿ ನೀವು ಯೂಸ್ ಮಾಡ್ತಾ ಹೋಗ್ಬೋದಾಗತ್ತೆ. ಪತ್ರಿಕೆ 2ರಲ್ಲಿ ಅವರು ನೇರವಾಗಿ ಹೇಳಿದ್ದಾರೆ, ಇದು ಕೃತಿ ಆಧಾರಿತವಾದಂತಹದ್ದು, ಇಲ್ಲಿ ಪುಸ್ತಕವನ್ನ ಕಡ್ಡಾಯವಾಗಿ ಓದಲೇಬೇಕು ಅಂತ ಅವ್ರು ಹೇಳಿರ್ತಾರೆ. ಸೊ ಆ ಪುಸ್ತಕಗಳನ್ನ ನಾವು ಕೊಳ್ಳಬೇಕಾಗತ್ತೆ, ಓದಬೇಕಾಗತ್ತೆ. ಆ ಒಂದು ಪಟ್ಟಿಯನ್ನ ಕೂಡ ನಾನು ಇಲ್ಲಿ ಇಟ್ಟಿದ್ದೇನೆ. ಎಡಭಾಗದಲ್ಲಿ ಇರುವಂತಹದ್ದನ್ನ ಓದಲೇಬೇಕಾಗಿರುವಂತದ್ದು, ಯಾಕಂದ್ರೆ ಅದು ಅವರು ರೆಕಮೆಂಡ್ ಮಾಡಿರುವಂತದ್ದು. ಬಲಭಾಗದಲ್ಲಿ ಅಡಿಷನಲ್ ರೆಫರೆನ್ಸ್ಗೋಸ್ಕರ ಇರುವಂತದ್ದು. ಸೊ ಚಾಯ್ಸ್ ಇಸ್ ಯುವರ್ಸ್. ವಡ್ಡಾರಾಧನೆಯ ಹಳಗನ್ನಡದ ರೂಪಾಂತರ ಒಂದಿರುತ್ತೆ, ಹೊಸಗನ್ನಡದಲ್ಲಿ ಕಥಾ ರೂಪದಲ್ಲಿ ಕೂಡ ಇರುತ್ತೆ. ಕಥೆಯ ರೂಪದಲ್ಲಿ ನಮಗೆ ಕಥೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ನಾನು ಹೇಳಿದ್ದೇನು, ಮೂಲ ಕಾವ್ಯಗಳ ಸಾಲುಗಳನ್ನ ಬರಿಬೇಕಾಗತ್ತೆ. ಕೆಲವರು ಹೊಸಗನ್ನಡದ ಪುಸ್ತಕಗಳನ್ನ ಕೊಂಡ್ಕೊಂಡು ಮೂಲ ಕಾವ್ಯಗಳ ಸೊಗಡೆ ಗೊತ್ತಿರೋದಿಲ್ಲ. ಅಂತಹ ತಪ್ಪನ್ನ ಮಾಡಬೇಡಿ. ಹೊಸಗನ್ನಡ ಹಳಗನ್ನಡ ಎರಡೂ ಇರುವಂತಹ ಯಾವ್ದಾದ್ರು ಒಂದು ಕಾಪಿಯನ್ನ ತರಿಸ್ಕೊಳ್ಳಿ. ಉದಾಹರಣೆಗೆ ಕೇಶವ ಭಟ್ರ ಒಂದು ಪುಸ್ತಕ ಆಗಿರಬಹುದು, ಅಲ್ಲಿ ಎರಡೂ ಹಳಗನ್ನಡ ಮತ್ತು ಹೊಸಗನ್ನಡದ ರೂಪ ಇರುವಂತಹ ಪುಸ್ತಕ. ಕೆಲವರು ಏನ್ ಮಾಡ್ತಾರೆ, ಅನಂತರಾಮಯ್ಯವರ ಒಂದು ಪುಸ್ತಕವನ್ನ ಪರ್ಚೇಸ್ ಮಾಡ್ತಾರೆ, ಬಟ್ ಅಲ್ಲಿ ಇರುವಂತದ್ದು ಹೊಸಗನ್ನಡದ ಕಥೆ ಮಾತ್ರ, ಕಾವ್ಯಗಳ ಲೈನ್ಸ್ಗಳು ಎಲ್ಲೂ ಇಲ್ಲ ಅಲ್ಲಿ. ಸೊ ಈ ಒಂದು ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಬಟ್ ಎರಡು ಮೆನ್ಷನ್ ಮಾಡಿದೀನಿ. ನಿಮಗೆ ಎರಡು ಪುಸ್ತಕವನ್ನ ಕೊಂಡ್ಕೊಳ್ಳುವಂತ ಶಕ್ತಿ ಇದ್ರೆ ನೀವು ಮಾಡಬಹುದು. ಪಂಪ ಭಾರತ ಅಫ್ಕೋರ್ಸ್ ಇಟ್ಸ್ ಅಗೈನ್ ಫೋಟೋ ಕಾಪಿಯನ್ನ ತರಿಸ್ಕೊಂಡ್ರೆ ಸಾಕಾಗತ್ತೆ. ಎರಡು ಆಶ್ವಾಸ ಏನಿದೆ ಅಷ್ಟನ್ನ ತರಿಸ್ಕೊಂಡ್ರೆ ಸಾಕಾಗತ್ತೆ. ಈಗ KPSC ನಲ್ಲಿ ಆಪ್ಷನ್ ಇಲ್ಲದೆ ಇರೋದ್ರಿಂದ ಕೇವಲ ನಮಗೆ ಇರುವಂತಹ 12 ಮತ್ತು 13ನೇ ಆಶ್ವಾಸ ಸಾಕು. ಇಫ್ ಎಟ್ ಆಲ್ ಅಲ್ಲಿ ಆಪ್ಷನಲ್ ಇದ್ದಿದ್ರೆ ಅಲ್ಲಿನ ಪ್ರಶ್ನೆಗಳು ಉದ್ಭವ ಆಗುವಂತಹ ಚಾನ್ಸಸ್ ಇರ್ತಿತ್ತು. ಅವರಿಗೆ 9 and 10 ಆಶ್ವಾಸ ಏನಿದೆ ಅದು ಕೂಡ ಇದ್ದಿತ್ತು. ಔಟ್ ಆಫ್ ಕ್ಯೂರಿಯಾಸಿಟಿ ನೀವು ಓದಬಹುದು, ಇಡೀ ಪಂಪ ಭಾರತವನ್ನ ಕೊಂಡ್ಕೊಂಡು ಓದಬಹುದು. ಬಟ್ ಟೈಮ್ ನಮಗೆ ಲಿಮಿಟ್ ಇರೋದ್ರಿಂದ 12, 13 ಆಶ್ವಾಸವನ್ನ ಮಾತ್ರ ನೀವು ರಿಸ್ಟ್ರಿಕ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಹೊಸಗನ್ನಡದ ಅವತರಣಿಕೆಯಲ್ಲಿ ಎಲ್ ಬಸವರಾಜನವರ ಪುಸ್ತಕ ಇದೆ. ಇಫ್ ಪಾಸಿಬಲ್ ಅದನ್ನ ನೀವು ರೆಫರ್ ಮಾಡಬಹುದು. ಉಳಿದಂತೆ ನಡುಗನ್ನಡ ವಿಭಾಗದಲ್ಲಿ ಟೆಕ್ಸ್ಟ್ ಬುಕ್ಸ್ ಅವ್ರು ಏನ್ ಸಜೆಸ್ಟ್ ಮಾಡಿರ್ತಾರೆ ಅದನ್ನೇ ನೀವು ಪರ್ಚೇಸ್ ಮಾಡಿ. ವಚನ ಕಮ್ಮಟ, ಜನಪ್ರಿಯ ಕನಕ ಸಂಪುಟ, ನಂಬಿಯಣ್ಣನ ರಗಳೆ, ಕರ್ನಾಟಕ ಭಾರತ ಕಥಾಮಂಜರಿ ಇವೆಲ್ಲವೂ ಕೂಡ ಫೋಟೋ ಕಾಪಿ ಶಾಪ್ಗಳಲ್ಲಾಗಿರಬಹುದು ಅಥವಾ ನಮ್ಮ ಸಂಸ್ಕೃತಿ ಇಲಾಖೆ ಹೊರತರುವಂತಹ ಪುಸ್ತಕಗಳಲ್ಲಾಗಿರಬಹುದು, ಆನ್ಲೈನ್ ಮುಖಾಂತರ ಆಗಿರಬಹುದು, ಹೇಗಾದರೂ ಆಗಿರಬಹುದು, ಮೂಲ ಪುಸ್ತಕವನ್ನೇ ಕೊಂಡ್ಕೊಳ್ಳಿ. ಕೆಲವರು ಇದಕ್ಕೆ ನೋಟ್ಸ್ ಮಾಡಿರಬಹುದು ಅಥವಾ ಅದಕ್ಕೆ ವೆರಿ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಆಗಿ ಇನ್ನೊಂದು ಯಾವುದೋ ಒಂದು ಪುಸ್ತಕವನ್ನು ಹೊರತಂದಿರಬಹುದು. ಬೇಡ, ಸಿಲೆಬಸ್ ನಲ್ಲಿ ಏನು ಹೇಳಿರ್ತಾರೆ ಅದೇ ಪುಸ್ತಕಗಳನ್ನ ಕೊಂಡ್ಕೊಳ್ಳಿ. ಅಗೇನ್ ಅಡಿಷನಲ್ ರೆಫರೆನ್ಸ್ಗೋಸ್ಕರ ನಾನು ಬಲಭಾಗದಲ್ಲಿ KPSCಯ ಪುಸ್ತಕಗಳನ್ನ ಕೂಡ ಮೆನ್ಷನ್ ಮಾಡಿದ್ದೇನೆ. ಎಸ್, ಈಗಲೂ ಕೂಡ ಈ ಅಂಶಗಳು ಪ್ರಸ್ತುತ, ಈ ಪುಸ್ತಕಗಳು ಪ್ರಸ್ತುತ. ಎಕ್ಸಾಮ್ಗೋಸ್ಕರ ನೀವು ಆಪ್ಷನಲ್ ಓದಬೇಕಾಗಿಲ್ಲ KPSCಗೆ, ಆದರೆ ಅಲ್ಲಿನ ಪುಸ್ತಕಗಳು ಈಗಲೂ ಕೂಡ ಉಪಯೋಗಕ್ಕೆ ಬರ್ತವೆ. ಸಾಧ್ಯವಾದರೆ ಕೊಂಡ್ಕೊಳ್ಳಿ. ಬಸವಣ್ಣನವರ ವಚನಗಳು, ಎಲ್ ಬಸವರಾಜರವರ ಪ್ರತ್ಯೇಕವಾದಂತಹ ಪುಸ್ತಕದಲ್ಲಿ ಒಳ್ಳೊಳ್ಳೆ ವಚನಗಳು ಇರುವಂಥದ್ದು, ಅಲ್ಲಿ ಒಳ್ಳೊಳ್ಳೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರುವಂಥದ್ದು. ಅದನ್ನ ರೆಫರ್ ಮಾಡಿದ್ರು ಕೂಡ ನಿಮಗೆ UPSC ನಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಹೊಸಗನ್ನಡ ಮತ್ತು ಜನಪದಕ್ಕೂ ಕೂಡ ನಾನು ನೇರವಾಗಿ ಪಠ್ಯಕ್ರಮದ ಪುಸ್ತಕವನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದನ್ನೇ ಕೊಂಡುಕೊಂಡು ಓದಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಕೆಲವರು ಬೆಟ್ಟದ ಜೀವದ ಕಾದಂಬರಿ ಆಧಾರಿತ ಸಿನಿಮಾವನ್ನ ನೋಡಿದ್ದೇನೆ, ತುಘಲಕ್ ನಾಟಕವನ್ನು ನೋಡಿದ್ದೀನಿ, ಅಷ್ಟು ಸಾಕಲ್ವಾ ಅಂತ ಕೇಳಿದ್ದು ಉಂಟು. ಇಲ್ಲ, ಅದು ತಪ್ಪು ಕ್ರಮ. ಸಾಹಿತ್ಯವೇ ಬೇರೆ, ಇನ್ನೊಂದು ಕ್ಷೇತ್ರದಲ್ಲಿ ಅದೇ ಸಾಹಿತ್ಯದ ಅಥವಾ ಅದೇ ಕೃತಿಯ ಆಧಾರದಲ್ಲಿ ಬಂದಿರುವಂತಹ ಇನ್ನೊಂದು ರೂಪವೇ ಬೇರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಬೆಟ್ಟದ ಜೀವದಲ್ಲಿ ನಿರ್ದೇಶಕರು ಮಾಡಿಕೊಂಡಿರುವಂತಹ ಹಲವು ಬದಲಾವಣೆಗಳೇ ಬೇರೆ ಇರ್ತವೆ, ಮೂಲ ಕಾದಂಬರಿಯಲ್ಲಿ ಬೇರೆ ಇರ್ತವೆ, ಡೈಲಾಗ್ಸ್ಗಳು ಬೇರೆ ಇರ್ತವೆ, ಧೋರಣೆಗಳು ಬೇರೆ ಇರ್ತವೆ. ನೀವು ಸಿನಿಮಾ ನೋಡಿ ಉತ್ತರವನ್ನ ಬರಿತೀನಿ ಅಂದ್ರೆ ಅದು ತಪ್ಪು ಕ್ರಮ. ಹಾಗೆ ಮಾಡಕ್ಕೆ ಹೋಗಬೇಡಿ. ಮೂಲ ಕಾದಂಬರಿಯನ್ನು ಓದಬೇಕಾಗತ್ತೆ, 2, 3, 4 ಸರ್ತಿ ಆದರೂ ಓದಬೇಕಾಗತ್ತೆ. ಈ ಥರ ಚರ್ಚೆಗಳ ಜೊತೆ ಅದನ್ನು ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಡಭಾಗದಲ್ಲಿ ನಾನು ಮೂಲ ಕೃತಿಗಳನ್ನು ಬರೆದಿದ್ದೇನೆ. ಬಲಭಾಗದಲ್ಲಿ KPSCಯ ಪುಸ್ತಕಗಳನ್ನು ಇನ್ನೂ ಹಾಗೆ ಪಟ್ಟಿನಲ್ಲಿ ಇಟ್ಟಿದ್ದೇನೆ, ಅಡಿಷನಲ್ ರೆಫರೆನ್ಸ್ ಅನ್ನೋದಕ್ಕೋಸ್ಕರ. ಅಗೇನ್ ಐಮ್ ಟೆಲಿಂಗ್ ಯು, KPSCಗೆ ಕನ್ನಡ ಓದುವಂತಹ ಅವಶ್ಯಕತೆ ಇಲ್ಲ, ಆದರೆ ಅಲ್ಲಿನ ಪುಸ್ತಕಗಳು
ಅಲ್ಲಿನ ಚರ್ಚೆಗಳು, ಅಲ್ಲಿನ ಹಲವು ವಿಚಾರಗಳನ್ನು ನೀವೇನಾದರೂ UPSCಗೆ ತಂದು ಇಲ್ಲಿ ಚರ್ಚೆ ಮಾಡಿದ್ದೇ ಆದರೆ ಹೆಚ್ಚಿನ ಅಂಕಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ 3 ಸ್ಲೈಡ್ನಲ್ಲಿ ನಾನೇನು ಪುಸ್ತಕಗಳ ಪಟ್ಟಿ ಅಂತ ಹೇಳಿದೆ, ಇವುಗಳ ಸ್ಕ್ರೀನ್ಶಾಟ್ನ ನೀವು ತೆಗೆದಿಟ್ಕೊಂಡ್ರೆ ಈ ಪುಸ್ತಕಗಳ ಆಧಾರದಲ್ಲಿ ನೀವು ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ಚರ್ಚೆ ಮಾಡಿಕೊಂಡು ಕೊಂಡ್ಕೊಳ್ಬಹುದು. ಬಹಳ ಸಂಕ್ಷಿಪ್ತವಾಗಿ ಆದರೂ ಬಹಳ ಸುದೀರ್ಘವಾಗಿ ನಾನು ನಿಮ್ಮ ಈ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತೆ ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೇನೆ, ಇವೆಲ್ಲವೂ ಕೂಡ ಈ ಹಂತಕ್ಕೆ ಮಾತ್ರ ಸಾಕಾಗತ್ತೆ. ಮುಂದೆ ಹೆಚ್ಚು ನೀವು ಪಾಠಗಳನ್ನು ಓದ್ತಾ, ನೋಟ್ಸ್ಗಳನ್ನು ಮಾಡ್ತಾ, ಉತ್ತರವನ್ನು ಬರಿತಾ ಹೋದಾಗ ಕಾಲಕ್ರಮೇಣದಲ್ಲಿ ನಿಮಗೆ ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ. ಈ ಡೌಟ್ಸ್ಗಳೆಲ್ಲ ಆಟೋಮೆಟಿಕಲಿ ಸಾಲ್ವ್ ಆಗ್ತಾ ಹೋಗುತ್ತೆ. ಆದರೆ ಈ ಹಂತದಲ್ಲಿ ಇಷ್ಟನ್ನು ತಿಳ್ಕೊಂಡು ಮುಂದಿನ ಅಧ್ಯಯನಕ್ಕೆ ಹೋದಾಗ ಇನ್ನಷ್ಟು ಹೆಚ್ಚು ಕ್ಲಾರಿಟಿ ಬರುತ್ತೆ. ಹಾಗಾಗಿ ಇದನ್ನು ಇಲ್ಲೇ ನಾನು ನಿವಾರಣೆಯನ್ನು ಮಾಡಿದ್ದೇನೆ. ಮುಂದಿನ ಸಂಚಿಕೆಯಿಂದ ನಾವು ಮತ್ತೆ ಪಾಠಗಳನ್ನು ಮುಂದುವರಿಸ್ಕೊಳ್ತಾ ಹೋಗೋಣ. ಜನ್ನನ ಕೃತಿಗಳೇನಿದೆ ಅದರ ಚರ್ಚೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಅಗೇನ್ ಹೆಚ್ಚಿನ ಸಮಸ್ಯೆಗಳೇನಾದ್ರು ಇದ್ದಾಗ ಟೆಲಿಗ್ರಾಮ್, ಮೇಲ್ ಅಥವಾ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದಾಗತ್ತೆ. ನಮಸ್ಕಾರ.